हरिः ओम्। योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिभरत्वदान्नाम् अन्यांश्च हस्तचरणश्रवणत्वदानीं प्राणान् नमो भगवते पुरुषाय तुभ्यम्। भक्त्या स्तुत्या विरक्त्या भगवद्भजनाौन्नत्यभूत्यर्पकाय क्षित्यामत्यल्पभृत्तेष्वपि कुजनकृतौ भृत्यभूत्यागकाय कर्त्रे भर्त्रे च हर्त्रे हयमुखहये मुद्रपात्रे नमस्ते तस्मै कस्मै किमस्मै मनसि भुतगता विस्मृतौ स्मारकाय भुजगभुवामुद्यम्य हृद्यं निजभुजं दक्षिणं लक्षणाद्यं ललितमुद्रिक्तविद्यामुद्रं भगवदानं सनित्यानन्तम् प्रणतनां प्राणिनां प्राणभूतं प्रणतव्यक्तीनां पूर्णबोधम् लपतश्रीमदानन्दतीर्थेन्दुर्नोहदं वरे यद्वदश्चन्द्रिका स्वां प्रथमकायं मेलिग्रन्थति वेदान्तवेदं सकलाबद्धं दयाभ्यासं श्रीरामचन्द्रं परिपूर्णचन्द्रं श्रीमद्गुरुं नित्यमहं नमामि। श्रीशान्धुलेन मनसे यतिधर्मरताय च माधवार्याय गुरवे नमो वैराग्यशालिने तपस्वाध्याय शुश्रूषा कृष्णपूजारतं विश्वेशमिष्टदं वन्दे परिव्राजचक्रवर्तिनम् आपादं मौलिकनियन्त्रं गुरूणाम् आकृतिं स्मरेत् तेन विद्याः सिद्ध्यन्ति च मनोरथाः सत्यस्तु सताम् अशेषतन्मङ्गलानि भवन्तु। ನಮ್ಮ ಈ ಅಪ್ರತಿಮವಾದಂತಹ ಭರತಖಂಡವನ್ನ ಉದ್ಧಾರ ಮಾಡಲಿಕ್ಕೆ ಭಗವಂತ ಸ್ವಯಂ ತಾನು ಅವತಾರ ಮಾಡಿದ್ದಾನೆ. ರಾಮ, ಕೃಷ್ಣ, ವೇದವ್ಯಾಸ ಒಂದ ಎರಡ 10 ಹಲವಾರು ರೂಪಗಳಿಂದ ಪರಮಾತ್ಮ ತಾನು ಅವತರಿಸಿ ಭುವಿಗಿಳಿದು ತಾನು ಕೇವಲ ಶ್ರುತಿ ಸ್ಮೃತಿ ಹರೆಯರಾತ್ಮ ಅಂತ ಶಾಸ್ತ್ರದ ಮಾತು. ಶ್ರುತಿಗಳು, ವೇದಗಳು ಮತ್ತೆ ಸ್ಮೃತಿಗಳು ಎಲ್ಲವೂ ಕೂಡ ಪರಮಾತ್ಮನ ಅಪ್ಪಣೆ, ಅವನದ್ದೇ ಮಾತುಗಳು ಅಂತ ಶಾಸ್ತ್ರಗಳು ಹೇಳ್ತಾರೆ. ತಾನು ಸ್ವಯಂ ರಚನೆ ಮಾಡಿ ಕೊಟ್ಟದ್ದು ಮಾತ್ರ ಅಲ್ಲ, ಪರಮಾತ್ಮ ತಾನು ಇಂತಹ ಒಬ್ಬ ಎಲ್ಲ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ, ಪ್ರಜೆಗಳನ್ನು ಸೃಷ್ಟಿ ಮಾಡಿದ, ದೇವಾನುದೇವತೆಗಳನ್ನು ಸೃಷ್ಟಿ ಮಾಡಿದ, ಎಲ್ಲವನ್ನೂ ಸೃಷ್ಟಿ ಮಾಡಿದ, ಅದೆಲ್ಲ ಹೇಗೆ ಬದುಕಬೇಕು ಅಂತ ತಾನು ತೋರಿಸಿಕೊಟ್ಟ. ಅದನ್ನೇ ಹೇಗೆ ಬದುಕಬೇಕು, ನಮಗೆ ರಾಮಾಯಣ ಮಹಾಭಾರತ ಎಲ್ಲ ಕೇಳ್ತೀವಿ. ಏನಾದ್ರೂ ಪ್ರಯೋಜನ, ನಮಗೇನಾದ್ರೂ ಫಲಿತಾಂಶ ಏನು ಅಂತ ಕೇಳಿದ್ರೆ ರಾಮಾನುಜ ವ್ಯಕ್ತಿತ್ವ ಮತ್ತು ರಾಮನಾಮತೆ, ಬದುಕಿದ್ರೆ ರಾಮನಂತೆ ಬದುಕಬೇಕು, ರಾವಣನಂತೆ ಅಲ್ಲ ಅನ್ನುವಂತಹ ಒಂದು ಅಮೋಘವಾದ ತಾತ್ಪರ್ಯವೆಲ್ಲ ಪರಮಾತ್ಮ ತನ್ನ ಶಾಸ್ತ್ರಗಳ ಮೂಲಕ ಕೊಟ್ಟಿದ್ದಾರೆ. ಬರೇ ಶಾಸ್ತ್ರಗಳಿಂದ ಮಾತ್ರ ಕೊಡೋದು ಮಾತ್ರ ಅಲ್ಲ, ಸ್ವಯಂ ತಾನು ಅವತಾರ ಮಾಡಿ ಹೇಗೆ ಬದುಕಬೇಕು ಅಂತ ಹೇಳಿ ಅನ್ನೋದನ್ನ ತಾನು ತೋರಿಸಿಕೊಟ್ಟಿದ್ದಾನೆ ಪರಮಾತ್ಮ. ಅದಕ್ಕೆ ನಮ್ಮಲ್ಲಿ ಹಿರಿಯ ಕಾಲದಿಂದಲೂ ಕೂಡ ಒಂದು ಪ್ರಸಿದ್ಧ ನಾಣ್ಣುಡಿ ಚಾಲ್ತಿಯಲ್ಲಿದೆ. ಏನು ಅಂತ ಹೇಳಿದ್ರೆ, ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಅಂತ. ರಾಮದೇವರು ತಾವು ಜೀವನದಲ್ಲಿ ಹೇಗೆ ಬಾಳು ಬದುಕಿ ತೋರಿಸಿದ್ರು, ಅದೇ ರೀತಿಯಾಗಿ ನಾವು ನಮ್ಮ ಜೀವನವನ್ನು ಕಲಿಸಬೇಕು, ನಮ್ಮ ಜೀವನವನ್ನ ನಡ್ಕೊಳ್ಬೇಕು. ಅಷ್ಟು ಪ್ರಾಮಾಣಿಕತನ, ಅಷ್ಟು ಶುದ್ಧತೆ ನಮ್ಮ ಜೀವನದೊಳಗೆ ಇರಬೇಕು ಅಂತ. ಕೃಷ್ಣ ನುಡಿದಂತೆ ನಡೆ, ಕೃಷ್ಣ ನಡೆದಂತೆ ನಡೀತೀನಿ ಅನ್ನುವಂಥ ಕುಂದತನಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ, ಕೃಷ್ಣ ಮೊದಲು ಕೆಲಸ ಮಾಡಿದ್ದೇನು ಅಂತ ಹೇಳಿದ್ರೆ, ಕೂತಲೆ ವಿಷ ಹೊಂದಿದ್ದು, ಆಕೆ ಎದೆ ಹಾಲದ ವಿಷ ಹೊಂದಿದ್ದು, ಅದನ್ನ ತಿಂದು ಅರಗಿಸಿಕೊಳ್ಳುವ ಸಾಮರ್ಥ್ಯ ನಮ್ಗೆ ಯಾರಿಗೂ ಕೂಡ ಇಲ್ಲ. ಹಾಗಾಗಿ ಕೃಷ್ಣ ಏನು ನುಡಿದಿದ್ದಾನೋ ಅದು ಗೀತೆ, ಮತ್ತೊಂದು ಬೇರೆ ಉದ್ಧವ ಗೀತೆನೋ ಆಗಿರ್ಬೋದು ಅಥವಾ ಭಗವದ್ಗೀತೆ, ಆ ಗೀತೆಯಲ್ಲಿ ನಾನು ಹೇಗೆ ಬದುಕಬೇಕು ಅಂತ ತೋರಿಸಿಕೊಟ್ಟಿದ್ದಾನೋ ಒಬ್ಬ ಮನುಷ್ಯನಾದವರು, ಆ ರೀತಿಯಾಗಿ ನಮ್ಮ ಜೀವನವನ್ನ ಕಟ್ಟಿಕೊಳ್ಬೇಕು ಅಂತ. ಬರೇ ಪರಮಾತ್ಮ ಇಷ್ಟು ಸಾಕಾಗಿಲ್ಲ, ನಮ್ಮ ಜನರು ಅಷ್ಟು ಮೂಢರು, ಅದು ಬೇಗ ಅಷ್ಟು ಬುದ್ಧಿ ಸವಿಯೋದಿಲ್ಲ. ಸ್ವಯಂ ತಾನೇ ಅವತಾರ ಮಾಡಿ ಬಂದ್ರೂ ಕೂಡ ಸಾಕಾಗುವುದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ, ತನ್ನ ಭಕ್ತ ವೃಂದವನ್ನೆಲ್ಲ ಮತ್ತೆ ಭೂಮಿಗೆ ಕಳಿಸಿದ ಪರಮಾತ್ಮ. ತನ್ನ ಭಕ್ತ ವೃಂದವನ್ನೆಲ್ಲ ಭೂಮಿಗೆ ಕಳಿಸಿದ. ಹೋಗ್ರಿ ನೀವು ಮತ್ತೊಂದಿಷ್ಟು, ನೀವೊಂದಿಷ್ಟು ನಾನು ಮಾಡಿರುವಂತಹ ಗ್ರಂಥಗಳಿದ್ದಾರೆ, ಆ ಗ್ರಂಥಗಳಿಗೆ ನೀವು ಪ್ರವರ್ತಕರಾಗ್ರಿ, ನೀವು ಸಜ್ಜನರಿಗೆ ದಾರಿಯನ್ನು ತೋರಿಸ್ರಿ ಅಂತ ತನ್ನ ಭಕ್ತ ವೃಂದವನ್ನೆಲ್ಲ ಕೊಡಿಸಿದ್ದಾರಂತೆ.
ಅಂತವರ ಚರಿತ್ರೆಯನ್ನು ಕೇಳಬೇಕು, ಪರಮಾತ್ಮನ ಭಕ್ತರಾದವರ ಚರಿತ್ರೆಯನ್ನು ಕೇಳಬೇಕು. ಯಾಕೆ ಅಂತ ಹೇಳಿದ್ರೆ ಮಾಹಾತ್ಮ್ಯ ವಿಷ್ಣುಭಕ್ತಾನ ವಿಷ್ಣುತ್ರೇಕಾಯ ಕಲ್ಪತೆ ಅಂತ. ಪರಮಾತ್ಮನ ಭಕ್ತರಾದವರ ಚರಿತ್ರೆ ಕೇಳಿದಾಗ ಭಗವಂತನಲ್ಲಿ ಹೆಚ್ಚಿನ ಭಕ್ತಿ ನಮ್ಮೊಳಗೆ ಹುಟ್ಟಿ ಬರ್ತದೆ. ಹಾಗಾಗಿ ಇನ್ನಷ್ಟು ಅಂತಹ ಭಗವದ್ ಭಕ್ತರ ಕಥೆಗಳನ್ನ, ಅವರ ಚರಿತ್ರೆಗಳನ್ನ ನಾವು ಕೇಳಬೇಕು ಅಂತ ಶಾಸ್ತ್ರಗಳು ನಿರೂಪಣೆ ಮಾಡ್ತಾರೆ. ಅಂತಹ ಪರಮಾತ್ಮನ ಅಪ್ರತಿಮ ಭಗವದ್ ಭಕ್ತರಲ್ಲಿ ಒಬ್ಬರು ಮಹರ್ಷಿ ಯಾಜ್ಞವಲ್ಕ್ಯರು. ಅವರು ಕೊಟ್ಟ ಜಗತ್ತಿಗೆ ಸಂದೇಶ ನಮಗೆ ಅರಿವಿಕೊಳ್ಳಿಕ್ಕೆ ಆಗಲ್ಲ ಜೊತೆಗೆ. ಯಾಕೆ ಅಂತ ಹೇಳಂತಂದ್ರೆ ನಾವೆಲ್ಲರೂ ಕೂಡ ಆ ದಾರಿಯಿಂದ ತುಂಬಾ ದೂರ ಬಂದ್ಬಿಟ್ಟಿದ್ವಿ. ಇವತ್ತು ನಮ್ಮ ಜೀವನ ಶೈಲಿ ನಾವು ಹೇಗೆ ಇರಬೇಕಾಗಿತ್ತು, ವೇದ ವೇದಾಂತ ಅಧ್ಯಯನಾದಿಗಳು ಇತ್ಯಾದಿಗಳು ನಮ್ಮ ಒಳಗೆಲ್ಲ ಹಾಗೆ ಹೊಟ್ಟಾಗಿರ್ಬೇಕಾಗಿತ್ತು. ನಮ್ಮ ಒಳಗೆ ಎಲ್ಲ ಪ್ರತಿನಿತ್ಯ ನಮ್ಮ ಉಸಿರುವಾಗಬೇಕಾಗಿತ್ತು. ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ? 2 ಹೊತ್ತು ಸಂಧ್ಯಾವಂದನೆ ಮಾಡಿದ್ರೆ ದೊಡ್ಡದು ನಮಗೆ ಇವತ್ತು. 2 ಹೊತ್ತು ಸಂಧ್ಯಾವಂದನೆ ವೇದ ಮಂತ್ರಗಳನ್ನ ಹೇಳಿದ್ರೆ ಆ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೇವೆ. ವಾಸ್ತವ ಬ್ರಾಹ್ಮಣನ ಕರ್ತವ್ಯ ಏನು? ಅವನು ಹುಟ್ಟಿದ್ದೇ ಈ ವೇದಗಳ ರಕ್ಷಣೆಗೋಸ್ಕರ. ಕೃಷ್ಣ ಹೇಳ್ತಾನೆ, ಬ್ರಾಹ್ಮಣತ್ವ ದೇಹೋಯನ್ ಕ್ಷುದ್ರ ಕಾವಾಯ ನೇಷತೆ. ನಮಗಿವತ್ತು ದೊಡ್ಡ ಪ್ರಶ್ನೆ ಇದೆ. ಅಲ್ಲ ನೀನು ವೇದ ಜಪ ತಪ ಅನುಷ್ಠಾನ ಅಂತ 3 ಹೊತ್ತು ಹಿಡ್ಕೊಂಡೆ ಕೂತ್ರೆ ಜೀವನ ಸಾಗುವುದು ಹೇಗೆ? ಇವತ್ತಂತೂ ಇವತ್ತಿನ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ ಯಾವುದು ಬೇಡವೋ ಅದೇ ಅಪರಿಮಿತವಾದ ಲೋಭ ಲಾಲಸೆಗಳು ಇವೆಲ್ಲ ಎಲ್ಲಿ ಬೇರೆಲ್ಲ, ಅದು ಬೇರೆ ಎಲ್ಲೋ ಇತ್ತು ಅಂತ ಹೇಳಿದ್ರೆ ಬರಬೇಕು ಬ್ರಾಹ್ಮಣರ ಒಳಗೆ. ಆದ್ರೆ ಕೃಷ್ಣ ಹೇಳ್ತಾನೆ, ಖಡಾ ಖಂಡಿತ ನಿರೂಪಣೆ ಕತ್ತರಿಸ ಹಾಕ್ತಾನೆ ಈ ಮಾತನ್ನ. ಬ್ರಾಹ್ಮಣನ ಶರೀರ, ಈ ಶರೀರ ಕ್ಷುದ್ರವಾದ ಕಾಮನೆಗಳಿಗೆ ಅಲ್ಲ, ಯಾವುದೋ ಭೋಗ ಲಾಲನೆಗಳಿಗೋಸ್ಕರ ಈ ಬ್ರಾಹ್ಮಣ ಶರೀರ ಬಂದದ್ದಲ್ಲ. ನೀನು ಕಷ್ಟಪಡಬೇಕು, ತಪಸ್ಸು, ಅದೇ ತಪಸ್ಸು ನಿಂದು. ಈ ಲೋಕಕ್ಕೋಸ್ಕರ, ಸಜ್ಜನರಿಗೋಸ್ಕರ, ವೇದ ಈ ಪರಂಪರೆಗೋಸ್ಕರ ನೀನು ಕಷ್ಟ ಬಿಡಬೇಕು, ಅಧ್ಯಯನ ಮಾಡಬೇಕು. ಅದಕ್ಕೋಸ್ಕರ ಈ ಶರೀರ ಬಂದದ್ದೇ ಹೊರತು ಯಾವುದೋ ಕ್ಷುದ್ರ ಕಾಮನೆಗಳಿಗೋಸ್ಕರ ಅಲ್ಲ, ಲೋಕ ಲಾಲನೆಗಳಿಗೋಸ್ಕರ ನಾವು ಈ ಶರೀರವನ್ನು ವಿನಿಯೋಗ ಮಾಡಿಬಿಟ್ಟಿವಿ ಅಂತ ಹೇಳಿದ್ರೆ ಹುಟ್ಟಿದ್ದೇ ದಂಡ. ಯಾಕೆ ಗೊತ್ತಾ? ನೀವು ಕನಕದಾಸರು ಹೇಳ್ತಾರೆ, ಯೇಸು ಕಾಯಂಗಾರ ಕೆಳಗೆ 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಒಬ್ಬ ಮನುಷ್ಯ ಶರೀರ ಬರೀ ಒಂದು ಸಾಮಾನ್ಯ ಮನುಷ್ಯ ಶರೀರ ಬರಬೇಕು ಅಂತ ಹೇಳಂತಂದ್ರೆ 84 ಜೀವರಾಶಿಗಳನ್ನು ದಾಟಿಕೊಂಡು ಈ ಮಾನವ ಶರೀರ ಬರಬೇಕು. ಮತ್ತೆ ಈ ಶರೀರ ಹೋಯ್ತು ಅಂತ ಹೇಳಿದ್ರೆ ಇಲ್ಲಿ ನಾವು ಒಂದು ಜನ್ಮದಲ್ಲಿ 20 ಜನಕ್ಕೆ ಬೇಕಾಗುವಷ್ಟು ಕರ್ಮ ಸಂಚದ ಕರ್ಮಗಳ ಬೆಟ್ಟವನ್ನೇ ಹೊತ್ಕೊಂಡು ನಿಂತು ಬಿಡ್ತೇವೆ. ಅದನ್ನೆಲ್ಲ ಅನುಭವಿಸಿಕೊಂಡು ಮತ್ತೆ ಈ ಮನುಷ್ಯ ಜನ್ಮಕ್ಕೆ ಬರಬೇಕು. ಯಾವ ಕ್ರಿಮಿ ಕೀಟ ಹುಲ್ಲು ಕಟ್ಟಿ ಏನಾಗಿ ಹುಟ್ಟಿರ್ತೇವೋ ಗೊತ್ತಿಲ್ಲ. ಅಷ್ಟನ್ನೆಲ್ಲ ಕಷ್ಟಪಟ್ಟು ಮನುಷ್ಯ ಜನ್ಮ ಬಂದಾಗ ಅದರೊಳಗೂ ಬ್ರಾಹ್ಮಣನ ಜನ್ಮ ಇನ್ನಷ್ಟು ಉತ್ತಮ. ಯಾಕೆ ಗೊತ್ತಾ? ಬ್ರಾಹ್ಮಣ ಜನ್ಮ ಇದು ಸಾಮಾನ್ಯವಾದ ಜನ್ಮ ಅಲ್ಲ. ಇಡೀ ಸಮಾಜದ ಅಷ್ಟೂ ವರ್ಗಕ್ಕೆ ಮಾರ್ಗದರ್ಶನ ಮಾಡುವಂತಹ ಒಂದು ವಿಶಿಷ್ಟವಾದ ಸಾಮರ್ಥ್ಯವನ್ನ ಭಗವಂತ ಈ ಸಮಾಜಕ್ಕೆ ಕೊಟ್ಟಿದ್ದಾನೆ, ಈ ಬ್ರಾಹ್ಮಣರಿಗೆ ಕೊಟ್ಟಿದ್ದಾನೆ. ಹಾಗಿದ್ಮೇಲೆ ನಮ್ಮ ಭೋಗ ಲಾಲಸೆಗಳಿಗೆಲ್ಲ ಇತಿಮಿತಿಗಳು ಬೇಕು, ಒಂದು ಚೌಕಟ್ಟು ಬೇಕು. ಅದನ್ನು ಯಾವತ್ತೂ ಕೂಡ ನೀಡಬಾರದು. ಇವತ್ತು ನಮ್ಮ ಜೀವನ ಇದೆ, ಹೌದು ನಮ್ಗೆ ಜೀವನ ನಡಿಬೇಕು, ಎಲ್ಲರೂ ಕೂಡ ವೇದ ಸರಿ ಆಯ್ತು, ಜೀವನ ನಡಿಬೇಕು, ಎಲ್ಲ ತೊಂದರೆ ಇಲ್ಲ, ಮಾಡೋಣ. ನಮ್ಮ ಜೀವನ ನಿರ್ವಹಣೆಗೋಸ್ಕರ ಬೇರೆ ಬೇರೆ ವೃತ್ತಿಗಳನ್ನು ಆಚರಿಸ್ಕೋಣ. ಆದ್ರೆ ನಿನಗೆ ವಿಧಿಸಿರುವಂತಹ ಕರ್ಮಗಳನ್ನು ಯಾವುದನ್ನು ಬಿಡಬಾರ್ದು. ಯಾರು ಹೋಗ್ಲಿಕ್ಕೆ ಹೇಳಿದ್ರಲ್ಲಿ? ಆ ಕರ್ಮಗಳನ್ನು ಬಿಟ್ಟು ನೀನು ಮತ್ತೊಂದು ಕಡೆ ಹೋಗುವಂತ ನಿನಗೆ ವಿಧಿಸಿದ ಕರ್ಮಗಳು ನಮ್ಗೆ ಅಷ್ಟು ವಿಶ್ವಾಸ ನಮ್ಮ ಜೀವನ ನಿರ್ವಹಣೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅದು ನೀವೊಮ್ಮೆ ಪ್ರಯತ್ನ ಪಡಿ. ನಾನು ವೇದಾಧ್ಯಯನವನ್ನು ಮಾಡಿಕೊಂಡು ಇವತ್ತು ಎಷ್ಟು ಜನ ವೇದವನ್ನು ಅಧ್ಯಯನ ಮಾಡಿಕೊಂಡು ಜೀವನ ಕಟ್ಕೊಂಡಿಲ್ಲ. ಎಲ್ಲಿಂದ ಬಂದವರಿಗೆಲ್ಲ ಜನಸಾಮಾನ್ಯರ ಬದುಕುವುದಕ್ಕಿಂತ ಹೆಚ್ಚಿನ ತೃಪ್ತಿಯಿಂದ ಆನಂದದಿಂದ ಬದುಕ್ತಾ ಇದ್ದಾರೆ. ನಮಗೇನು ಅಂತಂದ್ರೆ ಆಚಾರ್ಯನ ಮೇಲೆ, ಯಾಜ್ಞವಲ್ಕ್ಯನ ಮೇಲೆ, ವೇದವ್ಯಾಸನ ಮೇಲೆ ಅವಿಶ್ವಾಸ. ಆ ಅವಿಶ್ವಾಸನು ಈ ತರದ ಕೆಲಸವನ್ನು ಮಾಡುತ್ತೆ. ಎಲ್ಲರನ್ನು ಬಿಟ್ಟು ನಾನು ನೀಡ್ತೇನೆ, ನಾನು ಭಗವಂತನಿಗೆ ವೇದಗಳಿಗೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಳ್ಳುತ್ತೇನೆ ಅಂತ ಒಂದು ಗಟ್ಟಿಯಾದ ಧೈರ್ಯವನ್ನು ತಂದುಕೊಂಡು ವೇದಾಧ್ಯಯನ ಮತ್ತೊಂದು ಮಾಡಕ್ಕೆ ನೀವು ನಿಮ್ಮ ಜೀವನ ನೀವು ಕಷ್ಟ ಮಾಡಬೇಕಾಗಿಲ್ಲ. ಸರಿಯಾಗಿ ಮತ್ತೆ ನಾನು ಜೀವನ ನಡಿಬೇಕು ಅಂತ ಹೇಳಿದ್ರೆ ನಾನು ಹಬ್ಬ ಮಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ಮಾತ್ರ ಅಲ್ಲ.
ನಿನ್ನ ಈ ಜನ್ಮಕ್ಕೆ ಏನು ಬೇಕೋ ಅದೆಲ್ಲೂ ಸರಾಸರಾಗಿ ತಾನೇ ಪೂರೈಕೆ ಆಗ್ತಾ ಹೋಗುತ್ತೆ ಪರಮಾತ್ಮ. ಅದನ್ನ ಮಾಡಿಕೊಡ್ತಾನೆ ಪ್ರತಿಯೊಂದನ್ನು ಕೂಡ, ಆ ವ್ಯವಸ್ಥೆನ ಮಾಡ್ತಾನೆ ಪರಮಾತ್ಮ. ಆ ವಿಶ್ವಾಸವೇ ನಮಗಿಲ್ಲ. ಹೀಗೆ ಆ ಕರ್ತವ್ಯ, ಬ್ರಾಹ್ಮಣನ ಕರ್ತವ್ಯ ವೇದಗಳು, ಉಪನಿಷತ್ತುಗಳು, ಇವುಗಳ ಅಧ್ಯಯನ ಅಧ್ಯಾಪನ ಯಥೋಚಿತವಾಗಿ ನಮಗೆ ಇರುವಂತಹ ಈ ಟೈಮ್ ಇಲ್ಲ ಅನ್ನುವಂತಹ ಸುಳ್ಳು ಮಾತ್ರ ಯಾವುದು ಬೇಡ. ನಾನು ಜಪ ಮಾಡಲಿಕ್ಕೆ ಎಲ್ಲರೂ ಬೆಳಗ್ಗೆ ನಾವು ಅಷ್ಟೊಂದು ಟೈಮೇ ಆಗೋದಿಲ್ಲ, ಜಪ ಮಾಡಲಿಕ್ಕೆ ಸಂಧ್ಯಾವನೆ ಮಾಡ್ಲಿಕ್ಕೆ ಆಗುದಿಲ್ಲ, ಬೆಳಗ್ಗೆ ಎದ್ದು ತಕ್ಷಣ ಹೊರಬೇಕು, ಹೊರಡ್ತೀವಿ, ಅದು ಟೈಮ್ ಮಾಡ್ಕೊಳ್ತೀವಿ. ಇದು ನಿಮಗೆ ಕರ್ತವ್ಯ, ಅದು ನಿಮ್ಗೆ ಆಪ್ಷನ್ ಅಲ್ಲ, ಅದು ನೀನು ಆಡ್ಕೊಂಡಿದ್ದು, ನಿನಗೆ ಇದು ಇದನ್ನ ಮಾಡಿದ್ದೇನು ಅದನ್ನಲ್ಲ, ಅದನ್ನ ಮಾಡ್ತೀರಲ್ಲ ಸರಿ ಆಯ್ತು, ನೀನು ಅದನ್ನು ಒಳಿಸ್ಕೊಳ್ಳೋದಲ್ಲ, ಇದನ್ನ ಬಿಡದಂತೆ ಅದನ್ನ ಮಾಡಿ, ಇದನ್ನ ಬಿಡದಂತೆ ಕುರುವನ್ನೇ ಹೆಸರನ್ನು ನಿಜೀಶ ಶತಕಲ ಉಪದೇಶ ಹೇಳುತ್ತಾನ. ನೀನು 3 ವರ್ಷ ಗೊತ್ತಿದ್ರು ನಿನಗೆ ವಿಹಿತವಾದ ಕರ್ಮಾಚರಣೆಯನ್ನು ಮಾಡಿಕೊಂಡೇ ಬದುಕಬೇಕು, ಅದಿಲ್ಲದೆ ನಿನಗೆ ಗುರಿ ಇಲ್ಲ. ಮತ್ತೆ ಕರ್ಮಾಚರಣೆ ಮಾಡುವುದು ಅಂತ ಹೇಳಂತಂದ್ರೆ ಸಕಾಮನೆಯಿಂದ ಕರ್ಮಾಚರಣೆ ಮಾಡುವುದಲ್ಲ, ನಿಷ್ಕಾಮನೆಯಿಂದಾಗಿ ಪರಮಾತ್ಮನ ಪ್ರೀತನಾಗಿ ಅನ್ನುವಂತಹ ಒಂದೇ ಉದ್ದೇಶದಿಂದಾಗಿ ನಾವು ಕರ್ಮಗಳನ್ನ ಆಚರಣೆ ಮಾಡಬೇಕು. ಕರ್ಮಗಳು ಅಂತ ಹೇಳಂತಂದ್ರೆ ಏನ್ ಗೊತ್ತಾ, ಕರ್ಮಗಳು ಅಂತ ಹೇಳಂತಂದ್ರೆ ಬರೇ ನಾವು 3 ಜಪ ಮಾಡೋದು ಮಾತ್ರ ಅಲ್ಲ, 3 ತಾಸು ದೇವರಿಗೆ ಕೂಡೋದು ಮಾತ್ರ ಕರ್ಮ ಅಲ್ಲ. ಹಂಗೆ ಯಾವ ಉಪನಿಷತ್ತು ಹೇಳಿಲ್ಲ, ಯಾವ ವೇದಗಳು ಹೇಳಿಲ್ಲ, ಯಾವ ಪುರಾಣಗಳು ಹೇಳಿಲ್ಲ, ಯಾವ ಶ್ರುತಿ ಸ್ಮೃತಿಗಳು ಹೇಳಿಲ್ಲ. ಏನ್ ಕರ್ಮ ಅಂತ ಹೇಳಂತಂದ್ರೆ ನಾನು ನನ್ನ ನಿತ್ಯ ಜೀವನದಲ್ಲಿ ನನ್ನ ಅನುಷ್ಠಾನಗಳನ್ನ ಹಿಡಿದುಕೊಂಡು ಬೆಳಗ್ಗೆ ಎದ್ದಾಗಿಂದ ಪ್ರಾತಃ ವಿಧಿಗಳನ್ನ ಹಿಡಿದುಕೊಂಡು ರಾತ್ರಿ ಮಲಗಿನ ಪ್ರಾತಃ ಪ್ರಭೃತಿ ತಾಯಾನ್ನ ಪ್ರಾತಃ ಕರೋಮಿ ಜಗನ್ನಾಥ ಎಷ್ಟು ತವಪೂಜನಂ, ಈ ಭಾವನೆ ಏನು, ನಾನು ಬೆಳಗ್ಗೆಯಿಂದ ಸಂಜೆಯ ತನಕ ಏನು ಬೇಕಾದ್ರೂ ಕೆಲಸ ಮಾಡಬಲ್ಲೆ, ಏನೇ ಕೆಲಸ ಮಾಡ್ತೀನೋ ಅದೆಲ್ಲವೂ ಕೂಡ ನಿನ್ನದೇ ಪೂಜೆ, ಈ ಭಾವನೆ ಬರುತ್ತೆ. ಇದೇ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದು ಅಂತ ಹೇಳ್ತಾರೆ. ಕರೋಮಿ ಜಗನ್ನಾಥ, ಇದನ್ನೇ ಯಾಜ್ಞವಲ್ಕ್ಯರು ಉಪನಿಷತ್ತಿನ ಮೂಲಕ ನಮಗೆಲ್ಲ ಪ್ರಸ್ತುತಪಡಿಸಿದ್ದು. ಅವರು ಕೊಟ್ಟ ಸಂದೇಶ ಈಶಾವಾಸ್ಯ ನಿರಂತರ ಉಪನಿಷತ್ತು, ನಾನು ಅಲ್ಲಿಂದ ಬರ್ತೇನೆ ಮೊದಲು. ಈ ಯಾಜ್ಞವಲ್ಕ್ಯರ ಸಂದೇಶ ನಮಗೆ ಸಿಗುವುದು ಅಂತ ಹೇಳಂತಂದ್ರೆ ಉಪನಿಷತ್ತುಗಳಲ್ಲಿ. ಅದರೊಳಗೂ ಒಂದು ದೊಡ್ಡ ಹೆಜ್ಜೆಯಕ್ಕೆ ಶುಕ್ಲಯಜುರ್ವೇದದ್ದು ಉಪನಿಷತ್ತುಗಳಲ್ಲಿ 10 ಇವತ್ತಿಗೆ ಪ್ರಧಾನ 100 ಉಪನಿಷತ್ತುಗಳೆಲ್ಲ ಇದ್ದಾವೆ, ಇಲ್ಲ ಅಂತಿಲ್ಲ. ಇವತ್ತಿಗೆ ಪ್ರಧಾನವಾದ ಉಪನಿಷತ್ತುಗಳಂತ ನಾವು ಗಮನಿಸೋದು 10 ಉಪನಿಷತ್ತುಗಳನ್ನ. ಈಶಕೇನ ಘಟಪ್ರಶ್ನ ಮುಂಡ ಮಾಂಡವ್ಯ ಕಿತ್ತೂರಿಹಿ ಅಂತ ಹೀಗೆ 10 ಉಪನಿಷತ್ತುಗಳನ್ನ ಪ್ರಧಾನವಾಗಿ ನಾವು ಗಮನಿಸ್ತೇವೆ. ಅದರೊಳಗೆ ಅತ್ಯಂತ ಪುಟ್ಟ ಉಪನಿಷತ್ತು ಈಶಾವಾಸ್ಯ ಉಪನಿಷತ್ತು, ಕೇವಲ 18 ಕೆಲವು ಶಾಖೆಗಳಲ್ಲಿ 20 ಮಂತ್ರಗಳಿರುವಂತಹ ಪುಟ್ಟ ಉಪನಿಷತ್ತು ಈಶಾವಾಸ್ಯ ಉಪನಿಷತ್ತು. ಹಿರಿದಾದ ಉಪನಿಷತ್ತು, ಉಪನಿಷತ್ತುಗಳಲ್ಲಿ ಅತ್ಯಂತ ಬೃಹದಾಕಾರವಾದ ಉಪನಿಷತ್ತು ಅಂತ ಹೇಳಿದ್ರೆ ಬೃಹದಾರಣ್ಯ ಉಪನಿಷತ್ತು. ಎರಡೂ ಕೂಡ ಶುಕ್ಲಯಜುರ್ವೇದದ ಉಪನಿಷತ್ತುಗಳು. ಶುಕ್ಲಯಜುರ್ವೇದದ ಉಪನಿಷತ್ತುಗಳು. ಉಪನಿಷತ್ತು ಅಂತಂದ್ರೆ ಅರ್ಥ ಏನು? ವಾಸ್ತವ ಉಪನಿಷತ್ತುಗಳನ್ನು ಮೊದಲು ಅಧ್ಯಯನ ಮಾಡಲಿಕ್ಕೆ ವಿಧಾನ ಮಾಡಲಿಲ್ಲ, ಮೊದಲು ಸಂಹಿತೆಯನ್ನು ಅಧ್ಯಯನ ಮಾಡಿದ್ರು. ಒಂದು ವೇದ ಅಂದ್ರೆ ವೇದ ಇವತ್ತು ಅನಂತಾವೇ ವೇದ, ವೇದಗಳು ಅನಂತವಾಗಿ ಅವು ಸಮಸ್ಯೆಯಾಗಿದ್ದು. ವೇದವ್ಯಾಸರು ಯಾವಾಗ ಈ ಮನುಷ್ಯರಿಗೆ ಈ ವೇದಗಳನ್ನು ಅರಗಿಸ್ಕೊಳ್ಳೋದು ಯಾವಾಗ ಆಯ್ತು? ದ್ವಾಪರ ಕಾಲದೊಳಗೆ ಆಗಿದ್ದು. ಅರಗಿಸ್ಕೊಳ್ಳಿಕ್ಕೆ ಕಷ್ಟ ಅಂತ ಆಯ್ತು. ಆವಾಗ ಗೌತಮರ ಶಾಪ ಮತ್ತೊಂದು ಎಲ್ಲ ಪ್ರಕ್ರಿಯೆಗಳನ್ನು ನೋಡಿದು ಹೋಗಿ ವೇದವ್ಯಾಸರಾಗಿ ಅವತಾರ ಮಾಡಿ ಭಗವಾನ್ ಪರಮಾತ್ಮ ವೇದಗಳನ್ನ 4 ವಿಭಾಗ ಮಾಡಿದ. ಪದ್ಯಾತ್ಮಕವಾದದ್ದನ್ನ ಋಗ್ವೇದ ಮಾಡಿದ, ಗದ್ಯಾತ್ಮಕವಾದದ್ದನ್ನ ಯಜುರ್ವೇದ ಮಾಡಿದ. ಈ ಯಜುರ್ವೇದದಲ್ಲಿ ಮತ್ತೆ 2 ವಿಭಾಗ, ಶುಕ್ಲ ಮತ್ತು ಕೃಷ್ಣ ವೇದದಿಂದಾಗಿ ವೇದವ್ಯಾಸರನ್ನ ಸೂರ್ಯನಿಗೆ ಉಪದೇಶ ಮಾಡಿಬಿಟ್ರು. ಇದನ್ನ ಕಾಲಾಂತರದಲ್ಲಿ ಬರ್ತಾನೆ ಅಂತ ಆ ಸೂರ್ಯ ಯಾವಾಗ ವೇದವ್ಯಾಸ ಮತ್ತೆ ನಮ್ಗೆ ಅನ್ಸುತ್ತೆ ಅಲ್ಲರಿ, ನಾವು ಇತಿಹಾಸಕ್ಕೆ ಎದಕ್ಕೆ ನೋಡಿದ್ರೆ ಸತ್ಯವತಿ ಪರಾಶರ ವಿವಾಹವನ್ನು ಕಲ್ಯಾಣೋತ್ಸವ ಮಾಡಿಸಿದ್ದು ಯಾಜ್ಞವಲ್ಕ್ಯರು, ವೇದವ್ಯಾಸರು ಉಪನಯನ ಮಾಡಿಸಿದ್ದು ಯಾಜ್ಞವಲ್ಕ್ಯರು. ಪುರಾಣಗಳು ಹೇಳ್ತಾ ಇದ್ದಿಲ್ಲ, ವೇದವ್ಯಾಸರು ಉಪನಯನ ಮಾಡಿಸಿದ್ದು ಅವ್ರಿಗೆ ಹೇಗೆ ಅಂತ ಹೇಳಿದ್ರು, ಹುಟ್ಟಿದ ತಕ್ಷಣ ಸ್ಮೂತಾಗಿ ಹುಟ್ಟಿರಲಿಲ್ಲ ವೇದವ್ಯಾಸರು. ಹುಟ್ಟಿದಾಗಲೇ ಬಾಲ್ಯಾವಸ್ಥೆಯಲ್ಲಿದ್ರು ಅವ್ರಿಗೆ ವೇದ ಉಪನಯನ ಮಾಡಿದ್ದು ಯಾಜ್ಞವಲ್ಕ್ಯರು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಅವ್ರೇನು ಆಮೇಲೆ ಅವರು ವೇದಗಳನ್ನು ವಿಭಾಗ ಮಾಡಿದ್ದೇನೆ, ಆ ವಿಭಾಗ ಮಾಡಿ ಮತ್ತೆ ಸೂರ್ಯಹಸ್ತ್ರಿ ಇಡುವಂತ ಅರ್ಥ ಏನು, ಇದೆಲ್ಲ ದ್ವಾಪರ ಕಥೆ ಆಯ್ತಲ್ಲ ಅಂತ ನಮ್ಗೆ ಅನ್ಸುತ್ತೆ. ವಾಸ್ತವ
ಇಲ್ಲ. ಏನಂತ ಹೇಳ್ತಂದ್ರೆ ನಾವು ಇದನ್ನ ದ್ವಾಪರ ಯುಗದಲ್ಲೇ ಇದನ್ನ ಮಾಡಿದ್ದಲ್ಲ. ಆ ದ್ವಾಪರ ಯುಗ ಬರೋಕ್ಕಿಂತ ಮುಂಚೆನೆ ವೇದವ್ಯಾಸರು ಮಹಾಭಾರತ ಅಂತ ನಾವು ಇವತ್ತು ಹೇಳ್ತೀವಿ, ಅದಕ್ಕಿಂತ 500 ವರ್ಷದ ಮುಂಚೆನೆ ಮಹಾಭಾರತ ರಚನೆ ಮಾಡಿದ್ದಾಗಿತ್ತು ವೇದವ್ಯಾಸರು. ಹಾಗೆ ಅದೆಲ್ಲ ಸೂರ್ಯನ ಹತ್ರ ಇದ್ರು. ಆಮೇಲೆ ವೈಶಂಪಾಯನ ಪ್ರಸಂಗ, ಇದೆಲ್ಲ ನಮ್ಗೆ ಗೊತ್ತೇ ಇರುವಂತದ್ದು. ವೈಶಂಪಾಯನ ಪ್ರಸಂಗ ಆಯ್ತು. ಅಲ್ಲಿಂದ ಸೂರ್ಯದೇವರನ್ನ ಅವರ ಅಂತರ್ಯಾಮಿಯಾದಂತಹ ಸವಿತೃಯಾದ ಪರಮಾತ್ಮನನ್ನು ಉಪಾಸನೆ ಮಾಡಿ, ಯಾವ ಮಂತ್ರ? ಅದೇ ಗಾಯತ್ರಿ ಮಂತ್ರ, ಮತ್ತಿನ್ಯಾವುದೋ ಮಂತ್ರ ಅಲ್ಲ, ಗಾಯತ್ರಿಯನ್ನೇ ಉಪಾಸನೆ ಮಾಡಿದ್ದು ಯಾಕೆ. ಹಾಗಾಗಿ ಇದನ್ನ ಹೇಗೆ ನಾವು ಸ್ಪಷ್ಟ ಮಾಡುದು? ಗಾಯತ್ರಿಯಲ್ಲಿ ಉಪಾಸನೆ ಮಾಡಿದರೆ ಅಂತ ಹೇಗಾಗುತ್ತೆ? ಭಾಗವತ ದ್ವಾದಶ ಸ್ಕಂಧದಲ್ಲಿ ನಿರೂಪಣೆ ಮಾಡುತ್ತೆ. ಭಾಗವತ ದ್ವಾದಶ ಸ್ಕಂಧದಲ್ಲಿ ನಿರೂಪಣೆ ಮಾಡುತ್ತೆ. ಸೂರ್ಯನನ್ನು ಸ್ತೋತ್ರ ಮಾಡುವ ರೀತಿಯನ್ನು 2 ಶ್ಲೋಕಗಳಲ್ಲಿ ಭಾಗವತ ನಿರೂಪಣೆ ಮಾಡುತ್ತೆ. ಆ 2 ಶ್ಲೋಕಗಳು ಗಾಯತ್ರಿ ಮಂತ್ರದ ವ್ಯಾಖ್ಯಾನ ರೂಪ. 2 ಶ್ಲೋಕಗಳು ಗಾಯತ್ರಿ ಮಂತ್ರದ ವ್ಯಾಖ್ಯಾನ ರೂಪ. ಹಾಗಾಗಿ ಸೂರ್ಯಮಂಡಲ ಹಾಗಿದ್ರೆ ಆರಾಧನೆ ಮಾಡಿದ್ಯಾರನ್ನ? ಸೂರ್ಯನನ್ನಲ್ಲ, ಸೂರ್ಯನ ಒಳಗೆ ಕುಳಿತಿರುವ ಪರಮಾತ್ಮನನ್ನ. ನಾವೆಲ್ಲ ಪರಮಾತ್ಮನನ್ನ ಕರಿಬೇಕು, ಆರಾಧನೆ ಮಾಡಬೇಕು. ಎಲ್ಲಿ ಆರಾಧನೆ ಮಾಡಬೇಕು? ಸೂರ್ಯಮಂಡಲದಲ್ಲಿ. ಸೂರ್ಯಮಂಡಲ ಎಲ್ಲಿರುವ ಸೂರ್ಯಮಂಡಲ? ಹೊರಗಿರುವ ಸೂರ್ಯಮಂಡಲ ಅಲ್ಲ, ನಮ್ಮ ಹೃದಯಾಕಾಶದಲ್ಲಿರುವಂತಹ ಸೂರ್ಯಮಂಡಲ. ನಮ್ಮ ಹೃದಯವನ್ನೇ ಆಕಾಶವನ್ನಾಗಿ ಪರಿಕಲ್ಪನೆ ಮಾಡಿಕೊಂಡು ಅಲ್ಲಿ ಸೂರ್ಯಮಂಡಲದಲ್ಲಿ ಆ ನಮ್ಮ ಹೃದಯಮಂಡಲದಲ್ಲಿರುವಂತಹ ಪರಮಾತ್ಮನನ್ನ ಸ್ವಾಮಿ ಭಾರತದಲ್ಲಿ ಆರಾಧನೆ ಮಾಡ್ತೇನೆ ಅಂತ ಕರೆದು ಪೂಜೆ ಮಾಡಬೇಕು. ಹಾಗೆ ಯಾಜ್ಞವಲ್ಕ್ಯರು ಆರಾಧನೆ ಮಾಡುವುದು ಯಾರು? ಮತ್ತೇನು ಅಂತ ಏನಂತಂದ್ರೆ, ನನ್ನ ಅಂತರ್ಯಾಮಿಯಾಗಿ ಬಿಂಬರೂಪಿಯಾಗಿರುವ ಪರಮಾತ್ಮನಿಗೂ ಹೊರಗಡೆ ಅನೇಕ ರಾಮ ಕೃಷ್ಣ ವೇದವ್ಯಾಸಾದಿ ರೂಪಗಳಿಂದ ನೆಲೆ ನಿಂತಿರುವಂತಹ ಪರಮಾತ್ಮನಿಗೂ ಯಾವ ಭೇದವೂ ಇಲ್ಲ. ಅದೇ ಪರಮಾತ್ಮನೇ ನನಗೆ ಬಿಂಬರೂಪಿಯಾಗಿ ಒಳಗಿದ್ದಾನೆ ಅನ್ನುವಂತಹ ಅನುಸಂಧಾನ ನಮಗಿರಬೇಕು. ಇದನ್ನೇ ಯಾಜ್ಞವಲ್ಕ್ಯರು ತೋರಿಸಿಕೊಟ್ಟಿದ್ದು. ತತ್ವಂ ಸಣ್ಣ ಅಪಾರ. ಹೀಗೆ ನಮ್ಮ ಸಾಧನೆ ಮೊದಲು ಎಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ಈ ವೇದಾಧ್ಯಯನ ಇತ್ಯಾದಿಗಳಿಂದ. ಅದನ್ನ ನಾವು ಗಟ್ಟಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಜೀವನದ ದಾರಿ ಏನು, ನಮ್ ಹುಟ್ಟಿದ್ಯಾಕೆ ಅನ್ನೋದು ನಮಗೆ ಮನವರಿಕೆ ಆಗುತ್ತೆ. ನಾವು ಹುಟ್ಟಿದ್ಯಾಕೆ ಅನ್ನುವ ಮನವರಿಕೆ, ನಮ್ಮ ಈ ಜೀವನ ಸಾರ್ಥಕತೆ ಹೋಗಬೇಕು ಅಂತ ಹೇಳಂತಂದ್ರೆ ನಾವು ಇದನ್ನು ಮಾಡಲೇಬೇಕು. ಹಾಗಾಗಿ ಯಥಾಶಕ್ತಿಯಾಗಿ ಸ್ವಶಾಂತಿಯ ಅಧ್ಯಯನ. ನಾವು ನಿತ್ಯ ಸಂಧ್ಯಾವಂದನೆ ಎಲ್ಲ ಕಲಿತೀವಿ, ಅದೆಲ್ಲ ಸರಿ. ಅದನ್ನೆಲ್ಲವನ್ನೂ ಬಿಟ್ಟು ನಮ್ಮ ಶಾಖೆಯ ಅಧ್ಯಯನವನ್ನ ಎಲ್ಲರೂ ಕೂಡ, ಅದು ಅವರಲ್ಲ, ಸ್ವಶಾಖೆ ಅಧ್ಯಯನ ಎಲ್ಲರೂ ಮಾಡಬೇಕು. ಎಲ್ಲ ಅವರವರ ಶಾಖೆ. ವಾಸ್ತವ ಮೊದಲು ಅದೇ ಹೇಳಿದೆ ನಾನು, ಅವರವರಿಗೆ ಆಯಾಯ ವೇದ ಅಂತ ಇರಲಿಲ್ಲ ಮೊದಲು. ಎಲ್ಲರಿಗೂ ಒಂದೇ ವೇದ, ಎಲ್ಲರಿಗೂ ಒಂದೇ ವೇದ. ವೇದವ್ಯಾಸರು ಆಮೇಲೆ ವಿಭಾಗ ಮಾಡಿದ್ರು. ಋಗ್ವೇದ, ಯಜುರ್ವೇದ, ಗದ್ಯ ರೂಪವಾದಂತಹದ್ದು ಯಜುರ್ವೇದ. ಸೂರ್ಯನೊಳಗಿದ್ರು ಸೂರ್ಯಾಂತರ್ಗತನಾದ ಪರಮಾತ್ಮನನ್ನ, ಸೂರ್ಯನಾರಾಯಣನನ್ನ ಒಲಿಸಿಕೊಂಡು ಯಾಜ್ಞವಲ್ಕ್ಯರು ಆ ಸೂರ್ಯರೂಪಿಯಾದ ತೇಜೋಮಯಾದಂತಹ ಸೂರ್ಯನಿಂದ ಬಂತು. ಆದ್ದರಿಂದಾಗಿ ಇದಕ್ಕೆ ಶುಕ್ಲ ಯಜುರ್ವೇದ ಅಂತ ಹೆಸರು. ಇನ್ನುಳಿದದ್ದು ಕೃಷ್ಣ ಅನ್ನುವ ಹೆಸರಿನಿಂದ ಪ್ರಚಲಿತದಲ್ಲಿತ್ತು. ಅದೇ ರೀತಿಯಾಗಿ ಅದು ಸೂರ್ಯನಾರಾಯಣ ವಾದಿರೂಪದಿಂದ ಉಪದೇಶ ಮಾಡಿದ. ಆದ್ದರಿಂದಾಗಿ ಇದು ವಾದ ಸಂಹಿತ ಅನ್ನುವಂತ ಇನ್ನೊಂದು ಶಬ್ದದಿಂದಾಗಿ ಈ ಸಂಹಿತೆಗೆ ಕರೆಯುವಂತಹದ್ದು. ಅದೇ ರೀತಿ ಗಾನಾತ್ಮಕವಾಗಿರುವಂತದ್ದನ್ನ ಸಾಮವೇದ ಅಂತ. ಮತ್ತೆ ಈ 3 ವೇದಗಳನ್ನೇ ತಂತ್ರಕ್ಕೆ ಬಳಸುವಂತಹ ಮಂತ್ರಗಳನ್ನ ಅಥರ್ವವೇದ ಅನ್ನುವಂತಹ ಹೆಸರುಗಳಿಂದಾಗಿ ಪರಮಾತ್ಮ 4 ವಿಭಾಗವನ್ನಾಗಿ ಮಾಡಿ ಆ 4 ಶಾಖೆಗಳ ಪ್ರವರ್ತನೆಗಾಗಿ, ಆ 4 ವೇದಗಳ ಪ್ರವರ್ತನೆಗಾಗಿ 4 ಜನ ಶಿಷ್ಯರಿಗೆ ಅವರು ಶಿಷ್ಯರನ್ನ ಪ್ರವರ್ತಿಸಲಿಕ್ಕೋಸ್ಕರ ಬಿಡ್ತಾರೆ. ನಾವು ಪೈಂಗಿ ಋಷಿಗಳು, ಅದೇ ರೀತಿಯಾಗಿ ವೈಶಂಪಾಯನರು, ಜೈಮಿನಿಗಳು, ಸುಮಂತಗಳು ಅಂತ ನಾವು ಕೇಳ್ತೇವೆ. ಶುಕ್ಲ ಯಜುರ್ವೇದಕ್ಕೆ ಸೂರ್ಯನಾರಾಯಣ, ತದನಂತರದಲ್ಲಿ ಯಾಜ್ಞವಲ್ಕ್ಯರು, ಕಾತ್ಯಾಯನಾದಿ ಮಹರ್ಷಿಗಳು ಇದಕ್ಕೆಲ್ಲ ಪ್ರವರ್ತಕರು ಅಂತ ನಾವು ಕೇಳ್ತೇವೆ. ಹಾಗಾಗಿ ಮೊದಲು ಬ್ರಾಹ್ಮಣ, ಸಂಹಿತ ಆದ್ಮೇಲೆ ಆರಣ್ಯಕ. ಏನು ಆರಣ್ಯಕ ಅಂತ ಹೇಳಂತಂದ್ರೆ, ಆರಣ್ಯಕ ಅಂತ ಹೇಳಂತಂದ್ರೆ ಈ ಸೂಕ್ತದಲ್ಲಿ, ಈ ಅನುವಾದದಲ್ಲಿ ಯಾಕೆ ಇಷ್ಟೇ ಮಂತ್ರಗಳು, ಯಾಕೆ ಇಷ್ಟೇ ಈ ವೇದದಲ್ಲಿ ಇಷ್ಟೇ ಅಧ್ಯಾಯಗಳು ಯಾಕೆ, ಹೀಗೆ ಈ ಸಂಖ್ಯಾಬಲವನ್ನ ನಿರ್ಣಯ ಮಾಡಿಕೊಂಡು ಹೋಗುವಂತದ್ದು ಆರಣ್ಯಕ ಅಂತ ಕರೆದುಕೊಳ್ಳುತ್ತದೆ. ಅರಣ್ಯಕ ವಾಸ್ತವ ಇದೆಲ್ಲ ಅರಣ್ಯಕ ಅಂತ ಹೇಳಿದ್ರೆ ಎಲ್ಲೋ ಅರಣ್ಯಗಳನ್ನು ಕೂಡ ಕಲಿಬೇಕು ಅಲ್ಲ, ಅರಣ್ಯಕ್ಕೆ ಹೇಳ್ಕೊಡೋದಿಲ್ಲ. ಆಮೇಲೆ ಬ್ರಾಹ್ಮಣ ಮತ್ತೆ ಉಪನಿಷತ್ತು ಅಂತ. ಬ್ರಾಹ್ಮಣ ಅಂತ ಹೇಳಿದ್ರೆ ಅಲ್ಲಿರುವಂತಹ ತತ್ವವನ್ನ ಇನ್ನಷ್ಟು ಆ ಪರಮಾತ್ಮನನ್ನ ತಿಳಿಸುವಂತಹ
ತತ್ವಗಳನ್ನೇ ಅದು ಬ್ರಾಹ್ಮಣ ಅಂತ. ಇದು ಕೆಲವೊಮ್ಮೆ ಬ್ರಾಹ್ಮಣ ಮತ್ತು ಉಪನಿಷತ್ತು ಎರಡು ಕೂಡ ಒಟ್ಟೊಟ್ಟಿಗೆ ಆಗಿರ್ತವೆ. ಈ ಬೃಹದಾರಣ್ಯಕದ ವೈಶಿಷ್ಟ್ಯವೇ ಹಾಗೆ. ಏನು ಅಂತ ಹೇಳಿದ್ರೆ ಇದು ಆರಣ್ಯಕನು ಇದರ ಜೊತೆಗೆ ಸೇರಿದೆ, ಬ್ರಾಹ್ಮಣಗಳು ಇದರ ಜೊತೆಗೆ ಸೇರಿದ್ದಾರೆ, ಜೊತೆಗೆ ಉಪನಿಷತ್ತು ಸೇರ್ಕೊಂಡಿದೆ. ಉಪನಿಷತ್ತು ಈಗ ಬಂದಿದ್ದು. ಉಪನಿಷತ್ತು ಅಂತ ಹೇಳಿದ್ರೆ ಏನರ್ಥ? ಉಪ ಅನ್ನುವ ಶಬ್ದಕ್ಕೆ ಅರ್ಥ ಹತ್ತಿರ ಅಂತ ಅರ್ಥ. ಎರಡು ಅರ್ಥ ಇದೆ ಅದಕ್ಕೆ. ಒಂದು ಹತ್ತಿರ ಅಂತ ಅರ್ಥ, ಇನ್ನೊಂದು ಎತ್ತರ ಅಂತ ಅರ್ಥ. ಈ ಹತ್ತಿರ ಅನ್ನೋ ಅರ್ಥ ಏನು ಅಂತ ಕೇಳಿದ್ರೆ ನೀವು ಸಾಮಾನ್ಯ ಕೇಳ್ತೀವಿ, ಉಪನಗರ ಅನ್ನೋ ಶಬ್ದಗಳನ್ನು ಕೇಳಿರ್ತೀವಿ. ಇಲ್ಲೆಲ್ಲೂ ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿಗೆ ಬಂದ್ರೆ ಕೆಂಗೇರಿ ಉಪನಗರ, ಯಲಹಂಕ ಉಪನಗರ ಅಂತ ಕೇಳಿರ್ತೀವಿ. ಏನು ಉಪನಗರ ಅಂತ ಹೇಳಿದ್ರೆ ನಗರದ ಸಮೀಪದಲ್ಲಿ ಇರುವಂತಹ ಪಟ್ಟಣ ಅನ್ನುವ ಅರ್ಥದಲ್ಲಿ ಉಪನಗರ. ಉಪ ಅನ್ನುವ ಶಬ್ದ ಹತ್ತಿರದಲ್ಲಿರುವಂತದ್ದು. ಉಪವನ ಅನ್ನುವಂಥ ಶಬ್ದಗಳು ನಮ್ಮ ಸಂಸ್ಕೃತದ ಅರ್ಥದಲ್ಲಿ ಹೇರಳವಾಗಿ ಸಿಗ್ತವೆ. ಉಪವನ ಅಂತ ಹೇಳಿದ್ರೆ ಅರ್ಥ ಏನು? ನಗರದ ಹತ್ತಿರವಿರುವಂತಹ ವನ, ಉದ್ಯಾನವನ, ಅದು ಉಪವನ ಅಂತ ಹೇಳ್ತಾರೆ. ಹಾಗೆ ಉಪನಿಷತ್ತು ಉಪ ಹತ್ತಿರ ಯಾರ ಜೊತೆಗೆ? ಗುರುವಿನೊಟ್ಟಿಗೆ ಇದ್ದು ಅಧ್ಯಯನ ಮಾಡಬೇಕಾದಂತಹ ಗ್ರಂಥ ಅದು ಈ ವೇದ ಭಾಗ, ಈ ಉಪನಿಷತ್ತು. ಬರೀ ಅಷ್ಟು ಮಾತ್ರ ಅಲ್ಲ, ಗುರುವಿನ ಹತ್ತಿರ ಇದ್ದು ಅಧ್ಯಯನ ಮಾಡಬೇಕಾದದ್ದು ಒಂದ. ಯಾಕೆ ಸಂಹಿತೆಗಳು ನಮಗೆ ವೇದದ ವಿಭಾಗ ನಾವು ಸಾಮಾನ್ಯವಾಗಿ ಪಾಠ ಮಾಡಬೇಕಾದ್ರೆ ಗುರು ಶಿಷ್ಯರ ಸಂಬಂಧ ಎಲ್ಲ ಇರುತ್ತೆ. ಆದ್ರೆ ಯಾವಾಗ ಶಿಷ್ಯರನ್ನ ತನ್ನ ಮಗನಂತೆ ಗುರು ಕಾಡ್ತಾನೋ ಆಗ ಆ ಆತ್ಮೀಯತೆಯಿಂದ ಬರುವ ಮಾತುಗಳೆಲ್ಲ ಇದ್ದಾವಲ್ಲ, ಅದೆಲ್ಲ ಉಪನಿಷತ್ತುಗಳೆಲ್ಲ ಅಡಕವಾಗಿದ್ದಾವೆ. ಬರೀ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮಾತ್ರ ಅಲ್ಲ, ನಾವು ಗಾರ್ಗಿ ಮೈತ್ರೇಯರ ಸಂವಾದದಲ್ಲೆಲ್ಲ ನೋಡ್ತೇವೆ. ಮೈತ್ರಿಯಿಗೆ ಉಪದೇಶ ಮಾಡುವಂತ ಪ್ರಕ್ರಿಯೆಗಳೆಲ್ಲ ಇದನ್ನು ನೋಡ್ತೇವೆ. ಹಾಗಾಗಿ ಗುರುವಿನ ಹತ್ತಿರ ಮೈತ್ರೇಯಿ ಯಾತ್ರೆ ಗುರು, ಪತಿಯು ಹೋದು ಗುರುನು ಹೋದು. ಹಾಗಾಗಿ ಗುರುವಿನ ಹತ್ತಿರ ಇದ್ದು ತಿಳಿದುಕೊಳ್ಳಬೇಕಾದ ವಿಷಯಗಳೆಲ್ಲ ಉಪನಿಷತ್ತುಗಳು ಅಂತ ಅರ್ಥ. ಇಲ್ಲಿ ನಮ್ಗೆ ಆಪ್ಷನ್ ಇಲ್ಲ, ಚಾಯ್ಸ್ ಇಲ್ಲ. ಇಲ್ಲಿ ನಾನು ಇದನ್ನು ಮಾಡುವ ಬೇಡ, ಮಾಡಬೇಕು ಅಷ್ಟೇ. ಅಹರಹ ಸಂಧ್ಯಾ ಉಪಾಸೀತ, ಪ್ರತಿನಿತ್ಯವೂ ಕೂಡ ಸಂಧ್ಯಾ ವಂದನೆಯಿಂದ ಮಾಡಲೇಬೇಕು. ನಾನು ಅಲ್ಲ ಇವತ್ತು ಮಾಡಿದ್ರೆ ಇವತ್ತು ಮಾಡ್ತೀನಿ, ನಾಳೆ ಬಿಟ್ಟರೆ ನಡೀತದ, ಚಾಯ್ಸ್ ಇಲ್ಲ ನಮಗೆ, ಆಪ್ಷನ್ ಇಲ್ಲ, ಮಾಡ್ಬೇಕು ಅಷ್ಟೇ. ಉಪನಿಷತ್ತುಗಳು ಹೇಳುದ ಆ ಪ್ರೀತಿ ಮಮತೆ ಕಟುತನ ಇದೆ, ಆದ್ರೆ ಅದರ ಹಿಂದೆ ದೀರ್ಘವಾದ ವಾತ್ಸಲ್ಯ ಇದೆ. ಹಾಗಾಗಿ ಗುರುವಿನ ಹತ್ತಿರ ಇದ್ದು ತಿಳಿದುಕೊಳ್ಳಬೇಕಾದ ವಿಷಯಗಳೆಲ್ಲ ಅಡಕವಾಗಿರುವುದು ಉಪನಿಷತ್ತುಗಳು. ಅದಕ್ಕೆ ಉಪನಿಷತ್ತು ಅಂತ ಹೆಸರು. ಇನ್ನೊಂದು ಉಪ ಅಂತ ಹೇಳಂತಂದ್ರೆ ಹತ್ತಿರ. ಯಾರ ಹತ್ತಿರ? ನಮ್ಮನ್ನ ಪರಮಾತ್ಮನ ಹತ್ತಿರಕ್ಕೆ ಕೊಂಡೊಯ್ತಾರೆ ಇವೆಲ್ಲ. ಅದಕ್ಕಾಗಿ ಉಪನಿಷತ್ ಅನ್ನುವಂತ ಹೆಸರು. ಬರೀ ಅಷ್ಟು ಮಾತ್ರ ಅಲ್ಲ, ನಿಷಾದ ಅಂದ್ರೆ ಆ ಮೇಲೆ ಎಲ್ಲರಿಗಿಂತಲೂ ಮೇಲೆ ಸರ್ವೋತ್ತಮವಾಗಿ ರಮಿಸುವ ಅವನು ಪರಮಾತ್ಮ. ಅವನ ಬಳಿಗೆ ಕರೆದುಕೊಂಡು ಹೋಗುವಂತಹ ಗ್ರಂಥಗಳು ಈ ಗ್ರಂಥರತ್ನಗಳು, ಉಪನಿಷತ್ತುಗಳು. ಹಾಗಾಗಿ ಇದೆಲ್ಲ ಎಲ್ಲಿಂದ ಬಂತು? ಯಾವುದೇ ಋಷಿಮುನಿಗಳು ಪ್ರಣೀತವಾದದ್ದಲ್ಲ. ಪ್ರಣೀತ ಅಂದ್ರೆ ರಚನೆ ಮಾಡಿ ಬರೆದು ಕೊಟ್ಟದ್ದಲ್ಲ. ವೇದದ ಅಷ್ಟೂ ಭಾಗಗಳು ಕೂಡ ಅನಾದಿಯಾಗಿದೆ. ಅನಾದಿ ಅನಂತ. ಯಾವ ಪುರುಷರು ಸಾಕ್ಷಾತ್ ಪರಮಾತ್ಮನೇ ರಚನೆ ಮಾಡಲಿಲ್ಲ ವೇದಗಳನ್ನ, ಭಗವಂತನಿಗೆ ಈಶ್ವರನೇ ರಚನೆ ಮಾಡಲಿಲ್ಲ ಅಂತ ಹೇಳಂತಂದ್ರೆ ಯಾವ ರಚನೆ ಮಾಡ್ತಾರೆ? ನಮ್ಮಲ್ಲಿ ಇದೊಂದು ಕಲ್ಪನೆ ಇದೆ, ವೇದಗಳನ್ನ ಋಷಿಮುನಿಗಳು ರಚನೆ ಮಾಡಿದ್ರು, ಅವ್ರು ರಚನೆ ಮಾಡಿದ್ರು, ಇವ್ರು ರಚನೆ ಮಾಡಿದ್ರು ಅಂತ ನಮಗೆ ಕಲ್ಪನೆ ಇದೆ. ವಾಸ್ತವ ತಪ್ಪು ಕಲ್ಪನೆ ಇದೆ. ಯಾಕೆಂತ ಹೇಳಿದ್ರೆ ವೇದಗಳು ಅಪೌರುಷೇಯ. ಯಾವ ಪುರುಷನಿಂದಲೂ, ಅಂದ್ರೆ ಯಾವ ಪುರುಷ ಅಂತ ಹೇಳಿದ್ರೆ ಯಾವ ವ್ಯಕ್ತಿಯಿಂದಲೂ ನಿರ್ಮಿತವಾದದ್ದಲ್ಲ, ರಚಿತವಾದದ್ದಲ್ಲ. ಅನಾದಿನಂತವಾಗಿ. ಯಾಕೆ ಇವತ್ತು ವೇದವ್ಯಾಸರು ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ನಮ್ಗೆ 18 ಪುರಾಣಗಳೆಲ್ಲ ನಾವು ನೋಡ್ತೇವೆ. 18 ಪುರಾಣಗಳಲ್ಲಿ ನಾರಾಯಣಂ ಸುರಗುರುಂ ಜಗದೇಕನಾಥ ಮಹಾಭಾರತ ಹೇಳುದು, ಅಥವಾ ಚಾರ್ತೆ ಸುಬುದ್ಧ ಪುರಾಣ ಅಂತ ಭಾಗವತ ನಿರೂಪಣೆ ಮಾಡುತ್ತೆ. ವಿಷಯ ಅದೇ ಇರಬಹುದು, ಶಬ್ದದಲ್ಲಿ ವ್ಯತ್ಯಾಸ ಆಗುತ್ತೆ. ಮುಂದಿನ ಕಲ್ಪಗಳಲ್ಲಿ ಈ ಕಲಿಯುಗ ಮುಗಿತು ಅಂತ ಹೇಳಂತಂದ್ರೆ ಕಲ್ಪಗಳಲ್ಲೆಲ್ಲ ಆ ವ್ಯತ್ಯಾಸಗಳಾಗ್ತವೆ. ಜನ್ಮಾದ್ಯಸ್ಯ ಅಂತ ಹೇಳಿದ್ದು ಮತ್ತಿನ್ಯಾವುದೋ ಶಬ್ದಗಳು ಬರಬಹುದು. ನಾರಾಯಣಂ ಸುರಗುರು ಜಗದೇಕನಾಥ ಅಂತ ಹೇಳಿದ್ದು ಅದಕ್ಕೆ ನಾರಾಯಣನ್ ದೇವಗುರು ಅಂತ ಬರಬಹುದು. ಆದ್ರೆ ಶಬ್ದಗಳಲ್ಲಿ ವ್ಯತ್ಯಾಸ ಆಗುತ್ತೆ. ವಿಷಯ ಒಂದೇ ಆದ್ರೂ ಕೂಡ ಶಬ್ದಗಳಲ್ಲಿ ವ್ಯತ್ಯಾಸ ನಮ್ಗೆಲ್ಲಿ ಪುರಾಣಗಳಲ್ಲಿ ಇತಿಹಾಸಗಳಲ್ಲೆಲ್ಲ ನಮ್ಗೆ ಸಿಗ್ತವೆ. ಆದ್ರೆ ವೇದ ಹಂಗಲ್ಲ.
ಅಗ್ನಿಳೆ ಪುರೋಹಿತಂ ಅಂತ ವೇದ ಇತ್ತು ಅಂತ ಹೇಳಂದ್ರೆ, ಯಾವತ್ತು ಪರಮಾತ್ಮ ಸೃಷ್ಟಿ ಮಾಡಿದ್ರು ಪ್ರಳಯ ಆದ್ಮೇಲೂ, ಆ ಪ್ರಳಯ ಆದ್ಮೇಲೂ ಕೂಡ ಮತ್ತೆ ಯಾವತ್ತು ಸೃಷ್ಟಿ ಮಾಡ್ತಾನೋ ಅನಂತ ಕಲ್ಪಗಳು, ಅನಂತ ವೇದಗಳು ಎಷ್ಟು ಸರ್ತಿ ಸೃಷ್ಟಿ ಮಾಡ್ತಾರೋ ಎಲ್ಲ ಸಂದರ್ಭದಲ್ಲೂ ಅಗ್ನಿಳೆ ಪುರೋಹಿತಂದೇ ಇರುತ್ತೆ. ಅದು ಹೋಗಿ ಅಗ್ನಿಳೆ ಪುರೋಹಿತಂ ಅಂತ ಆಗುದಿಲ್ಲ. ಹಾಗಾಗಿ ವೇದಗಳು ಅನಾದಿ ನಿತ್ಯ, ಅನಾದಿ ನಿತ್ಯ. ಅವುಗಳನ್ನು ಯಾವ ವ್ಯಕ್ತಿಯು ರಚನೆ ಮಾಡಿದ್ದಲ್ಲ, ಯಾವ ವ್ಯಕ್ತಿಯಿಂದಲೂ ರಚಿತವಾದದ್ದು ಅಲ್ಲ, ಅಪೌರುಷ. ಇದನ್ನೆಲ್ಲರೂ ಇರ್ತಾರೆ, ಬರೀ ನಾವು ಮಾಧ್ಯಮ ಮಾತ್ರ ಹೇಳುವುದಲ್ಲ, ಬರೀ ಮಧ್ವಾಚಾರ್ಯ ಪರಂಪರೆ ಮಾತ್ರ ಹೇಳ್ತೀವಿ ಅಲ್ಲ. ಎಲ್ಲ ಪಂಗಡಗಳು ಕೂಡ ಆಚಾರ್ಯತ್ರಯರಲ್ಲೂ ಈ ವೇದಗಳನ್ನ ಅಪೌರುಷೇಯ ಅಂತಲೇ ಅಂಗೀಕಾರ ಮಾಡಿದ್ದು. ಆಚಾರ್ಯರಲ್ಲಿ ನಾವು ಹೇಳಿದ ಋಷಿಗಳು ಹೇಳಿದ್ವಿ, ನಾವು ಅಧ್ಯಯನ ಮಾಡಿದ್ವಿ. ಅಧ್ಯಯನದ ಕೊರತೆಯೇ ನಮಗೆ ಇಂತಹ ತಪ್ಪದ ಅರಿವು ಎಳ್ಕೊಂಡು ಹೋಗ್ತಾರೆ. ಹಾಗಾಗಿ ವೇದಗಳನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ, ನಾವು ಸರಿಯಾದ ಜೀವನವನ್ನು ಕಟ್ಟಿಕೊಳ್ಳೋದು ಮಾತ್ರ ಅಲ್ಲ, ಭಗವಂತನನ್ನು ತಿಳಿ ವೇದಾಖ್ಯಗಳನ್ನ ಓದಬೇಕು. ಎಲ್ಲ ಬಿಡ್ರಪ್ಪ, ನಾವು ಜೀವನ ಬದುಕಿದ್ದಕ್ಕೋಸ್ಕರ ಒಂದಲ್ಲ ಒಂದಿನ ಮೋಕ್ಷಕ್ಕೆ ಹೋಗ್ಬೇಕು. ಮೋಕ್ಷಕ್ಕೆ ಹೇಗೆ ಹೋಗ್ತೀವಿ? ಪರಮಾತ್ಮನನ್ನು ತಿಳಿದ, ಪರಮಾತ್ಮನನ್ನು ತಿಳಿಸಿಕೊಡುವಂತಹ ಗ್ರಂಥ ಯಾವುದು? ವೇದಗಳು. ನಮ್ಗನ್ಸುತ್ತೆ ಹಂಗಾದ್ರೆ ನಮ್ ದಾಸರ ಪದಗಳಿದ್ದಾಗ ಅಷ್ಟೊಂದು. ಹೌದು, ದಾಸರ ಪದಗಳೆಲ್ಲ ಇದ್ದಾಗ ಇಲ್ಲ ಅಂತಿಲ್ಲ. ಅದು ಎಲ್ಲಿಗೆ ಮೆಟ್ಟಿಲು? ನಿಮಗೆ ವೇದಕ್ಕೆ ಮೆಟ್ಟಿಲು. ನೀವು ಆ ಕೆಳಗಡೆಯಿಂದ ಮೇಲೆ ಬರಬೇಕು. ನೀವು ಅಲ್ಲೇ ಕೂತ್ರು ಅಂತ ಹೇಳ್ತಂದ್ರೆ, ನನಗೆ ಇಲ್ಲೇ ಸುಖ ಇದೆ, ಇಲ್ಲೇ ನಮ್ದು ಹೇಗಾಗತ್ತೆ ಗೊತ್ತೇನೆ. ದಾಸರು ರುಚಿ ತೋರಿಸ್ಕೊಟ್ಟಿದ್ದಾರೆ ನಮಗೆ, ನಾವು ಅದನ್ನೇ ದೊಡ್ಡ ಸುಖ ಅಂತ ಕೂತ್ಬಿಟ್ಟಿದ್ದೀವಿ. ಹೇಗೆ ಅಂತ ಹೇಳಿದ್ರೆ, ಪದ್ಧತಿ ಕಾಡಿನೊಳಗೆ ಒಂದು ಮಿಡುಕು ಗುಣ ಬಂತು, ಒಂದು ಸಣ್ಣ ಪ್ರಕಾಶ ಇರುತ್ತಿತ್ತು ಅಂತ ತಗೋಣ. ಅದೇ ದೊಡ್ಡ ಪ್ರಕಾಶ ಅಲ್ಲ. ನಾವು ಹೊರಗೆ ಬರ್ಬೇಕು. ಆ ಕಡೆಯಿಂದ ಹೊರಗೆ ಬಂದ್ರೆ ಸೂರ್ಯ ಇದ್ದಾನೆ, ದೊಡ್ಡ ಬೆಳಕಿದೆ. ಆ ಬೆಳಕನ್ನು ನೋಡ್ಲಿಕ್ಕೆ ಇವತ್ತಿನ ದೊಡ್ಡ ದೊಡ್ಡ ಕಾಡುಗಳೆಲ್ಲ ಇದ್ದಾವೆ. ಸೂರ್ಯನ ಬೆಳಕು ಭೂಮಿಗೆ ಬಿಡ್ಲಾರ್ದಷ್ಟು ದಟ್ಟವಾದ ಕಾಡುಗಳು ಇವತ್ತಿಗೂ ಕಾಡ್ತಾರೆ. ಅಂತಹ ಜಗತ್ತಿನಲ್ಲಿ ಇರೋರಿಗೆ ನಾವು ಬರೀ ಲೈಟ್ ಹಾಕೊಂಡು ಮನೆಯೊಳಗೆ ಕೂತ್ಕೊಂಡು ಆ ಲೈಟ್ ಇದೆ ಸಾಕು ನನಗೆ ಇಲ್ಲೇ ಇದೆ ಅಂತ ಹೇಳಂದ್ರೆ ಅದು ಹುಚ್ಚುತ್ತರ ಆಗುತ್ತೆ. ಅಲ್ಲ, ದಾಸರು ನಮ್ಗೆ ಮಾಡಿಕೊಟ್ಟದ್ದು ಅದಕ್ಕೆ. ದಾಸರು ಮಾಡಿಕೊಟ್ಟದ್ದು ನೀವು ಈ ಸ್ಟೆಪ್ನಿಂದ ಮುಂದಿನ ಸ್ಟೆಪ್ ಹೋಗ್ಬೇಕು ಅಂತ. ನೀವು ಇದೇ ರೀತಿಯಲ್ಲೇ ಓದ್ತಿದ್ರೆ, ನೀವು ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲೇ ಮಾಡಿದ್ದೀರಿ ಅಷ್ಟೇ. ರುಚಿ ಕೂಡಿದ್ದಾರೆ ದಾಸರು. ಹೀಗಿರಬೇಕು. ಜಗನ್ನಾಥಾಸರದ ಹರಿಕಥಾಮ ಸಾರನ್ನು ನೋಡಬೇಕು. ಎಷ್ಟು ಪುರಾಣದ ವಾಕ್ಯಗಳು, ಬೇರೆ ಪುರಾಣದ ವಾಕ್ಯಗಳ ಅನುವಾದಗಳು, ಅವರ ಪದ್ಯಗಳೆಲ್ಲ ಜಗನ್ನಾಥಾಸರ ಪದಗಳು. ವಿಷ್ಣು ಧರ್ಮಗಳದ್ದು, ಗರುಡ ಪುರಾಣಗಳದ್ದು, ಭಾಗವತದ ಎಷ್ಟೋ ಶ್ಲೋಕಗಳನ್ನ ನೇರವಾದ ಅನುವಾದ ಅವರ ಪದ್ಯಗಳನ್ನು ಸಿಗ್ತದೆ. ನೇರವಾದ ಸಾಕ್ಷಾತ್ಕಾರವಾದ. ನಾವು ಕನ್ನಡದಲ್ಲಿ ಅನುವಾದ ತಿಳಿಸಿದ್ರೆ ಹೇಗಿರುತ್ತೆ, ಷಟ್ಪದಿ ಬಾಲ್ಮಿಕ ಪದ್ಯಗಳು ಹಾಕಿರ್ತಿದ್ರೆ ಅದನ್ನೇ ಜಗನ್ನಾಥಾಸರು ಮಾಡಿಕೊಟ್ಟಿದ್ದಾರೆ. ಹಾಗಿದ್ರೆ ನಾವು ಇನ್ನೊಂದು ಸ್ಟೆಪ್ ಮೇಲೆ ಹೋಗಬೇಕು, ಇನ್ನಷ್ಟು ನಾವು ಪಡಿಬೇಕು. ಯಾರು ಗೊತ್ತೇನು? ಭಗವಂತನನ್ನ ತಕ್ಕ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ತಕ್ಕ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ದಾಸರ ಪದ್ಯಗಳಿಂದಾಗಿ ಸತ್ಯ ಇದೆ. ದಾಸರ ಪದ್ಯಗಳು ನಮಗೆ ಆ ಕೃತಿಗಳು ಎಲ್ಲ ನಮಗೆ ಭಗವಂತನ ಬಗ್ಗೆ ಬೆಳಕನ್ನು ತಿಳ್ತಾವೆ. ನಾವು ಅದನ್ನು ಹೋಗ್ತೀವಿ, ಇಲ್ಲ ಅಂತಿಲ್ಲ. ಇನ್ನಷ್ಟು ಬಗಿಬೇಕ್ರಿ. ಬಗಿಬೇಡಿ ಅಂತ ಹೇಳಂತಂದ್ರೆ, ಆ ಭಗವಂತನನ್ನ ನಾವು ತಿಳ್ಕೊಳ್ಳಿಕ್ಕೆ ಶಾಸ್ತ್ರ ಪುರಾಣಗಳನ್ನೆಲ್ಲ ಬಗಿಬೇಕು. ದಾಸರ ಏನೇ ಹೇಳ್ತಾರೆ, ನೀವು ಶ್ರುತಿ ಪುರಾಣಗಳಲ್ಲೆಲ್ಲ ಅರಿತು ನೋಡ್ರಿ ಭಗವಂತನ ತತ್ವಗಳನ್ನ ಅಂತ ಹೇಳಿ. ನಾವು ಮಾತ್ರ ಇದೇ ಸಾಕು ನಮ್ಗೆ ಮೋಕ್ಷಕ್ಕೆ ಅಂತ ಅನ್ಕೊಂಡು ಬಿಡ್ತೇವೆ. ಅದು ಮೋಕ್ಷಕ್ಕೆ ದಾರಿ. ನಿಜವಾಗ್ಲೂ ಮೋಕ್ಷ ನೀ ಹೇಗ್ ಸಿಗತ್ತೆ ಹೇಳ್ರಿ ನೋಡು. ಮೋಕ್ಷ ನಮ್ಗೇನ್ ಕೇಳಿದ್ರಿ ಅದರಿಂದ ಮೋಕ್ಷ ಅಲ್ಲ, ಅದರಿಂದ ಮೋಕ್ಷ ಅಲ್ಲ. ಭಗವಂತನ ಬಗ್ಗೆ ನಾವೆಲ್ಲ ತುಂಬಾ ಜ್ಞಾನಿಗಳಾಗಿದ್ದೀವಿ, ಇಲ್ಲ. ಪರಮಾತ್ಮನ ಪ್ರಸಾದ ಆಗಬೇಕು ಮೊದಲು. ಪರಮಾತ್ಮನ ಪ್ರಸಾದ ಆಗಬೇಕು. ಪರಮಾತ್ಮನ ಪ್ರಸಾದದಿಂದಲೇ ಮೋಕ್ಷ. ಪರಮಾತ್ಮನ ಪ್ರಸಾದ ಆಗಿದೆ. ನಮ್ಮ ಜ್ಞಾನ, ಭಕ್ತಿ, ವೈರಾಗ್ಯ ಎಷ್ಟು ಉತ್ಕೃಷ್ಟವಾಗ್ತಾವೋ ಅಷ್ಟು ಅವನ ಪ್ರಸಾದಕ್ಕೆ, ಅವನ ಅನುಗ್ರಹಕ್ಕೆ ಕಾರಣ ಆಗುತ್ತೆ. ಅವೆಲ್ಲವೂ ಕೂಡ ಅದಕ್ಕೋಸ್ಕರ ಈ ಶ್ರುತಿ ಸ್ಮೃತಿ ಪುರಾಣ ದಾಸರ ಪದ್ಯಗಳು ಎಲ್ಲ ಇರುವುದು ಅದಕ್ಕೋಸ್ಕರ. ನಮ್ಮಲ್ಲಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು. ಆ ಜ್ಞಾನವನ್ನು ಹೆಚ್ಚಿಸಿಕೊಂಡು ಇನ್ನಷ್ಟು ಆ ಭಗವಂತನ ಪ್ರಸಾದವಷ್ಟೇ ನಾವು ಮುಖ ಮಾಡಬೇಕು. ಅವಾಗ ಪರಮಾತ್ಮ ನಮ್ಮ ಮೇಲೆ ಪ್ರಸಾದೋನ್ಮುಖನಾಗ್ತಾನೆ. ಅವಾಗ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ ಪರಮಾತ್ಮ. ಹಾಗಾಗಿ ಆ ಪರಮಾತ್ಮನ ಪ್ರಸಾದದತ್ತ ಕೊಂಡೊಯ್ಯಲಿಕ್ಕೆ ಒಂದು ಪರಿಪೂರ್ಣವಾದ ಮಾರ್ಗ ಅಂತ ಹೇಳಿದ್ರೆ ಅದು ವೇದಗಳು. ನಾವು ವೇದ ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಏನೇನೂ ಇಲ್ಲ, ಅದು ನಿಷ್ಫಲ. ನಾನು ಹಿಂದೆ ಹೇಳಿದೆ, ಇದು ಮನುಷ್ಯ ಜನ್ಮ, ಸಾಮಾನ್ಯವಾದ ಜನ್ಮ ಅಲ್ಲ. ನಮಗಿರುವುದು ಈ ಜನ್ಮ ಇರುವುದು ಸಾಧನೆ ಮಾಡಿಕೊಳ್ಳಲಿಕ್ಕೆ. ನಾವು ಅಧ್ಯಯನ ಮಾಡಬೇಕು, 4 ಜನರಿಗೆ ಹೇಳಿಕೊಡಬೇಕು. ನಾವು ವೃತ್ತಿಗೋಸ್ಕರ, ನಮ್ಮ ಜೀವನ ನಿರ್ವಹಣೆಗೋಸ್ಕರ
ಯಾವ ವೃತ್ತಿಯನ್ನು ಬೇಕಾದ್ರೂ ಅಲ್ಲಿ ತೋರಿಸೋಣ, ತೊಂದರೆ ಇಲ್ಲ, ತಪ್ಪಿಲ್ಲ. ಇವತ್ತಿನ ಕಾಲಮಾನ ಹಾಗೆ ಇಲ್ಲ ಅಂತಿಲ್ಲ. ಆದ್ರೆ ನಮ್ಮ ಅನುಷ್ಠಾನಗಳನ್ನು ಬಿಡ್ಲಿಕ್ಕಿಲ್ಲ, ಆ ಅನುಷ್ಠಾನಗಳನ್ನು ಬಿಡ್ಲಿಕ್ಕಿಲ್ಲ, ವೇದಾಧ್ಯಯನ ಸ್ವಶಾಖಾಧ್ಯಯನವನ್ನು ಬಿಡ್ಲಿಕ್ಕಿಲ್ಲ. ಅದನ್ನು ಮಾಡಿಕೊಂಡು ನೀವು ಇನ್ನೊಂದು ದಾರಿಗೆ ಹೋಗ್ಬೇಕೇ ಹೊರತು ನಾವು ಕೈಲಿಲ್ಲ ಅನ್ನೋದಿಲ್ಲ. ಅದಕ್ಕಿಂತ ದೊಡ್ಡ ಸುಳ್ಳು ಇನ್ನೊಂದು ಯಾವುದೂ ಇಲ್ಲ. ನನಗೆ ಜಪ ಮಾಡಿರ್ತಾ ಇಲ್ಲ, ಸಂಧ್ಯಾವಂದನೆ ಮಾಡಿರ್ತಾ ಸುತ್ತು ಬಿಡ್ತಾ ಇಲ್ಲ, ಅದೆಲ್ಲ ಸುಳ್ಳೇ. ನಮಗೆ ಫೋನ್ ಹಿಡ್ಕೊಂಡು ರೀಲ್ಸ್ ನೋಡ್ಕೊಂಡು ಸ್ಕ್ರೋಲ್ ಮಾಡ್ಲಿಕ್ಕೆ ತಾಸು ಟೈಮ್ ಇರುತ್ತೆ. ಒಬ್ಬೊಬ್ರದ್ದು ಹಿಸ್ಟ್ರಿ ತೆಗೆದ್ರೆ ಗಂಟೆಗಟ್ಟಲೆ ನಮ್ಗೆ ಒಂದು ವಾರದಲ್ಲಿ ಒಬ್ಬೊಬ್ರದ್ದು ಹಿಸ್ಟ್ರಿ ಸಿಗತ್ತೆ. ಅದಕ್ಕೆಲ್ಲ ಟೈಮ್ ಸಿಗತ್ತೆ. ದೇವರಿಗೆ ಒಂದು ಹೊತ್ತು 5 ನಿಮಿಷ ಕೂತು ಜಪ ಮಾಡೋಣ ಅಂತ ಹೇಳಿದ್ರೆ ಟೈಮ್. ಹಾಗಾಗಿ ಟೈಮ್ ಇಲ್ಲ ಅನ್ನೋದೇ ದೊಡ್ಡ ಸುಳ್ಳು. ವಾಸ್ತವ ಮನಸ್ಸಿಲ್ಲ ಅನ್ನೋದು ಸತ್ಯ ಅಷ್ಟೇ. ಆ ಇಚ್ಛಾಶಕ್ತಿ ಬೇಕು ಮನಸ್ಸಿನೊಳಗೆ. ಆ ಇಚ್ಛಾಶಕ್ತಿ ಬಂತು ಅಂತ ಹೇಳಿದ್ರೆ ಆಗ ಎಲ್ಲವೂ ಕೂಡ ಪ್ರವೃತ್ತಿ ಆಗ್ತದೆ. ಯಾಕೆ ಇದು ಮನುಷ್ಯ ಜನ್ಮ, 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದಂತಹ ಮನುಷ್ಯ ಜನ್ಮ. ನೀವು ಅಲ್ಲಿ ತಪ್ಪು ಮಾಡಿದ್ರೆ ವೇದಗಳನ್ನು ಕಲಿಬೇಕು, ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದ್ರೆ ನಿಮಗೆ ಪುಣ್ಯ ಇಲ್ಲ ಅಂತಿಲ್ಲ. ಬಿಟ್ರೆ ಸುಮ್ಮನೆ ಬಿಡುವುದಿಲ್ಲ. ಬಿಟ್ರೆ ಪಾಪ. ಅಧ್ಯಯನ ಮಾಡದೆ ಹೋದ್ರೆ ಎಷ್ಟು ದಿನ ಪ್ರತಿ ದಿನ ಪಾಪ ಆಗುತ್ತೆ. ನಮಗೆ ವಿಹಿತವಾದ ಕರ್ತವ್ಯ ಲೋಪ ಆಗುತ್ತದೆ. ನಮಗೇನ್ ಮಾಡ್ತೀವಿ ನಾವು? ನಮ್ಮ ಒಂದು ಆಫೀಸ್ ಒಳಗೆ ಒಂದ್ ಸ್ವಲ್ಪ ನಮ್ಮಲ್ಲಿ ಮಿಸ್ಟೇಕ್ ಆಯ್ತು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ತಗಡೆ ಹಾಕ್ತಾರೆ ಕೆಲಸದಿಂದ. ಇನ್ನು ಮುಂದೆ ಸೂಚನೆನೂ ಕೊಡಲಿಲ್ಲ, ಚಾಕರಿಸಿ ಊರು ತಗಡು ಹಾಕ್ತಾರೆ ನಮ್ಮನ್ನ ಅಲ್ವಾ? ಒಂದು ಮಿಸ್ಟೇಕ್ ಆದ್ರೆ ಮತ್ತೆ ಜೀವನ ಪೂರ್ತಿ ಮಿಸ್ಟೇಕ್ ಮಾಡ್ಕೊಂಡಿದೀವಿ ನಾವು. ಜೀವನ ಪೂರ್ತಿ ಮಿಸ್ಟೇಕ್ ಇಲ್ಲ ನಮ್ದು. ಭಗವಂತನ ಬಗ್ಗೆ ನಾವು ತಿಳ್ಕೊಂಡ್ರೆ ಆ ವೇದಗಳನ್ನ ಅರ್ಥನೆ ಮಾಡ್ಬೋದು. ಜೀವನ ಪೂರ್ತಿ ಮಿಸ್ಟೇಕ್ ಆಗುತ್ತೆ. ನಾವು ಮನುಷ್ಯರು ನಡ್ಕೊಂಡು ಹೋಗ್ಬೇಕಾದ್ರೆ ಬಿಟ್ರೆ ಅಂತಪ್ರೆ ಪೆಟ್ಟಾಗಲ್ಲ. ಸುಮ್ಮನೆ ಕಾಲು ತೊಳಿದ್ರೆ ಹೆಚ್ಚು ಕಡಿಮೆ ಆದ್ರೆ ಒಂದು ಸಣ್ಣ ಗಾಯ ಆಗುತ್ತೆ, ಒಂದು ತಿಂಗಳ ಅಂತರದೊಳಗೆ ಮುಗಿದು ಹೋಗ್ಬಿಡುತ್ತೆ. ಅದೇ ದೊಡ್ಡ ಫ್ಲೋರ್ ನಿಂದ ಬೀಳ್ರಿ, 1-2-3 ಫ್ಲೋರ್ ಇಂದ ಜಿಗದ್ ಬಿಡ್ರಿ, ಕೈಕಾಲು ಮುರಿದು ಹೋಗ್ಬಿಡ್ತಾರೆ. ಜೀವನೇ ಹೋಗ್ಬೋದು, ಹೇಳಿ ಬರಲ್ಲ, ಪೆಟ್ಟು ದೊಡ್ಡದಾಗುತ್ತೆ. ಹಾಗೆ ಮನುಷ್ಯ ಜನ್ಮ ಎತ್ತರದಲ್ಲಿರುವ ಜನ್ಮ. ನೀವು ಇಲ್ಲಿಂದ ಬಿದ್ರು ಅಂತ ಹೇಳಿದ್ರೆ ಅದನ್ನ ಮತ್ತೆ ಚೂರು ಮಾಡ್ಲಿಕ್ಕೆ ಆಗಲ್ಲ. ಎತ್ತರದಲ್ಲಿರುವಂತಹ ಜನ್ಮ ಮನುಷ್ಯ ಜನ್ಮ. ಬೇರೆ ಪ್ರಾಣಿ ಪಕ್ಷಿ ಪಶು ಮೃಗಾದಿಗಳು ಅದೆಲ್ಲ ಸಣ್ಣ ಜನ್ಮಗಳು. ನೀವು ಕಾಲಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಬಿದ್ದಾಗ ಹೇಗೋ ಹಾಗೆ ಅಲ್ಲಿ ಆಗುವಂತಹ ದೋಷಗಳಿಗೆ, ಪ್ರಮಾದಗಳಿಗೆ ಏನು ಅಂತಾದ್ರೆ ದೊಡ್ಡ ಶಿಕ್ಷೆ ಇಲ್ಲ. ಆದ್ರೆ ಮನುಷ್ಯರಾಗಿ ಮಾಡುವಂತಹ ಅಪರಾಧಗಳಿದೆ ಅಲ್ಲ, ಅದರೊಳಗೂ ಬ್ರಾಹ್ಮಣನಾಗಿ ಮಾಡುವಂತಹ ಅಪರಾಧಗಳಿಗೆ ಆ ಪರಿಮಿತಿಗೆ ಲೆಕ್ಕವೇ ಇಲ್ಲ. ಅದು ಫ್ಲೋರ್ ಮೇಲಿಂದ ಮನುಷ್ಯ ಬಿಟ್ಟಾಗ ಕೈಕಾಲು ಮುರ್ಕೊಳ್ಬಿಟ್ಟು ಇಲ್ಲ ದೂರ ಹೋಗ್ಬೇಕು. ಅಷ್ಟು ದೊಡ್ಡ ಅಪರಾಧವನ್ನು ನಾವೆಲ್ಲ ಮಾಡ್ತೇವೆ. ಇಲ್ಲಿ ಎಚ್ಚರ ನಮ್ಮೊಳಗೆ ಬರಬೇಕು. ಹಾಗಾಗಿ ಸಾಧ್ಯವಾದಷ್ಟು ಸರಿ, ಇವತ್ತಿನ ಒಂದು ದೀಕ್ಷೆ ಗುರುಗಳ ಸನ್ನಿಧಾನ ಪೂಜೆ ಆಗಿದೆ. ಈ ಅಧಿಕ ಮಾಸದ 30 ದಿನಗಳ ತನಕ ನಿರಂತರ ಜ್ಞಾನ ಸೇವೆ ನಡೆದಿದೆ. ಭಗವದ ಆರಾಧನೆಗಳು, ಅವನ ಜ್ಞಾನಪ್ರಿಯ, ಅವನ ಕಲಿಯುವುದರೊಳಗೆ ವಿಶೇಷವಾಗಿ 3 ಪ್ರಧಾನ. ಎಲ್ಲ ಇದರೊಳಗೂ ಒಂದೊಂದು ಪ್ರಧಾನವನ್ನು ಕೊಟ್ಟಿದ್ದಾರೆ. ಯಜ್ಞ ಮತ್ತೆ ಜಪ ತಪ ಅಂತ ಹೇಳಲ್ಲ. ಕಲಿಯುವುದರೊಳಗೆ ಗಾನ, ದಾನ, ನಾಮ, ಈ 3ಕ್ಕೆ ಬಹಳ ಪ್ರಧಾನ. ಕಲಿಯುವುದರೊಳಗೆ ನಿರಂತರ ಭಗವಂತನ ನಾಮಸ್ಮರಣೆ ಮಾಡಬೇಕು, ನಿರಂತರ ಅವನನ್ನು ಸ್ತೋತ್ರ ಮಾಡಬೇಕು, ಗಾನದಿಂದ ಅವನನ್ನು ಸ್ತೋತ್ರ ಮಾಡಬೇಕು. ಅದಕ್ಕೋಸ್ಕರ ದಾಸರಾಯರೆಲ್ಲ ನಮ್ಮ ಪದ್ಯಗಳನ್ನು ರಚನೆ ಮಾಡಿಕೊಟ್ಟಿದ್ದು. ಅದರೊಳಗೂ ತತ್ವವನ್ನು ತುಂಬಿಸಿಕೊಟ್ಟಿದ್ದಾರೆ, ಸಂಶೋಧನೆ ಕೊಟ್ಟಿಲ್ಲ. ನಮ್ಮ ಜೀವನದ ಎಲ್ಲ ಪರಿಪೂರ್ಣತೆಯನ್ನು ಅದರೊಳಗೆ ತುಂಬಿಸಿಕೊಟ್ಟಿದ್ದಾರೆ. ನಾವು ಪುರಂದರದಾಸರದ್ದು, ಬೇರೆ ಬೇರೆಯವರ ಕನಕದಾಸರದ್ದು ಪದ್ಯಗಳನ್ನು ನೋಡಿದ್ರೆ ನಮಗೆಲ್ಲ ಗೊತ್ತಾಗುತ್ತೆ ಹೇಗಿತ್ತು ಜೀವನ ಅಂತ ಹೇಳಿ. ಹಾಗಾಗಿ ಇಡೀ ಜೀವನವನ್ನು ಅದರೊಳಗೆ ನಮಗೆ ತುಂಬಿಸಿಕೊಟ್ಟಿದ್ದಾರೆ ಎಲ್ಲ ದಾಸವರೇಣ್ಯರು. ಅದನ್ನು ನಾವು ಆ ಗಾನವನ್ನು ಮಾಡಬೇಕು. ಪರಮಾತ್ಮನ ಎದುರಿಗೆ ಹುಚ್ಚುಬಿದ್ದು ಕುಣಿಬೇಕು. ಪರಮಾತ್ಮನ ಎದುರಿಗೆ ನಿರಂತರ ನಾಮಸ್ಮರಣೆ ಮತ್ತೆ ದಾನ ಕಲಿಯುವುದು ವಿಶೇಷವಾಗಿ ಎಷ್ಟು ಕೈ ಬಿಚ್ಚಿಗಳು. ಮತ್ತೆ ಇವತ್ತು ಆ ದಾನ ಅನ್ನೋದು ಹೆಂಗೆಂಗೂ ಆಗೋದು, ಅದನ್ನು ಹೇಳಲೇಬಾರದು ವಾಸ್ತವ. ಹಾಗಾಗಿ ನಮಗೆ ಯಾವ್ದು ಈ ಅಂಗಡಿಗೆ ಹೋದ್ರೆ 2 ಥರದ ವಸ್ತು ಸಿಗ್ತವೆ. ನೀವು ಉಟ್ಕೊಳ್ಬೇಕು, ಒಂದು ವಸ್ತ್ರ ತಗೊಳ್ಬೇಕು, ಒಂದು ಬಟ್ಟೆ ಕೊಡ್ಬೇಕು, ಒಂದು ಬಟ್ಟೆ ಕೊಡ್ಬೇಕು ಅಂತ ಹೇಳಿದ್ರೆ ಅವ್ರ ಮೊದಲು ಕೇಳ್ತಾನೆ ಏನು ಅಂತ ಹೇಳ್ತಂದ್ರೆ ಉಟ್ಕೊಳ್ಲಿಕ್ಕೋ ದಾನ ಮಾಡ್ಲಿಕ್ಕೋ ಅಂತ ಕೇಳ್ತಾನೆ. ದಾನ ಮಾಡ್ಲಿಕ್ಕೆ ಆದ್ರೆ ಆ ದಾನ ಅದನ್ನ ಮುಗಿಸ್ಲಿಕ್ಕೂ ಆಗಲ್ಲ, ಅದು ನೆಲ ಒರೆಸ್ಲಿಕ್ಕೂ ನೀರು ಹಿಡ್ಕೊಳ್ಳಲ್ಲ ಅಂತ ಬಟ್ಟೆ ಅದು. ಕೊಟ್ಟೂ ಪ್ರಯೋಜನ ಇಲ್ಲ. ಅಂತಹ ದಾನವೇ ವ್ಯರ್ಥ. ಯಾವ ವಸ್ತು ಕೊಟ್ಟವರಿಗೆ ಯಾವತ್ತೂ ಪ್ರಯೋಜನಕ್ಕೆ ಬೀಳೋದಿಲ್ಲ ಆ ದಾನ ವ್ಯರ್ಥ. ದಾನ ಮಾಡಿ ಪ್ರಯೋಜನ ಇಲ್ಲ, ಬರೀ ಆಡಂಬರ ಆಗುತ್ತಷ್ಟೇ ಹೊರತು ಅದು ಏನೇನು ಅದರಿಂದಾಗಿ ನಮಗೆ ಪ್ರಯೋಜನ ಆಗೋದಿಲ್ಲ. ಅದು ಕೊಟ್ಟವನಿಗೆ ಪ್ರಯೋಜನ ಇಲ್ಲ,
ಯಾರು ಇಸ್ಕೊಂಡ್ರು ದಾನ ತಗೊಂಡವ್ರು ಯಾರು ಅವರಿಗೂ ಕೂಡ ಪ್ರಯೋಜನ ಇಲ್ಲ. ಹಾಗಾಗಿ ಇಡೀ ದಾನವೇ ವ್ಯರ್ಥವಾಗಿ ಹೋಗಿರುತ್ತೆ. ಹಾಗಾಗಿ ಇದೊಂದು ಎಚ್ಚರದ ಮಾಡುವುದು ಅಗತ್ಯ ಕೂಡ ಇರಬೇಕು. ನಾವೇನು ದಾನ ಅಂತ ಹೇಳ್ಕೊಂಡು ಹುಯ್ಯ ಅಂತ ಮಾಡ್ಬೇಕಾಗಿಲ್ಲ, ಇನ್ನೇ ವೈಭವದಿಂದ ಅಷ್ಟಷ್ಟು ಮಾಡ್ಬೇಕಂತಿಲ್ಲ. ಒಬ್ಬರಿಗೆ ಮಾಡೋಣ ಸರಿಯಾದ ರೀತಿಯಲ್ಲಿ, ಸರಿಯಾದ ಪಾಪ ಇಲ್ಲೆಲ್ಲ ಹೆಣ್ಮಕ್ಳಿದ್ದಾರೆ, ಪಾಸ್ ಆಗುವಂತಿಷ್ಟು ಎಲ್ಲ ಐಟಮ್ಗಳೆಲ್ಲ ನಿಮ್ಗೆ ಸಿಕ್ಕಿರ್ತಾವೆ, ಸುಮಂಗಲಿ ಸೆಟ್ಗಳು, ಯಾರಿಗೂ ಪ್ರಯೋಜನ ಇಲ್ಲದ ಸೆಟ್ಗಳು. ಅರಿಶಿನ, ಕುಂಕುಮ, ಬಳೆ ಮತ್ತೊಂದು ಆ ಬಳೆಗಳು ಕೊಟ್ಟಿರ್ತಾರೆ, ಅವ್ರ ಬೆರಳಿಗೂ ಸಾಕಾಗಲ್ಲ ಬಳೆ ಆ ಥರದ ವಸ್ತುಗಳು, ಅಂತಹ ವಸ್ತುಗಳನ್ನು ಕೊಟ್ಟು ಪ್ರಯೋಜನ ಇಲ್ಲ. ಒಬ್ಬರಿಗೆ ಮಾಡೋಣ ಸಂತೃಪ್ತಿಯಿಂದ, ನಮ್ಗಷ್ಟು ಶಕ್ತಿ ಇಲ್ವಾ ಈಗ 33 ಜನರಿಗೆ ಮಾಡ್ಬೇಕು, ಬೇಡ ಬೇಡ, ಆ ಹಂಬಲ ಬೇಡ. ನೀವು 33 ಜನರಿಗೆ ಅಂತಹದ್ದನ್ನು ಕೊಟ್ಟು ಒಬ್ಬರಿಗೆ ಕೊಟ್ಟು ಸಾರ್ಥಕ ಮುಖ್ಯ ಅಲ್ಲ, ಒಬ್ಬರಿಗೆ ಕೊಟ್ಟು ಸಾರ್ಥಕ ಆಗೋದು ಮುಖ್ಯ. ಹಾಗಾಗಿ ಇಲ್ಲ ಒಂದು ಉಪಾಯ, ನೀವು ಯಾರಿಗಾದ್ರೂ ದಾನಕ್ಕೆ ಮನೆ ಕರೀತೀರಾ, ಏನ್ ಮಾಡ್ಬೇಕು ಅಂತ ಹೇಳಂತಂದ್ರೆ ಅವ್ರ ಹತ್ರ ಕೇಳಿ, ನಿಮ್ಗೆ ಏನ್ ಬೇಕು ಕೇಳಿ, ನಿಮ್ಗೆ ಏನ್ ಬೇಕು ಹೇಳೋದು ನಾನು ಕೊಡ್ತೇನೆ ಅಂತ ಹೀಗೆ ಹೇಳಿದಾಗ, ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಮ್ಗೆ ಅಷ್ಟು ಅವರು ಕೇಳುವಷ್ಟು ನಮ್ಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳಂದಾಗ ಅದಕ್ಕೆ ಬೇಕಾದಷ್ಟು ನಿಮ್ಮ ಯಥಾಶಕ್ತಿಯಾಗಿ ಅದಕ್ಕೆ ನೀವು ಧನವಾದ ಅವರಿಗೆ ಕೊಡುದು, ಅವ್ರ ಮತ್ತೆ ಸೇರ್ಕೊಂಡು ಅದಕ್ಕೆ ಅದನ್ನ ಮಾಡ್ಕೊಳ್ತಾರೆ. ಹೀಗೆ ಮಾಡಿದಾಗ ನಿಮಗೂ ಆ ಸಾರ್ಥಕತೆ, ದಾನ ಕೊಟ್ಟ ಫಲ ಬರುತ್ತೆ, ಅವರಿಗೂ ಆ ಉಪಯೋಗ. ಮತ್ತೇನ್ ಗೊತ್ತಾ, ದಾನದ ಸಾರ್ಥಕತೆ ಇರುವುದಿಲ್ಲ ಗೊತ್ತಾ, ನೀವು ಕೊಟ್ಟದನ್ನು ಉಪಯೋಗಿಸಿದ್ರು ಅವ್ನು ಎಷ್ಟು ಉಪಯೋಗಿಸ್ತಾರೋ, ದಾನ ಕೊಟ್ಟದ್ದನ್ನ ಅಷ್ಟು ಫಲ ನಿಮ್ಗೆ ಬರೋದು. ಕೊಟ್ಟದ್ದನ್ನು ಮತ್ತೊಂದ್ ಕಡೆ ಪಾಸ್ ಮಾಡಿದ್ರೆ ಏನ್ ಫಲ ಬಂತು, ಅವ್ರ ಕಡೆಯಿಂದ ಮತ್ತೊಂದ್ ಕಡೆ ಪಾಸ್ ಆಗುತ್ತೆ, ಮತ್ತೊಂದು ನಾಳೆ ನಮ್ಮನೆಗೆ ಬರುವುದು. ಹಾಗಾಗಿ ಅಂತಹ ಈ ಪ್ರಕ್ರಿಯೆಗಳನ್ನ ವೇದಗಳು ಉಪನಿಷತ್ತುಗಳು ಯಾವುದನ್ನು ಹೇಳಿಲ್ಲ. ಉದ್ದಾಲಕರ ಹತ್ರ ನಚಿಕೇತ ಹೋಗಿ ಕೇಳೋದನ್ನೇ ಇದನ್ನ, ಈ ಗೊಡ್ಡ ಮುಖಗಳನ್ನು ಕೊಡ್ತಾ ಇದ್ದೀವಿ, ಕೈಯನ್ನ ಎಲ್ಲ ಫಲಕ್ಕೆ ಗಡ್ಡಿಯಾಗಿ ಹೋಗಿದ್ದಾಗಲೇ ಒಂದಕ್ಕೂ ಹಾಳು ಬರುವುದಿಲ್ಲ. ನಿಮಗೆ ಅವ್ರು ಕೊಟ್ಟ ಪ್ರಯೋಜನ ಏನು? ಸಿಟ್ಟುವಂತ ದಾನಕರಿಗೆ ಮಗ ಪ್ರಶ್ನೆ ಮಾಡಿದ್ದನ್ನು ಕೇಳಿ, ಸರಿ ನನಗೆ ಯಾರು ಕೊಡ್ತೀವಿ ಹೇಳಂತ ಅನಿಸಿಕೆ, ಯಮನಿಗೆ ಮೃತ್ಯುವೇ ಕಾರದಾನೆ ಅಂತ ಉದ್ದಾರ, ಯಮನಿಗೆ ಮೃತ್ಯುವೇ ಇದನ್ನು ಕೊಟ್ಟು ಬಿಡ್ತೇನೆ, ಅಷ್ಟು ಸಿಟ್ಟು ಬಂತು. ಆದ್ರೆ ವಾಸ್ತವ ಸರಿಯಾದ ದಾರಿ. ದಾನ ಯಾವತ್ತೂ ಕೂಡ ಅದು ಪರಿಪೂರ್ಣ ಸಾರ್ಥಕತೆಯನ್ನು ಹೋಯಿತು ಅಂತ ಹೇಳಿದ್ರೆ ಮಾತ್ರ ನಮಗೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣವು ಶಾಸ್ತ್ರತೆ ಮಾತ್ರ. ನೀವು ಯಾವ ವ್ಯಕ್ತಿಗೆ ಕೊಡ್ತೀರೋ ಅವನು ಹೇಗೆ ಅದನ್ನು ಬಳಸಿಕೊಳ್ತಾನೋ ಅದಕ್ಕನುಗುಣವಾಗಿ ನಿಮಗೆ ಫಲ ಲಭಿಸುತ್ತದೆ. ಈ ಎಚ್ಚರ ನಮ್ಮೊಳಗಿರಬೇಕು. ಆಗ ಮಾತ್ರ ನಮ್ಗೆ ನಾವು ಆ ಕೊಟ್ಟದ್ದಕ್ಕೆ ಸಾರ್ಥಕತೆ ಬರುತ್ತೆ. ಹಾಗಾಗಿ ಈ ಕಲಿಯುಗದೊಳಗೆ ದಾನ, ಗಾನ, ನಾಮ, ಪರಮಾತ್ಮನ ನಾಮಸ್ಮರಣೆ, ನಿರಂತರವಾಗಿ ಭಗವಂತ ನಾಮಸ್ಮರಣೆ, ಇದು ಈ ಮೂಲಕ್ಕೆ ತುಂಬಾ ಪ್ರಧಾನವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಅಧ್ಯಯನಗಳನ್ನ ಯಥಾಶಕ್ತಿಯಾಗಿ ಆದ್ರೂ ಕೂಡ ನಾವು ಮಾಡ್ಲೇಬೇಕು, ಹಠಗಟ್ಟಿ ಆದ್ರೂ ಮಾಡಬೇಕು. ಅದಕ್ಕೋಸ್ಕರವೇ ಈ ಆಧಾರ ಕೊಟ್ಟ ಸಂದೇಶ ಇದೆ. ಇದನ್ನು ಈ ಸಂದೇಶವನ್ನು ಕೊಟ್ಟು ಉಪನಿಷತ್ತುಗಳು ಹೇಳಿ ಹೊರಟದ್ದೇನೆ, ಇದನ್ನು ಅಧ್ಯಯನ ಮಾಡಬೇಕು ಅಂದ್ರೆ ಅಧ್ಯಯನ ಮಾಡ್ಬೇಕು, ಇದನ್ನು ನಾವು ಉಳಿಸ್ಬೇಕು. ಸರಿ, ಇವತ್ತು ನಾವು ಮಾಡಬೇಕು, ಮುಂದೆ ಯಾರು ಹೋಗ್ತಾರೆ ಹಾಗಿದ್ರೆ ಮುಂದೆ ಪರಂಪರೆ ಮುಂದೆ ಬರಬೇಕಲ್ಲ. ಹೇಗೆ ಒಂದು ಪರಂಪರೆಯಲ್ಲಿ ವಂಶವನ್ನೇ ಛೇದ ಮಾಡಿದ ದೋಷಕ್ಕೆ ನಾವೆಲ್ಲ ನೀರಾಗ್ತೇವೆ. ಆ ಪಾಪಕ್ಕೆ ದೊಡ್ಡ ಪಾಪ, ನಮ್ಮ ಮನೆತನದ ಸಂತಾನ ನಿಂತು ಹೋದ್ರೆ ದೊಡ್ಡ ಪಾಪ ಅಲ್ಲ, ಈ ನಮ್ಮ ಸನಾತನ ಧರ್ಮದ ಪರಂಪರೆಯನ್ನು ನಿಲ್ಲಿಕ್ಕೆ ನಾವೆಲ್ಲ ಕಾರಣಕರ್ತರು ಆಗ್ತೇವಲ್ಲ, ಅದು ದೊಡ್ಡ ಪಾಪ. ಅದಕ್ಕಿಂತಲೂ ದೊಡ್ಡ ಪಾಪ ಇನ್ನೊಂದು ಯಾವುದು. ಬರೀ ಅಷ್ಟು ಮಾತ್ರ ಅಲ್ಲ, ವೇದಗಳನ್ನು ಅಧ್ಯಯನ ಮಾಡದೆ ಹೋದ್ರೆ, ಉಪನಿಷತ್ತುಗಳನ್ನು ಅಧ್ಯಯನ ಮಾಡದೆ ಹೋದ್ರೆ ನಾವೆಲ್ಲರೂ ಬ್ರಹ್ಮಹತ್ಯಾ ಭಾಗಿಗಳು, ಎಲ್ಲರೂ ಬ್ರಹ್ಮಹತ್ಯಾ ಪಾಪಕ್ಕೆ ನಾವೆಲ್ಲ ಇಡಾಗ್ತೇವೆ. ಯಾಕೆ ಸರಿ, ವೈಶಂಪಾಯನರು ಬಿಟ್ಟು ಯಾವ್ದಾಯ್ತು ಗುರುಗುರುಗಳಿಂದ ಹೊರಗೆ ಹಾಕಿದ್ರು, ಅದೆಲ್ಲ ಪ್ರಕರಣ ಆಯ್ತು. ಯಾಕೆ ಹಂಬಲಿಸಿ ನಾನು ಮತ್ತೆ ವೇದನೆ ಪಡ್ಕೊಳ್ಬೇಕು? ಯಾಕೆ ಯಾವ್ದಾದ್ರು ಅಷ್ಟನ್ನು ಹಂಬಲಿಸಿರೋದಕ್ಕೋಸ್ಕರ? ಯಾಕೆ ತಪಸ್ಸನ್ನು ಆಚರಣೆ ಮಾಡಬೇಕಾಗುತ್ತೆ? ಅದಕ್ಕೋಸ್ಕರ ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನದ ಶ್ರೇಯಸ್ಸು ವೇದಗಳಲ್ಲಿ ನಾವು ಪರಮಾತ್ಮನನ್ನು ತಿಳಿಬೇಕು ಅಂತ ಹೇಳಿದ್ರೆ ವೇದಬೇಕು ಆಗುದಿಲ್ಲ. ಯಮೇವೇಶಗಳಿಂದ ತುಲಮಧ್ಯ ವೇದಾಶ್ಚೇನ ವೇದವಿಟ್ಟು ಪರಮಾತ್ಮನನ್ನು ತಿಳಿಸಿಕೊಡೋದು ಏಕಮಾತ್ರ ಗ್ರಂಥ ರಾಶಿ ಈ ಸಮುದ್ರಗಳು ನಮ್ಮ ಈ ಸಮಾಜದೊಳಗೆ
ನಮ್ಮ ಇಡೀ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿ ವೇದಗಳು ಮಾತ್ರ, ಯಾವ ಗ್ರಂಥಗಳು ಕೂಡ ಪರಮಾತ್ಮನನ್ನು ತಿಳಿಸಿಕೊಳ್ಳಲಾರದು. ಎಲ್ಲವೂ ಕೂಡ ವ್ಯಾಖ್ಯಾನದಿಂದ ಪುರಾಣಗಳು, ಮಹಾಭಾರತ, ಸಾಮಾನ್ಯ ಇತ್ಯಾದಿಗಳು ಅವೆಲ್ಲ ಯಾವಾಗ ಹೋಗ್ತೀರ? ಈ ವೇದಗಳ ಅರ್ಥವನ್ನು ಮನನೆ ಮಾಡಲಿಕ್ಕೋಸ್ಕರ, ವೇದಗಳ ಅರ್ಥವನ್ನು ಸರಿಯಾಗಿ ತಿಳಿಯಲಿಕ್ಕೋಸ್ಕರ ಹೊರತು ಅದೇ ಪರಮಾರ್ಥ ಅಲ್ಲ. ಪರಮಾರ್ಥ ಯಾವುದು? ಇದು ವೇದಗಳು. ಹಾಗಾಗಿ ಈ ಅಧ್ಯಯನ ಬೇಕು ಅನ್ನೋದನ್ನ ಯಾಜ್ಞವಲ್ಕ್ಯರು ಬಾಲ್ಯದಲ್ಲೇ ತಮ್ಮ ಜೀವನದ ಮೂಲಕ ಜಗತ್ತಿಗೆ ದೊಡ್ಡ ಸಂದೇಶವನ್ನ ತಾವು ತೋರಿಸಿಕೊಟ್ಟಿದ್ದಾರೆ. ಅಂತಹ ಆ ವೇದಗಳು, ವೇದ ಅಂತ ಹೇಳಿದ್ರೆ ಶಶಾಂಕ ಅಂತ ಹೇಳಿದ್ರೆ ಈ ಪೂರ್ತಿ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಸಮೇತವಾಗಿ ಅಧ್ಯಯನ ಮಾಡುದು. ನಾವು ಒಂದು ಪ್ರಸಿದ್ಧವಾಗಬೇಕು ಭಗವಂತನ ಸನ್ನಿಧಾನಗಳು ಯಥಾಶಕ್ತಿಯಾಗಿ ಮುಂದೆ ನಾನು ಶಶಾಂಕಿಗೆ ಅಧ್ಯಯನವನ್ನು ಮಾಡ್ತೇವೆ. ನಮಗಿದ್ದಾರೆ ಇಲ್ಲೆಲ್ಲ ಬೇಕಾದಷ್ಟು ನಾವು ಹುಡುಕ್ಬೇಕಷ್ಟೇ. ನಾವು ಗುರುವಿಗಾಗಿ ಹಂಬಲಿಸಿದ್ರೆ ಪರಮಾತ್ಮ ಕಳಿಸ್ಕೊಡ್ತಾನೆ ನಮಗಾಗಿ. ಗುರುಗಳನ್ನ ಪರಮಾತ್ಮ ತಾನು ಗುರುವನ್ನು ನಮಗಾಗಿ ಕಳಿಸ್ಕೊಡ್ತಾನೆ. ಹೇಗೆ? ಏನ್ ಸಾಕ್ಷಿ? ಪರೀಕ್ಷಿತ ರಾಜ ನನಗೇನು ಬೇಡ, ಸಾಕು, ನಾನಿಂದು ಜೀವನವೇ ನನಗೆ ಸಾಕು, ಪರಮಾತ್ಮನ ನಾಮಸ್ಮರಣೆ ಮಾಡಿದ್ರೆ ಜೀವನ ಕಳಿಸ್ತೇನೆ ಎಲ್ಲವೂ ಬಿಟ್ಟು ಕೃಷ್ಣಾರ್ಪಣ ಬಂದು ಕೊಟ್ಟ. ಶುಕಾಚಾರ್ಯ ಹುಡುಕೋಣ ಮಾನ್ಯ ಭಗವಂತನ ಕಥೆ ಹೇಳ್ತೀನಿ ಮಾನ್ಯನಿಗೆ ಅಂತ ಶುಕಾಚಾರ್ಯ ಏನ್ ಪರೀಕ್ಷೆಯನ್ನು ಆಹ್ವಾನ ಮಾಡಿ ಕರೆದ್ ನಾವು ಅವನ್ನ ಶುಕಾಚಾರ್ಯನ ಕರೀಲಿಲ್ಲ. ಶುಕಾಚಾರ್ಯ ಹುಡುಕೋಣ ಪರೀಕ್ಷಿತನನ್ನ. ನಾವು ಸಂಕಲ್ಪವನ್ನು ಮಾಡಬೇಕು. ನೀವೇನಾದ್ರು ಚಾಲೆಂಜ್ ಇಲ್ಲಿ ಪ್ರಾಣಗಳ ಸಾಕ್ಷಿಯಾಗಿ ಹೇಳುತ್ತೆ. ನಾನು ಅಧ್ಯಯನ ಮಾಡಬೇಕು, ನನಗೆ ಏನಾದ್ರೂ ಒಂದು ದಾರಿ ತೋರಿಸುವಂತ ನೀವು ಭಗವಂತನ ಒಂದು ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿ, ನಿಮಗೆ ಉತ್ತರ ಸಿಗುತ್ತೆ. ಯಾವುದೋ ಒಂದು ದಾರಿ ನಿಮಗೆ ಯಾರಾದ್ರೂ ಪಾಠ ಮಾಡುವರು, ಮತ್ತೊಬ್ಬರು ಯಾರೋ ಒಬ್ಬರು ಸಿಗ್ತಾರೆ. ಹಾಗಾಗಿ ಈ ಸಂಕಲ್ಪ ಇವತ್ತು ನಮ್ಮೆಲ್ಲರಿಗೂ ಆಗಬೇಕು. ವಾಸ್ತವ ಇದು ಇವತ್ತೆಲ್ಲ ನಮ್ಮ ಪರಂಪರೆ. ನಾವೆಲ್ಲ ಈಗ ಹಿರಿತಲೆಮಾರಾಗ ಕಾಣ್ತೇವೆ. ಇರಬೇಕಾಗಿದ್ದು ಯಾರು? ಇದನ್ನು ಮುಂದುವರಿಸಬೇಕಾದ್ರು ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಎಲ್ಲಿಂದ ಬರ್ತೇವೆ? ನಮ್ಮ ಮಕ್ಕಳಿಗೆ ಎಲ್ಲಿಂದ ಬರುತ್ತೆ? ನಮ್ಮ ಮಕ್ಕಳಿಗೆ ನಾವೇ ತಿಳಿಯೋದಿಲ್ಲ. ನಮ್ಗೆ ಹೆಂಗೆ ಅಂತ ಹೇಳಿದ್ರೆ ರಿಟೈರ್ಮೆಂಟ್ ಆಗುತ್ತಲ್ಲ ಅವಾಗ ನೋಡ್ಕೊಂಡು ಅಂತ. ರಿಟೈರ್ಮೆಂಟ್ ಜೀವನಗಳಿಗೆಲ್ಲ ಬೇರೆ ಜೀವನ ಅವಾಗ ಕೈ ಆಡ್ತಿರಲ್ಲ, ಕೈ ನಡೀತಿರುತ್ತೆ. ಒಂದು ಟೀ ಕಾಫಿ ಕುಡಿಬೇಕು ಅಂತ ಹೇಳಿದ್ರೆ ಕೈ ನಡ್ತಿರತ್ತೆ, ಕೈ ಸರಿಯಾಗಿ ಕಾಣಲ್ಲ, ಕಿವಿ ಸರಿಯಾಗಿ ಕೇಳಲ್ಲ, ಹತ್ತರ್ತಿ ಒದರ್ಬೇಕು. ಅಂತ ವಯಸ್ಸಲ್ಲಿ ನಾವು ದೇವರನ್ನು ಚಿಂತನೆ ಮಾಡ್ತೀವಿ. ಪ್ರಹ್ಲಾದರಾಜ ಹೇಳ್ತಾರೆ, ಎಲ್ಲಿದೆ ಜೀವನದೊಳಗೆ ಸಮಯ? ನಮ್ಮ ಇಡೀ ಜೀವನದ ಅರ್ಧಮಾನ ಆಯುಷ್ಯ ನಿದ್ರೆಗಳ ಕಳೆದು ಹೋಗ್ಬಿಡುತ್ತೆ. ಮೊದಲ 10 ವರ್ಷ ಬಾಲ್ಯ ಶೈಶವ ಅಂತ ಹೋಗುತ್ತೆ. ಅಲ್ಲಿಂದ 18 ತನಕ 16 ತನಕ ಯೌವನದಲ್ಲಿ ಕಳೆದು ಹೋಗುತ್ತೆ. ಅಲ್ಲಿಂದ ಮತ್ತೆ ಹೆಂಡತಿ ಮಕ್ಕಳು ಸತಿ ಸುಖ ಇದೇ ಆಲೋಚನೆ ಕಳೆದು ಹೋಗುತ್ತೆ. ಆಮೇಲೆ ವೃದ್ಧಾಪ್ಯ. ಅವಾಗೂ ಕೂಡ ಸರಿಯಾಗಿ ಕಣ್ಣು ಕಿವಿಗಳನ್ನು ಇನ್ ಯಾವಾಗ ದೇವರ ಸ್ಮರಣೆ ಮಾಡ್ತೀವಿ, ಇನ್ ಯಾವಾಗ ದೇವರನ್ನು ತಿಳ್ಕೊಳ್ಬೇಕು ಅಂತ ನೀವು ಪ್ರಯತ್ನ ಮಾಡ್ತೀವಿ. 5 ವರ್ಷದ ಹುಡುಗರು ಅಂತಾರೆ ಬುದ್ಧಿ ಪುರಾಣದಲ್ಲಿ. ನಾವು ಮಾತ್ರ ಇನ್ನು ರಿಟೈರ್ಮೆಂಟ್ ಆಗೋಣ, ಅಲ್ಲಿ ತನಕ ಬದುಕಿರ್ತೀವೇನೋ ಗ್ಯಾರಂಟಿ ನಮಗೆ. ವಾಸ್ತವ ನಾವು ಬದುಕಿರ್ತೀವೇನೋ ಗ್ಯಾರಂಟಿ ನಮಗೆ. ಹಂಗಂತ ಹೇಳಿ ಬರೇ ಬೇರೆ ಅಧ್ಯಯನ ಮಾಡೋದು ಅಪರಾಧ. ಯಾಕೆ ಅಂತ ಹೇಳಂತಂದ್ರೆ ವೇದ ಅಧ್ಯಯನ ಯಾತಕ್ಕೋಸ್ಕರ ಮಾಡಬೇಕು? ಪರಮಾತ್ಮ ಹೇಳೋದಕ್ಕೋಸ್ಕರ. ನೀವು ಬರೀ ಉರು ಹೋಗಿ ಕೂತ್ರೆ ಅದು ಪರಮಾತ್ಮನ ತಿಳಿಲಿಕ್ಕೆ ಶಕ್ತಿ ಆಯ್ತು. ಬರೀ ಒಂದು ಶಬ್ದ ಸ್ವರೂಪ ಅಷ್ಟು ನಮ್ಮಲ್ಲಿ 2 ತರದಿದೆ. ಏನು ಅಂತ ಹೇಳಿದ್ರೆ ನಾವೆಲ್ಲದಕ್ಕೂ ಪಾರಾಯಣ ಶಬ್ದನ ಬೆಳೆದ್ಬಿಡ್ತೀವಿ. ಇದನ್ನ ಪಾರಾಯಣ ಮಾಡ್ತೀವಿ, ಅದನ್ನ ಪಾರಾಯಣ ಆಗ್ತದೆ. ಪಾರಾಯಣದ ಶಬ್ದಕ್ಕೆ ಅರ್ಥವೇ ಗೊತ್ತಿಲ್ಲ ನಮಗೆ. ಯಾಕೆ ಗೊತ್ತಾ? ಪಾರಾಯಣ ಅಂತಂದ್ರೆ ಅರ್ಥ ಏನು? ಯಾವುದೇ ಅರ್ಥಾನುಸಂಧಾನ ಪೂರ್ವಕವಾಗಿ ಪಠನೆ ಮಾಡ್ತೀವಲ್ಲ ಅದು ಪಾರಾಯಣ. ನಾವು ಓದ್ತಾ ಹೋದ್ರೆ ಅದನ್ನ ಹೇಳ್ತಾ ಪಠನೆ ಮಾಡ್ತಾ ಇದ್ದಾಗೆ ಅದ್ರ ಅರ್ಥಾನುಸಂಧಾನ ನಮ್ಮ ಮನಸ್ಸಿನೊಳಗೆ ಆಗ್ತಾ ಹೋಗ್ಬೇಕು. ನೀವು ಅದರ ಮನಸ್ಸಿನ ಮತ್ತೊಬ್ಬರಿಗೆ ತಿಳಿದಿರಬೇಕಂದಿಲ್ಲ, ನಮ್ಮ ಮನಸ್ಸಿನೊಳಗೆ ಅರ್ಥಾನುಸಂಧಾನ ಆಗಬೇಕು. ಅದು ಆಗದೆ ಹೋದ್ರೆ ಅದು ಪಾರಾಯಣ ಅನಿಸ್ಕೊಳ್ಳಲ್ಲ, ಅದು ಪಠಣ ಮಾತ್ರ. ಪಠಣಕ್ಕೂ ಪಾರಾಯಣಕ್ಕೂ ವ್ಯತ್ಯಾಸ ಇದೆ. ಪಾರಾಯಣ ಅಂತ ಹೇಳಿದ್ರೆ ಅದರ ಅರ್ಥಾನುಸಂಧಾನ ಪೂರ್ವಕವಾಗಿ ನಾವು ಯಾವುದನ್ನ ಪಠಣೆ ಮಾಡ್ತೀವೋ ಅದು ಪಾರಾಯಣ. ಇಲ್ಲದೆ ಹೋದ್ರೆ ಅದು ಬರೀ ಕೇವಲ ಪಠಣ ಮಾತ್ರ ಆಗುತ್ತೆ. ಹಾಗಾಗಿ ವೇದದ ಅರ್ಥಾನುಸಂಧಾನವನ್ನು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈ ಪುರಾಣಗಳು, ಶ್ರುತಿಗಳು, ಈ ಉಳಿದ ಮಹಾಭಾರತ ರಾಮಾಯಣ ಇರುವುದಿಲ್ಲ. ಆ ವೇದದ ಸರಿಯಾದ ಅರ್ಥವನ್ನು ತಿಳಿಯಲಿಕ್ಕೋಸ್ಕರ ಇರುವುದು. ಯಥಾಶಕ್ತಿಯಾಗಿ ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ವೇದದ ಅರ್ಥ
ಭೀಮಸೇನಿಗೆ ಎಷ್ಟು ಕಟು ಮಾತಿನಲ್ಲಿ ಹೇಳ್ತಾನೆ ಅಂತ ಹೇಳಿದ್ರೆ ಈ ಮಾತನ್ನ ಸವೈ ಗಾರ್ಧನ ಹಾಕೊಂಡು ಬರ್ತಾನೆ ಭೀಮಸೇನ. ಬರೇ ವೇದದ ಅರ್ಥದ ಚಿಂತನೆಯನ್ನ ಮಾಡಿದ, ಕೇವಲ ವೇದವನ್ನು ಉರುಹೊಂದು ಕಂಠಪಾಠ ಮಾಡಿದವನು, ಬರೇ ವೇದವನ್ನು ಮಾತ್ರ ಬಾಯ್ಪಾಠ ಮಾಡಿದವರು ಕತ್ತೆಗೂ ಅವನಿಗೂ ವ್ಯತ್ಯಾಸ ಅಂತಾನೆ ಭೀಮಸೇನ. ಸುಮ್ಮನೆ ವೃಥಾ ಭಾರ, ಕತ್ತೆ ಹೇಗೆ ಹೊರತು ವೃಥಾ ಭಾರ ಹೊತ್ಕೊಂಡಾಗ ಅಷ್ಟೇ, ತಲೆ ಮೇಲೆ ಭಾರ ಅಷ್ಟೇ, ವೇದವನ್ನು ಬರೀ ಹೊರಕೊಂಡ್ಬಿಟ್ರೆ ಅಲ್ಲ, ಅದಲ್ಲ ಅಂತಾನೆ ಭೀಮಸೇನ. ವೇದದ ಅರ್ಥಾನುಸಂಧಾನ ಮಾಡಬೇಕು ಅಂತ. ಅಲ್ಲಿಗೆ ತಾತ್ಪರ್ಯ ನಮ್ಮ ಜೀವನದಲ್ಲಿ ವೇದವೂ ಬೇಕು, ವೇದಾರ್ಥವೂ ಬೇಕು. ವೇದಾರ್ಥ ಅಂದ್ರೆ ವೇದದ ಅರ್ಥವನ್ನ ತಿಳಿಸಿಕೊಡುವಂತಹ ಉಪನಿಷತ್. ಈ ಉಪನಿಷತ್ತುಗಳು ಇದ್ದಾರೆ, ಅದರ ಜೊತೆಗೆ ಇನ್ನು ಉಳಿದ ಇವುಗಳಿಗೆ ಆದಂತಹ ಪೌರುಷೇಯ ಗ್ರಂಥಗಳು ಯಾವ್ಯಾವ ಇದ್ದಾವೋ ಅದೆಲ್ಲವೂ ಕೂಡ ವೇದಾಂತ ಅಂತ ಕರೆಸಿಕೊಳ್ತಾರೆ. ಅದೆರಡು ಬೇಕು. ನಮ್ಮಲ್ಲಿ ಹೇಗಿದೆ ಅಂತ ಹೇಳಂತಂದ್ರೆ, ಕೆಲವು ಈ ಪ್ರಸ್ತುತ ನಮ್ಮ ಸಮಾಜ ಎದುರಿಸ್ತಾ ಇರೋ ಸಮಸ್ಯೆ ಹೇಗೆ ಅಂತ ಹೇಳಂತಂದ್ರೆ, ವೇದ ಇದ್ದವರು ವೇದಾಂತ ಇಲ್ಲ, ವೇದಾಂತ ಇದ್ದವರು ವೇದ ಇಲ್ಲ. ಆ ದೊಡ್ಡ ಗೌರವವನ್ನು ನಿಲ್ಲಿಸಿದ್ದಾರೆ ಪರಮ ಪೂಜ್ಯ ಬೇಜಾರು. ಈ ವರ್ಷ ಪೂರ್ಣಕೋಟಿ ವಿದ್ಯಾಲಯಗಳಲ್ಲಿ ನಮ್ಮೆಲ್ಲರ ಸ್ವಶಾಖೆ ಅಧ್ಯಯನ ಆಗಬೇಕು ಅಂತ ಹೇಳಿ ಆಘನಾಂತವಾದ ಹೇಗೆ ಗುರುಕುಲಗಳಲ್ಲಿ ವೇದಾಧ್ಯಯನ ಆಗುತ್ತೋ ಅದೇ ವೇದಾಧ್ಯಯನ ಆಗುವುದು ಪ್ರತ್ಯೇಕ ವಿಭಾಗದಲ್ಲಿ ಶುಕ್ರವೇದ ಈ ವರ್ಷ ಮಾಡಿದ್ದಾರೆ. ನಮ್ಗಿದೆಲ್ಲ ಬಹಳ ಸಂತೋಷಕರವಾದಂತಹ ವಿಷಯ. ಯಾಕೆ ಅಂತ ಕೇಳಿದ್ರೆ, ಈ ಕಡೆ ವೇದದ ಅಧ್ಯಯನ ಆಗುತ್ತೆ, ಅದರ ಜೊತೆಗೆ ವೇದಾಧ್ಯಯನ ಅಧ್ಯಯನ ಆಗುತ್ತೆ. ಹಾಗಾಗಿ ಭೀಮಸೇನ ಬೈದಿದ್ದಾರಲ್ಲ, ಆ ಬೈದರು ಮಾತ್ರ ನಮ್ಮ ಈ ಕಡೆ ತಲೆ ಹಾಕ್ಬೋದು. ಭೀಮಸೇನ ಕತ್ತೆಯನ್ನು ಬೈದು ತಲೆ ಬಹಳ ಒಪ್ಕೊಂಡಿರುವ ಕತ್ತೆಗಳು. ಹಾಗಾಗಿ ಆ ಮಾತನ್ನ ನಾನಲ್ಲಪ್ಪ ಕತ್ತೆ ಅಂತ ಭೀಮಸೇನ ಹೋಗಿ ಪ್ರಾಣಿಗಳು ಕೈ ಮುಗಿದ ನಾನಲ್ಲ. ಹಾಗಾಗಿ ವೇದಾಂತ ನಾವೊಂದು ಪ್ರತಿಜ್ಞೆ ಮಾಡಬೇಕು. ಸರಿ, ಈಗ ನಮಗಂತೂ ಮಕ್ಕಳನ್ನು ಗುರುಗಳು ಆ ಪರಿಸರ ಸಾಮರ್ಥ್ಯ ಇಲ್ಲ, ಆದ್ರೆ ಗುರುಕುಲಗಳಿಗೆ ಮಕ್ಕಳನ್ನು ಕಳಿಸ್ಬೋದಲ್ಲ. ಅಲ್ಲಿ ಅವರಿಗೆ ಇವತ್ತಿನ ಜೀವಮಾನಕ್ಕೆ ಬೇಕಾದ ಎಲ್ಲ ನಿರ್ವಹಣೆ, ಜೀವನ ನಿರ್ವಹಣೆ ಬೇಕಾದ ಎಲ್ಲ ಪರಿಪೂರ್ಣವಾದ ಗುರುಕುಲಗಳಿಗೆ ಎಲ್ಲಾ ಗುರುಕುಲಗಳು ಸಿಗುತ್ತೆ. ಒಂದೆರಡು ಗುರುಕುಲಗಳೆಲ್ಲ ಅವ್ರ ಜೀವನಕ್ಕೆ ಬೇಕಾದ. ನೀವು ಹೊರಗಡೆ ಕಾಲೇಜ್ ಹೋಗ್ಬೇಕಂತಂದ್ರೆ ಕೂಡ ಅದಕ್ಕೆ ವ್ಯವಸ್ಥೆ ಇದೆ. ಸರಿಯಾಗಿ ಅಧ್ಯಯನ ಮಾಡ್ತಿದ್ದ ಅಂತ ಹೇಳಿದ್ರೆ ಅದಕ್ಕೂ ವ್ಯವಸ್ಥೆಗಳಿದ್ದಾವೆ. ನೀವು ಬೇರೆ ವೃತ್ತಿಗಳಲ್ಲಿ ಇದ್ದುಕೊಂಡು ಬೇರೆ ಬೇಕಾದ್ರೂ ಮಾಡುವಂತಹ ಸುಲಭವಾದ ಸುಖವಾದ ಅವಕಾಶಗಳು ನಮಗೆ ಲಭ್ಯ ಇದ್ದಾವೆ. ಅದನ್ನು ನಾವು ಸಾರ್ಥಕಪಡಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಅಂತಹ ವೇದಗಳನ್ನ ನಾವು ಅಧ್ಯಯನ ಮಾಡಬೇಕು. ವೇದವನ್ನ ಅಧ್ಯಯನ ಮಾಡೋದು ಅದಕ್ಕೋಸ್ಕರ ಅಂತ ಹೇಳಿದ್ರೆ ಆ ವೇದಾರ್ಥವನ್ನ ಮನನ ಮಾಡಿ ಭಗವಂತನನ್ನ ತಿಳಿಬೇಕು. ಇದನ್ನ ಜಗತ್ತಿಗೆ ಯಾಜ್ಞವಲ್ಕ್ಯರು ಕೊಟ್ಟ ದೊಡ್ಡ ಸಂದೇಶ ಅಂದ್ರೆ ದೊಡ್ಡ ಸಂದೇಶ ಇದೆ. ಇಡೀ ಉಪನಿಷತ್ತು, ಈ ಬೃಹದಾರಣ್ಯಕ ಉಪನಿಷತ್ತು ಹೇಳಿಕೊಡೋದೇ ಇದನ್ನ, ಪರಮಾತ್ಮನ ಬಗ್ಗೆ ದಿವ್ಯವಾಗಿ ಅದರಲ್ಲೂ ವಿಶೇಷವಾಗಿ ಪ್ರಾಣದೇವರ ಚರಿತ್ರೆಯನ್ನ, ಪರಮಾತ್ಮನ ಬಗ್ಗೆ ದಿವ್ಯವಾದ ಚರಿತ್ರೆಯನ್ನ ಎಲ್ಲ ನಿರೂಪಣೆ ಮಾಡುತ್ತೆ. ಅಂದ್ರೆ ಅಷ್ಟು ಮಾತ್ರ ಅಲ್ಲ, ಈಶಾವಾಸ್ಯೋಪನಿಷತ್ತುಗಳು ಕೂಡ ಅದು ಕೂಡ ಅದರ ಸಂದೇಶವೇ. ಆದ್ರೆ ವ್ಯತ್ಯಾಸ ಇದೆ. ಏನು ಅಂತ ಹೇಳಿದ್ರೆ, ಈಶಾವಾಸ್ಯೋಪನಿಷತ್ತನ್ನ ತದನಂತರದ ಪ್ರವರ್ತಕರು ಯಾಜ್ಞವಲ್ಕ್ಯರು, ಈ ಭೂಮಿಗೆ ಮೇಲೆ ಪ್ರಚಲಿತವಾದ ಯಾಜ್ಞವಲ್ಕ್ಯರಿಂದ. ಹಾಗಿದ್ರೆ ಈ ಬೃಹದಾರಣ್ಯಕ ಉಪನಿಷತ್ತು ಮೊದಲು ಏನಿದು ಬೃಹದಾರಣ್ಯಕ ಉಪನಿಷತ್ತು ಅಂತ ಹೇಳ್ತಂದ್ರೆ, ಬ್ರಹ್ಮದೇವರು ಪರಮಾತ್ಮನನ್ನ ಸ್ತೋತ್ರ ಮಾಡಿದ ಸ್ತೋತ್ರ ಗುಚ್ಛ ಇದು ಬೃಹದಾರಣ್ಯಕ ಉಪನಿಷತ್ತು, ಮತ್ತೇನೇನು ಅಲ್ಲ. ಬ್ರಹ್ಮದೇವರು ಸಾಕ್ಷಾತ್ ಬ್ರಹ್ಮದೇವರು ಪರಮಾತ್ಮನನ್ನ ಸ್ತೋತ್ರ ಮಾಡಿದ ಸ್ತೋತ್ರಾವಳಿ ಈ ಬೃಹದಾರಣ್ಯಕ ಉಪನಿಷತ್ತು. ಅದೇ ರೀತಿಯಾಗಿ ಈಶಾವಾಸ್ಯ ಉಪನಿಷತ್ತು ಕೂಡ ಹಾಗೆ. ಸ್ವಯಂಭೂಮನು ಯಜ್ಞರೂಪಿಯಾದ ಪರಮಾತ್ಮನನ್ನ ಸ್ತೋತ್ರ ಮಾಡಿದ ಮಂತ್ರಗಳಿಲ್ಲ, ಆ 18 ಮಂತ್ರಗಳು. ಹೇಗೆ ಸ್ವಯಂಭೂಮನು ಯಾಜ್ಞವನ್ನು ಮಾಡ್ತಾ ಇದ್ದ, ದೈತ್ಯರೆಲ್ಲ ಆಕ್ರಮಣ ಮಾಡಿದ್ರು. ಅವನು ಏನ್ ಮಾಡಿದ, ಯಜ್ಞರೂಪಿಯಾದ ಪರಮಾತ್ಮನನ್ನ ತಾನು ಸ್ತೋತ್ರ ಮಾಡಿದ ಇದೇ ಮಂತ್ರಗಳಿಂದ. ಏನು ಇದು ಯಜ್ಞರೂಪಿಯಾದ ಪರಮಾತ್ಮ ಅವನ ಮೊಮ್ಮಗರೇ ಸಾಕ್ಷಾತ್ ಸ್ವಯಂಭೂಮನ ಮೊಮ್ಮಗ. ಅವನಿಗೆ ಆಕೃತಿ, ಪ್ರಸೂತಿ, ದೇವಹೂತಿ ಅಂತ 3 ಜನ ಹೆಣ್ಮಕ್ಳು. ಆಕೃತಿಯನ್ನ ರುಚಿ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟಿದ್ದ, ಪ್ರಸೂತಿಯನ್ನ ಕರ್ದಮ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟಿದ್ದ, ದೇವಹೂತಿಯನ್ನ ಕರ್ದಮ ಪ್ರಜಾಪತಿಗೆ, ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟಿದ್ದ. ದಕ್ಷ ಪ್ರಜಾಪತಿಯಲ್ಲಿ 60 ಜನ ಮೊದಲು 60 ಜನ ಹೆಣ್ಮಕ್ಳು ಹುಟ್ಟಿದ್ರು ಅಂತ ಹೇಳಲ್ಲ, ಇತ್ಯಾದಿಗಳೆಲ್ಲ ದಕ್ಷ ಪ್ರಜಾಪತಿಯ ಸಂತಾನ ನೋಡ್ತೀವಿ. ದೇವಹೂತಿ ಕರ್ದಮರಲ್ಲಿ ನಾವು ನೋಡಿದ್ರೆ ಪರಮಾತ್ಮ ಕಪಿಲ ಯಾಜಕನಾಗಿ ಅವತಾರ ಮಾಡಿ ಬರ್ತಾನೆ. ಕಪಿಲವತ್ತು ಯಾಜಕ ಪರಮಾತ್ಮ ತಾನು ಅವತಾರ ಮಾಡಿ ಬರ್ತಾನೆ. ಈ ಪ್ರಸೂತಿ ಆಕೃತಿ ಮತ್ತೆ ರುಚಿ ಪ್ರಜಾಪತಿಯಲ್ಲಿ ಹುಟ್ಟಿ ಬರುವಂತಹ ಮಗ ಪರಮಾತ್ಮ ಅವತಾರ, ಯಜ್ಞರಾಮಕನಾದ ಪರಮಾತ್ಮ ಅವತಾರ.
ಆ ಯಜ್ಞನಾಮಕನಾದ ಪರಮಾತ್ಮನನ್ನು ಸ್ತೋತ್ರ ಮಾಡಿರುವಂತಹ ಮಂತ್ರಗಳೇ ಈಶಾವಾಸ್ಯೋಪನಿಷತ್ತಿನ ಮಂತ್ರಗಳು. ಅದಕ್ಕೆ ಅವುಗಳಿಗೆ ಇನ್ನೊಂದು ಹೆಸರಿದೆ, ಯಾಜ್ಞೀಯ ಮಂತ್ರೋಪನಿಷತ್. ಯಜ್ಞ ಸಂಬಂಧಿಯಾದ ಅಂದ್ರೆ ಯಜ್ಞ ಪರಮಾತ್ಮನನ್ನ ಸ್ತೋತ್ರ ಮಾಡಿದ ಮಂತ್ರಗಳು, ಮಂತ್ರ ಮತ್ತು ಉಪನಿಷತ್ತು ಆದ್ರಿಂದಾಗಿ ಇದನ್ನ ಯಾಜ್ಞೀಯ ಮಂತ್ರೋಪನಿಷತ್ ಅಂತ ಯಾವುದನ್ನ ಈ ಈಶಾವಾಸ್ಯೋಪನಿಷತ್ತನ್ನ ಈಶಾವಾಸ್ಯೋಪನಿಷತ್ತನ್ನು ಕರೀತಾರೆ. ಅದರ ಮೊದಲ ಮಂತ್ರ ನಿಮಗೆ ಈಶಾವಾಸ ವಿನಂತರಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಃ ಮಾ ಗೃಹಃ ಕಸ್ಯ ಸಿದ್ಧಃ. ಈಶಾವಾಸ್ಯ ವಿನಂತರಂ, ಪ್ರಪಂಚದ ಈ ವಸ್ತುವಿನೊಳಗೆ ಯಾವ್ದ್ಯಾವ್ದಿದೆ ಅಣು ಏಳು ತೃಣಕಾಷ್ಟ ಎಲ್ಲವೂ ಕೂಡ ಪರಮಾತ್ಮನ ಆವಾಸಕ್ಕೆ ಯೋಗ್ಯವಾದಂಥದ್ದು. ಆವಾಸಕ್ಕೆ ಯೋಗ್ಯವಾದಂಥದ್ದು ಅಂತ ಹೇಳಿದ್ರೆ ಅರ್ಥ ಏನು? ಆ ಎಲ್ಲ ವಸ್ತುಗಳನ್ನು ಪರಮಾತ್ಮ ತಾನು ವ್ಯಾಪಿಸಿಕೊಂಡು ಕುಳಿತಿದ್ದಾನೆ. ಎಲ್ಲ ವಸ್ತುಗಳನ್ನು ಪರಮಾತ್ಮ ತಾನು ವ್ಯಾಪಿಸಿಕೊಂಡು ಕುಳಿತಿದ್ದಾನೆ. ಪ್ರತಿಯೊಂದು ನಮಗೆ ಅಣುವಾದ ಅಣು ವಸ್ತುವಿಗಿಂತ ಅಣುವಿನಲ್ಲೂ ಪರಮಾತ್ಮ ತಾನು ಅಣುವಿಗಿಂತಲೂ ಅಣುವಾಗಿದ್ದಾನೆ. ಯಾವುದು ಬೃಹತ್ ಆಗಿರುವ ಆ ಬೃಹತ್ತಿಗಿಂತಲೂ ಬೃಹತ್ ಆಗಿದ್ದಾನೆ ಪರಮಾತ್ಮ. ಅದನ್ನ ಮತ್ತೆ ಉಪನಿಷತ್ತು ಇದನ್ನು ಇನ್ನಷ್ಟು ಚೆನ್ನಾಗಿ ನಿರೂಪಣೆ ಮುಂದೆ ಎತ್ತಿಂತ ಜಗತ್ತಾಗಿರುತ್ತೆ. ಈ ಪ್ರಪಂಚದಲ್ಲಿ ಇರುವಂತದ್ದು ಯಾವ್ದಾಗಿದೆ, ಭೂತಾಕಾಶ ಅವ್ಯಾಕೃತ ಆಕಾಶದಲ್ಲಿ ಇರುವಂತದ್ದು ಎಲ್ಲವೂ ಕೂಡ ಪರಮಾತ್ಮ ತಾನು ವ್ಯಾಪಿಸಿಕೊಂಡು ಬಿಟ್ಟಿದ್ದಾನೆ. ತೇನ ತ್ಯಕ್ತೇನ ಭುಂಜಿತಾಃ, ಪರಮಾತ್ಮ ನಮಗೆ ಏನು ಅನುಗ್ರಹ ಮಾಡಿದ್ದಾನೋ ಅದನ್ನೇ ಪರಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿಕೊಂಡು ನಾವು ಅದನ್ನು ಅನುಭವಿಸಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಜಗನ್ನಾಥ ಹತ್ರ ಹೇಳ್ತಾರೆ, ಹರಿದ ಕಂಬಳಿ ಸಿಕ್ತು ಅಂತ ನೀನು ಭಗವಂತನನ್ನ ಬೈಲಿಕ್ಕೆ ಹೋಗ್ಬೇಡಪ್ಪ, ಆ ಹರಿದ ಕಂಬಳಿ ನಿನ್ನ ಪಾಲಿಗೆ ಭಾಗ್ಯ ಅಂತ ಭಗವಂತನನ್ನು ಸ್ತೋತ್ರ ಮಾಡುವಂತರು. ನನ್ನ ಪಾಲಿಗೆ ಬರಬೇಕಾದದ್ದನ್ನು ಭಗವಂತ ಕೊಟ್ಟಿದ್ದಾನೆ ಅಂತ ಸ್ತೋತ್ರ ಮಾಡುವಂತ ಜಗನ್ನಾಥಾಸರು ಹೇಳುವಂತ ಮಾತು. ಹಾಗಾಗಿ ಯಾವುದನ್ನು ಕಂಪ್ಲೇಂಟ್ ಮಾಡಲಿಕ್ಕಿಲ್ಲ. ನನ್ನ ಭಾಗ್ಯಕ್ಕೆ ಏನಿದೆಯೋ ಅದನ್ನು ಪರಮಾತ್ಮ ತಾನು ಕೊಟ್ಟು ಕೊಡ್ತಾನೆ. ತೇನ ಪ್ರತ್ಯೇಕ ಬಂಧಿತಾಹ, ಪರಮಾತ್ಮ ತಾನು ಏನು ಕೊಡ್ತಾನೋ ಅದನ್ನು ಮುಂದೂ ನಾವು ಅದನ್ನೇ ಸುಖವಾಗಿರಬೇಕು. ಅದೇ ಪರಮಾತ್ಮನ ಪ್ರಸಾದ ಅಂತ ತಿಳಿದು ಅವನಿಗೆ ಸಮರ್ಪಣೆ ಮಾಡಿ ನಾವು ಸುಖವಾಗಿರಬೇಕು. ಮಹಾಭೂತಃ ಪ್ರಸಕ್ತಿದನು ಏನೋ ಬರಬೇಕು, ನನ್ನ ಸಂಪತ್ತು ಹಾಳಾಗೋಯ್ತು ಅಥವಾ ನನ್ ಏನೋ ಒಂದು ಹೋಯ್ತು ಅಂತ ಹೇಳಿದ ಮಾತ್ರಕ್ಕೆ ದುಃಖ ಪಡ್ಲಿಕ್ಕೆ ಯಾಕೆ? ಯಾಕೆ ದುಃಖ ಪಡ್ತೀವಿ? ಇದು ಯಾವ ಉಪನಿಷತ್ತು ಏನ್ ನಿಂದು ಹೇಳಿದ್ರು, ಇವತ್ತು ನಿಂದು ಇವತ್ತು ನಿನ್ನೆ ಪಾಲಿನದು ಅಷ್ಟೇ. ಹಿಂದೆ ವಿಜ್ಞಾನವೂ ಆಗಿತ್ತು, ನಾಳೆ ಮತ್ಯಾನದ್ದು ಆಗಬೇಕು. ನೀವು ಇಡೀ ಇತಿಹಾಸವನ್ನು ಒಮ್ಮೆ ಕೆರಿತು ನೋಡ್ರಿ, ಇಡೀ ಇತಿಹಾಸವನ್ನ ಕೆರಿತು ನೋಡ್ರಿ. ಯಾವುದೇ ವ್ಯಕ್ತಿ ಬಡತನದಲ್ಲಿ ಅತ್ಯಂತ ಬಡತನದಲ್ಲಿದ್ದ ಅಂತ ಹೇಳ್ತಂದ್ರೆ ಎಲ್ಲಿ ತನಕ ಅವನು ಇಡೀ ವಂಶ ಬಡತನದಲ್ಲಿ ಇಲ್ಲ. ಹೆಚ್ಚು ಕಡಿಮೆ ಅವನು 3 ತಲೆಮಾರು ತನಕ, 3 ತಲೆಮಾರು ತನಕ ಅವನು ಬಡವರಾಗಿರ್ತಾನೆ. ಅಲ್ಲಿಂದ ಅವನು ಶ್ರೀಮಂತ. ಮತ್ತೆ ಸರಿ, ಯಾವುದೋ ಒಬ್ಬ ಅತ್ಯಂತ ಉತ್ಕೃಷ್ಟವಾದ ಶ್ರೀಮಂತ ಇದ್ದಾನೆ, ಏನು ತಿಂದು ಉಂಡ್ರು ಕರಗಾದಷ್ಟು ಆಸ್ತಿ. ಎಲ್ಲಿ ತನಕ? ಅವನು 3ನೇ ತಲೆಮಾರಿನ ತನಕ. ಆ 3ನೇ ತಲೆಮಾರನು ಇಡೀ ಬಂದ ಸಂಪತ್ತನ್ನೆಲ್ಲ ಹಾಳಾಗಿ ನೀವು ಬೇಕಾದ್ರೆ ಇತಿಹಾಸವನ್ನು ತೆಗೆದುಕೊಂಡ್ರೆ ಇದೇ ಉತ್ತರ ಸಿಗುತ್ತೆ. 3 ನಾನು 3 ಹೇಳಿದ್ರೆ 3 ಬಿಟ್ಟರೆ 4 ಹಾಗಿದ್ದ ಮೇಲೆ ಇದನ್ನು ಯಾರಿಗೋಸ್ಕರ ಸಂಪಾದನೆ ಮಾಡಿರ್ತೀವಿ. ನಮಗೆ ಬದುಕಲಿಕ್ಕೆ ಉಪನಿಷತ್ ಹೇಳುತ್ತೆ, ನಾನು ಈ ಜೀವನವನ್ನ ಮುಗಿಸಿ ಹೋಗಬೇಕಾದ್ರೆ, ಈ ಶರೀರವನ್ನ ತ್ಯಾಗ ಮಾಡಬೇಕಾದ್ರೆ ಎಷ್ಟು ಸಂಪತ್ತಿರಬೇಕು? ಒಂದು ಮಡಿಕೆಯಲ್ಲಿ ಮುಚ್ಚಿಡುವಷ್ಟೇ. ಒಂದು ಮಡಿಕೆಯೊಳಗೆ ಮುಚ್ಚಿಡುವಷ್ಟು ಸಂಪತ್ತು, ಒಂದಿಷ್ಟು ಸಂಪತ್ತನ್ನು ತುಂಬಿ ಇಟ್ರೆ ಎಷ್ಟು ಅದರೊಳಗೆ ಸೇರ್ಬಹುದು ಅಷ್ಟು ಸಂಪತ್ತನ್ನು ಮಾತ್ರ ನಾನು ನೋಡ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚಿನ ಮಾಡ್ಲಿಕ್ಕಿಲ್ಲ ಅಂತ ಉಪನಿಷತ್ತು ಆರ್ಡರ್ ಕೊಡುತ್ತಿಲ್ಲ. ಹಾಗಾಗಿ ಯಾಕಪ್ಪ ಅದು ಯಾವುದು ಉಳಿಯಲ್ಲ, ಯಾವುದು ಉಳಿಯಲ್ಲ. ನಿಮಗೆ ಕಡೆ ತನಕದ ಬರುವುದು ಯಾರು? ನಾವು ಮಾಡಿರುವಂತಹ ಕರ್ಮಗಳೇ ನಮ್ಮ ಬೆನ್ನ ಹಿಂದೆ ಬರುವುದು. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಟವಿಷ್ಟ ಸಮಸ್ಯೆ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತ ಇತಿ. ಮನುಸ್ಮೃತಿ ಹೇಳ್ತೀವಿ. ಬಿದ್ದು ಹೋಗುವ ಈ ಶರೀರ ಯಾವುದಕ್ಕೆ ಸಮಯ? ಕಾಷ್ಟ ವಿಷ್ಠ ಸಮಸ್ಯೆ ಚ, ಅಮೇಧ್ಯಕ್ಕೆ ಸಮ, ಪ್ರಾಣಿಗಳ ಅಮೇಧ್ಯಕ್ಕೆ ಸಮವಾದಂತಹ ಶರೀರ.
ಕಟ್ಟಿಗೆ ಕಟ್ಟಿಗೆಗೆ ಸದೃಶವಾದ ಶರೀರ, ಹುಟ್ಟಾಗ್ತೀವಿ ನಾವು ಕಟ್ಟಿಗೆ ಶರೀರವನ್ನ. ಭೂಮಿಯೊಳಗೆ ಹೂತು ಹಾಕಿದ್ರೆ ಪ್ರಾಣಿಗಳ ಅಮಿತ ಏನು ಅದರಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಬರುತ್ತೆ, ಹಾಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗೋದ್ರಿಂದ ಸೂತ್ರ ಭೂಮಿಯಾಗುವ ಶರೀರ ಇದೆ. ಮತ್ತೆ ಏನ್ ಕಟ್ಕೊಂಡು ಹೋಗ್ತೀವಿ? ಯಾವ ಸಂಪತ್ತು ಯಾರಾದ್ರೂ ನನ್ನ ಆಸ್ತಿ ನಾನು ಕಟ್ಕೊಂಡು ಹೋಗ್ತೀನಿ, ನನ್ನ ಮನೆಯನ್ನೆಲ್ಲ ಬೆನ್ನಿಗೆ ಕಟ್ಕೊಂಡು ಹೋಗ್ತೀನಿ ಅಂತ ಇದ್ದಾರೆ? ಯಾವತ್ತೂ ಸಾಧ್ಯ ಇಲ್ಲ. ಹಾಗಿದ್ರೆ ಈ ಶರೀರದಿಂದ ಏನು ಉಳಿಯಕ್ಕಾಗಿದ್ರೆ ಯಾವುದು ನಮ್ಮ ಜೊತೆಗೆ ಬರುತ್ತೆ? ವಿದ್ಯಾ, ಕರ್ಮ, ಸುಖ, ಮೂರು ಮಾತ್ರ ಉಳಿಯುತ್ತೆ, ನಿನ್ನ ಜೊತೆಗಿರುತ್ತೆ. ಯಾವುದು ಅಂತ ಹೇಳಂತಂದ್ರೆ ನೀನು ಕಲಿತ ವಿದ್ಯೆ. ಈ ಜನ್ಮದಲ್ಲಿ ಎಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದ್ದಿ ಆ ಜ್ಞಾನ ನಿನ್ನೊಟ್ಟಿಗೆ ಇರುತ್ತೆ. ಆ ಏನು ಜ್ಞಾನ ಸಂಪಾದನೆ ಮಾಡಿದ್ದೇವೆ ನಾವೆಲ್ಲ, ಆ ಸಂಪಾದನೆ ಮಾಡಿರುವಂತಹ ಜ್ಞಾನ ನಿನ್ನೊಟ್ಟಿಗೆ ಇರುತ್ತೆ. ನನಗೆ ಆಯ್ತು ಮರುಜನ್ಮ ಬಂತು, ಆ ಮರುಜನ್ಮದಲ್ಲೂ ಕೂಡ ಇದೇ ಜ್ಞಾನ ಮೇಲೆ ಕಂಟಿನ್ಯೂ. ನಾನು ಒಂದು ಮನುಷ್ಯನಾಗ್ಬಿಟ್ಟು ಇವತ್ತು ನಾನು ಏನು ಯಾರೊಬ್ಬ ವ್ಯಕ್ತಿ ಆಗಿ ಹುಟ್ಟಿದ ಇಷ್ಟೆಲ್ಲ ಅಧ್ಯಯನ ಮಾಡಿರ್ಬೋದು. ನಾನು ಇನ್ನೊಂದು ಜನ್ಮದಲ್ಲಿ ಹುಟ್ಟಿದೆ ಅಂತ ಹೇಳಿದ್ರೆ ಮತ್ತೆ LKG UKG ಮಾಡ್ಬೇಕು, ಡೈರೆಕ್ಟ್ ಅಲ್ಲಿಂದ ನನಗೇನು ಗ್ರಾಜುಯೇಷನ್ ಕೊಡಲ್ಲ. ಆದ್ರೆ ಪರಮಾತ್ಮನ ವಿದ್ಯಾ ಪರಂಪರೆ ಹಂಗಿಲ್ಲ. ನೀನು ಎಲ್ಲಿಗೆ ನಿಲ್ಲಿಸಿದ್ಯೋ ಅಲ್ಲಿಂದ ಕಂಟಿನ್ಯೂ ಮುಂದಿನ ಜನ್ಮದಲ್ಲಿ ನಿನಗೆ ಇನ್ನಷ್ಟು ಮೇಲೆ 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 ಹೋಗ್ತಾ ಇರ್ತೀವಿ. ಹಾಗಾಗಿ ನಿನ್ನ ಜೊತೆಗೆ ಬರುವುದು ಮೊದಲನೇ ಪದಾರ್ಥ ಇದೆ, ನೀನು ಕಳಿಸಿರುವಂತಹ ಜ್ಞಾನ ಸಂಪತ್ತು. ಇದೇ ನಿನ್ನ ಜೊತೆಗೆ ಮೊದಲು ಬರುವುದು. ಎರಡನೇ ಸಂಪತ್ತು ಯಾವುದು? ಕರ್ಮ. ನೀನು ಜೀವನ ಪೂರ್ತಿ ಏನೇನು ಮಾಡಿದೆಯೋ ಅದೇ ನಿನ್ನ ಜೊತೆಗೆ ಸಂಬಂಧ ಬರುವುದು ಹೊರತು ಯಾವುದೂ ಇಲ್ಲ. ಪಾಪ ಪುಣ್ಯಗಳು ಇದೇ. ಪಾಪ ಅಂದ್ರೆ ಯಾವುದು ಧರ್ಮ ಕಾರ್ಯ ಮಾಡಿದ್ರೆ ಪುಣ್ಯ, ಅಧರ್ಮ ಕಾರ್ಯ ಆಗಿದ್ರೆ ಪಾಪ. ಇದೇ ನಿನ್ನ ಜೊತೆಗೆ ಬರುವಂತದ್ದು. ಮತ್ತಿನ್ಯಾವುದು? ಹುತಂಚ ದತ್ತಂಚ ಕಥೆಯಿಂದ ಪುಸ್ತಕಿ. ನೀನು ಏನು ಹೋಮ ಮಾಡಿರ್ತೀವಿ ಎತ್ತ ಇಡೀ ಜೀವನವೇ ಎತ್ತ ಆಗ್ಬೇಕು. ಆ ಜೀವನ ಎತ್ತ ಏನಿದೆ ಅಲ್ಲಿ ಮಾಡಿರುವಂತಹ ಕರ್ಮಗಳು ದಾನ ಮತ್ತೊಬ್ಬರಿಗೆ ಕೈಯೆತ್ತಿ ಕೊಟ್ಟದ್ದು ಅದು ಮಾತ್ರ ನಿನ್ನ ಜೊತೆಗೆ ಬರ್ತದೆ ಹೊರತು ನೀನು ಮಾಡಿರುವಂತಹ ಕರ್ಮಾಚರಣೆ ಅದು ಯಾವುದು ನಿಷ್ಕಾಮದಿಂದ ಮಾಡಿರುವಂತಹ ಕರ್ಮಾಚರಣೆ ಅದು ಏನ್ ಬೇಕಾದ್ರೆ ಅದು ನಿಷ್ಕಾಮನ ಕರ್ಮಾಚರಣೆ ಮಾತ್ರ ಅಲ್ಲ. ಅದು ನೀನು ಒಳ್ಳೆ ಮಾಡಿದ್ರೆ ಒಳ್ಳೆದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು. ಅದು ಹೇಗೆ ಗೊತ್ತಾ? ಕರೆನ್ಸಿ ಇದ್ದಾಗ ಅದು ನಾವು ಮಾಡುವಂತಹ ಕರ್ಮಾಚರಣೆ ಕರೆನ್ಸಿ ಇದ್ದಾಗ. ಹೇಗೆ ಇವತ್ತು ನಮ್ಮಲ್ಲಿ ಇಂಡಿಯಾದಲ್ಲಿ ಭಾರತದಲ್ಲೆಲ್ಲ ರೂಪಾಯಿ ಅಂತ ಇರ್ತೀವಿ ನಾವು, 100 ರೂಪಾಯಿ 200 ರೂಪಾಯಿ. ಅಮೆರಿಕಕ್ಕೆ ಹೋದ್ರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು, ಅಲ್ಲಿ ಡಾಲರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಹಾಗೆ ಪರಲೋಕ ಯಾತ್ರೆ ನಮ್ದು. ಆ ಪರಲೋಕ ಯಾತ್ರೆ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಕರೆನ್ಸಿ ಇರುತ್ತಲ್ಲ. ಯಾವ ಕರೆನ್ಸಿ? ನಾವು ಮಾಡುವಂತಹ ಕರ್ಮಗಳೇ ಕರೆನ್ಸಿ. ನಾವೇನು ಪಾಪ ಪುಣ್ಯಗಳನ್ನು ಮಾಡ್ತೀವೋ ಅವೇ ಕರೆನ್ಸಿ. ನೀನು ಪುಣ್ಯ ಕರ್ಮಗಳನ್ನು ಮಾಡಿದ್ರೆ ನಿನ್ನ ಹತ್ರ ಹೆಚ್ಚಿನ ಹಣ ಸಿಗುತ್ತೆ, ಇಲ್ಲೇ ಹೋದ್ರೆ ಹಣ ಲಾಸ್ ಆಗಲ್ಲ ಶಿಕ್ಷಕ ಆಗ್ಬೇಕು. ನಾವೇನಾದ್ರೂ ವೀಸಾ ಇಲ್ಲದೆ ಹೋಗೋದು ಬಿಡ್ತಾರೆ ಹಾಗೆ ಜೈಲಿಗೆ ಆಗ್ತಾ ಇರ್ತಾರೆ. ಅಷ್ಟೇ ಅಲ್ಲ, ನಾವು ನಮ್ಮಲ್ಲಿ ನಾವು ಪುಣ್ಯ ಕರ್ಮವನ್ನು ಮಾಡಿದ್ರೆ ಇರ್ಬೋದು, ಇಲ್ಲದೆ ಹೋದ್ರೆ ನರಕದ ನಾವು ಅದು ಏನದು ಅತಿಕ್ರಮ ಪ್ರವೇಶ ಆಗುತ್ತೆ. ಹಾಗಾಗಿ ಅತಿಕ್ರಮ ಪ್ರವೇಶ ಯಾವ ದೇಶವೂ ಮಾಡಲಿಕ್ಕಿಲ್ಲ. ಯಾಕೆ? ನಿನ್ನ ಹತ್ರ ಹಣ ಇಲ್ಲ, ಅತಿಕ್ರಮ ಪ್ರವೇಶ ಮಾಡ್ತಾ ಇದ್ವಿ. ಹಾಗಾಗಿ ನಾವು ಮಾಡಿರುವಂತಹ ಕರ್ಮ ಅದು ನಮ್ಮನ್ನ ಬೆಂಬಲಿಸಿ ಬರುತ್ತೆ, ಬಿಡದೆ ನಮ್ಮನ್ನ ಬರುತ್ತೆ ಹೊರತು ಯಾವುದು ಬರೋದಿಲ್ಲ. ನಾವು ಮಾಡಿದ್ದ ಆಸ್ತಿ ಬರೋದಿಲ್ಲ, ನಾವು ಮಾಡಿಟ್ಟ ಕೂಡಿಟ್ಟ ಸಂಪತ್ತು ನಮಗೆ ಬರೋದಿಲ್ಲ. ಹಾಗಾಗಿ ನಾವು ಮಾಡಿದ ಕರ್ಮ, ನಾವು ಕಲಿತ ವಿದ್ಯೆ, ಈ ಎರಡು ನಮಗೆ ಬರುತ್ತೆ. ಇದು ಮಾತ್ರ ಅಲ್ಲ, ಇನ್ನೊಂದಿದೆ. ನಾವು ಉಳಿಸಿ ಹೋಗುವುದು ಏನು ಅಂತ ಹೇಳಂತಂದ್ರೆ ಸುತಾಹ ಮಕ್ಕಳು. ನಾವು ಪಡೆದುಕೊಂಡ ಜ್ಞಾನ ಪರಂಪರೆಯನ್ನು ಮಕ್ಕಳಿಗೆ ಕೊಟ್ಟು ಹೋಗ್ಬೇಕು. ಆ ಪರಂಪರೆಯನ್ನು ನಾವು ಧರ್ಮ ಪ್ರಜಾಪ್ರಭುತ್ವ ವಿವಾಹ ಕಾಲದಲ್ಲಿ ಸಪೋರ್ಟ್ ಮಾಡ್ತೇವೆ. ಈ ಮದುವೆ ಹೆಣ್ಣನ್ನು ಮದುವೆ ಯಾತಕ್ಕೋಸ್ಕರ? ಧರ್ಮ ವ್ಯವಸ್ಥೆಗೋಸ್ಕರ. ಈ ಪ್ರಜಾ ಸಂಪತ್ತು ಅಂತಂದ್ರೆ ಅರ್ಥ ಇದೆ. ಈ ಪರಂಪರೆಯನ್ನು, ಈ ಜ್ಞಾನ ಪರಂಪರೆಯನ್ನು ಮುಂದುವರೆಸೋಸ್ಕರ ಈಕೆಯನ್ನು ಮದುವೆ ಆಗ್ತಾ ಇದ್ದೀವಿ ಅಂತ ಸಂಕಲ್ಪ ಮಾಡಿ ನಾವು ಆ ಜ್ಞಾನವನ್ನು ಕೊಡದೆ ಹೋಗಿಬಿಟ್ರೆ ಅದು ಅಪರಾಧ ಆಯ್ತಲ್ಲ, ನಮ್ದು. ಹಾಗಾಗಿ ನಾವು ಸಂಕಲ್ಪ ಮಾಡದೇ ಹೋಗಿ ಧರ್ಮ ಪ್ರಜಾ ಸಂಪತ್ತ್ಯರ್ಥ ನನ್ನನ್ನ ಬೆಂಬಲಿಸಿ ನಾವು ಮಕ್ಕಳಿಗೆ ಏನು ಪರಂಪರೆಯನ್ನ ಕೊಟ್ಟು ಹೋಗ್ತೀವಿ ಆ ಪರಂಪರೆ. ಇವತ್ತು ನಮ್ಮ ಅಜ್ಜ ಒಳ್ಳೆ ಮಾವಿನ ಬಿತ್ತಿದ್ದಕ್ಕೆ ಏನಾಯ್ತು ನಮಗೆ ಇವತ್ತು ಅದರ ಫಲವನ್ನು ನಾವು ಉಣ್ತಾ ಇದ್ವಿ. ಇವತ್ತಿನ ಮಕ್ಳು ಏನ್ ಮಾಡ್ತಾರೆ? ಆ ಮಾವಿನ ಮರ ಬೆಳೆದ್ರೆ ನೆರಳು ಇರ್ಲಾರ್ದು ಕೊಡ್ಬೇಕು, ನಾಳೆಗೆ ತಿನ್ಲಿಕ್ಕೆ ಹೋಗ್ಲಿ ನೆರಳು ಇರ್ಲಾರ್ದು ಕೊಡ್ಬೇಕಿಲ್ಲ ಪ್ರಸಂಗ. ಆ ದಿನಮಾನಗಳಿಗೆ ನಮ್ಮ ಮಕ್ಕಳನ್ನು ನಾವೇ ನೋಡ್ತಾ ಇದ್ವಿ. ಉಪನಿಷತ್ತು ಕೊಡುವ ಎಚ್ಚರ ಇದೆ. ನಾವೇ ನೋಡ್ತಾ ಇದ್ದೀವಿ ಅಂತಹ ಘೋರವಾದ ಪರಿಸ್ಥಿತಿಗೆ ನಮ್ಮ ಮಕ್ಕಳಿಗೆ ಯಾವುದು ನಿಜವಾಗಿ ಹೇಳಿಕೊಡ್ಬೇಕು ಅದನ್ನು ಹೇಳಿಕೊಡ್ದೇನೆ ಇನ್ಯಾವ ಸಂದರ್ಭ ಸಾಧನಗಳಿಗೋಸ್ಕರ ಇನ್ಯಾವೊಂದು ಆಸೆ ಅಂಶಗಳನ್ನು ಹಚ್ಚಿ ನಾವೇ ಅವರ ಮೇಲೆ ಆಶಾಗೋಪಗಳನ್ನು ಕಟ್ಟಿಕೊಂಡು ಅವರನ್ನ ಪ್ರಪಾತಕ್ಕೆ ನೂಕ್ತವರೇ ನಾಳೆ
ಇನ್ನೇನು ಪರಂಪರೆ ಇರುತ್ತೆ. ಆಸ್ಫೋಟಯಂತಿ ಪಿತಾಮಹ ಪ್ರವೃತ್ತಂತಿ ಪಿತಾಮಹ ವೆಷ್ಟಮಸ್ಮತ್ತುಲೇಜಾಮಹ ನಮ್ಮ ಪಿತೃಗಳು ಒಬ್ಬ ಮಗು ಒಂದು ಹುಟ್ಟಿತು ಅಂತ ಹೇಳಿದ್ರೆ ಮನೆಯೊಳಗೆ ಪಿತೃಗಳೆಲ್ಲ ನರಕದಲ್ಲಿರುವಂತಹ ಪಿತೃಗಳು ಜೋರಾಗಿ ಕುಲಲಿಂಗ ಶುರು ಮಾಡ್ತಾರೆ ಅಂತ ಸಂದೇಹದಿಂದ. ಯಾಕೆ ಅಂತ ಹೇಳ್ತಿದ್ರೆ ಸಮ ಪ್ರಕಾರ ವೈಷ್ಣವ ಕುಲೇಜಾಗ ಹಾಕ್ತಾರೆ. ನಮ್ಮ ಕುಲದಲ್ಲಿ ಒಳ್ಳೆಯ ಸಂಪ್ರದಾಯದಲ್ಲಿ ನಮ್ಮನ್ನು ಈ ಲೋಕದಿಂದ ಪಾಲು ಮಾಡ್ತಾನೆ. ನಾವು ಅಂತಹ ಅಷ್ಟು ಪಿತೃಗಳು ದೇವತೆಗಳು ನಮ್ಮ ಹಿರಿಯರು ನರಕದಲ್ಲಿ ಅವರು ಒದ್ದಾಡ್ತಾ ಇದ್ದಾರೆ. ಅವರು ನಮ್ಮನ್ನು ಪಾರು ಮಾಡ್ತಾರೆ. ಈ ಸಂತಾನ ನಮ್ಮನ್ನು ಪಾರು ಮಾಡುತ್ತೆ ಅಂತ ಸಂತೋಷದಿಂದ ಕೊಡಮಾಡಿರ್ಬೇಕಾದ್ರೆ ನಾವು ಅವ್ರಿಗೆ ಆ ಎಚ್ಚರವೇ ಇಲ್ಲದೆ ನಾವು ದೇವರ ಕಾರ್ಯಗಳನ್ನ ಪುತ್ರ ಕಾರ್ಯಗಳನ್ನ ಕರ್ಕೊಂಡು ಆ ಎಚ್ಚರವೇ ಇಲ್ಲದೆ ಕೂತ್ರೆ ಅದನ್ನ ನಾವು ಹೇಳೂ ಕೊಡಬೇಕು ಕೂತ್ರೆ ಪರಿಸ್ಥಿತಿ ಎಲ್ಲಿಗೆ ಬಂತು? ಎಷ್ಟು ಕೊರತೆ ಇದೆ ನಾವು ಇವತ್ತು ಸಾಮಾನ್ಯ ಮನೆಯೊಳಗೆ ಅವಕಾಶ ಇತ್ತು ಅಂತ ಹೇಳಿದ್ರೆ ಯಾವುದೇ ಕಾರ್ಯ ಸಾಧ್ಯವಾದಷ್ಟು ಮನೆಯೊಳಗೆ ಮಾಡಬೇಕು. ಅದರೊಳಗೂ ವಿಶೇಷವಾಗಿ ಶ್ರಾದ್ದಾದಿಗಳು ಇತ್ಯಾದಿಗಳನ್ನೆಲ್ಲ. ಯಾಕೆ ಅಂತ ಹೇಳಿದ್ರೆ ಶ್ರಾದ್ದ ಇತ್ಯಾದಿ ಕರ್ಮಗಳು ಆಗಬೇಕಾದ್ರೆ ಪುತ್ರಗಳು ನಮ್ಮನೆ ಮಾಡಬೇಕು ಅಂತ ಇಂಡಿಯಾದಲ್ಲಿ ಯಾವುದೋ ಮಠಕ್ಕಾಗಿ ಹೋಗಿಲ್ಲ, ಯಾವ ಮಠಕ್ಕಾಗಲಿ ಹೋಗಿಲ್ಲ. ಅದಾದ್ರೆ ಅವರಿಗೆ ಎಂಥ ಪರಿಸ್ಥಿತಿ ಆಗುತ್ತೆ ಅಂತ ಹೇಳ್ತಂದ್ರೆ, ಇದಾದ ಪ್ರಸಂಗ ಇದು ಸುಳ್ಳನ. ಉಪಕರಣ ದಿವಸ ಸ್ವಂತ ಅಪ್ಪ ತರ್ಪಣ ಕೊಡಬೇಕಾದ್ರೆ ಮಗನನ್ನ ದಕ್ಷಿಣಕ್ಕೆ ತೋರಿಸಿ ಜನಿವಾರ ಅವರೇ ಅಪ್ಪ ಆದವನು ತನ್ನ ಮಗನಿಗೆ ಅವರೇ ಕಡೆಯಿಂದ ಅಪಸವ್ಯ ಮಾಡಿಸಿ ತೋರಿಸ್ತಾರೆ. ಇಂತಹ ಗುಣಗಳನ್ನು ಸಮಾಜದಲ್ಲಿ ನಾವು ನೋಡ್ತೇವೆ, ಈಗಾಗಲೇ ನೋಡ್ತೇವೆ. ಆ ಪ್ರಸಂಗದಲ್ಲಿ ಈ ಎಚ್ಚರ ನಮಗಿರಬೇಕು. ಅದಕ್ಕೋಸ್ಕರನಾದ್ರೂ ನಮ್ಮ ಆಚರಣೆಗಳು ಏನು ನಮಗೇನು ಗೊತ್ತಾ? ಈ ಮಕ್ಕಳಿಗೆ ಸ್ಕೂಲ್ ಒಂದಿದೆ, ಅದೊಂದು ದೊಡ್ಡ ಪರಂಭೂತ. ಸ್ಕೂಲ್ ಅನ್ನೋದೇ ದೊಡ್ಡ ಪರಂಭೂತ. ಕಾರಣ ಏನಂತ ಹೇಳಂತಂದ್ರೆ, ಅಯ್ಯೋ ಇಲ್ಲ ಮಕ್ಕಳು ಸ್ಕೂಲ್ ಟೈಮ್ ಆಯ್ತು, ಸ್ಕೂಲ್ ಹಾಳಾಗೋಗುತ್ತೆ, ಎಜುಕೇಶನ್ ಅಲ್ಲರಿ. ಒಂದು ದಿನ ಸ್ಕೂಲ್ ಬಿಟ್ಟು ಅದನ್ನು ಕವರ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಮಕ್ಕಳಿಗೆ. ಆ ಮಕ್ಕಳ ಬುದ್ಧಿಶಕ್ತಿ ಅಷ್ಟು ಕಡಿಮೆ ಇರುತ್ತಾ? ಒಂದು ದಿನ ಮನೆಯೊಳಗೆ ಆಗುವಂತ ಕಾರ್ಯಕ್ರಮ ನೀವು ಮಕ್ಕಳಿಗೆ ತೋರಿಸ್ಲಾರ್ದೆ, ಮಕ್ಕಳಿಗೆ ನೀವು ಅದೇ ಪರಿಚಯ ಮಾಡಿಕೊಡ್ಲಾರ್ದೆ, ಮತ್ತೆ ನೀವೆಲ್ಲ ಮಾಡಿದ್ ಯಾವಾಗ ಅದನ್ನ ಅವರೆಲ್ಲ ದೊಡ್ಡ ಬೆಳಗ್ಗೆ ಎಲ್ಲ ಆದ್ಮೇಲೆ ಅವ್ರಿಗೆ ಆ ಇಂಟ್ರೆಸ್ಟ್ ಇರಲ್ಲ, ಗೊತ್ತಿರೋದ್ರಲ್ಲಿ ಮಾಡ್ಬೇಕು ಆ ಉತ್ಸಾಹ ಇರೋದಿಲ್ಲ. ಇವತ್ತಿನಂತೂ ಜಂಜಿ ಕಾಲ, ಅದೆಲ್ಲ ಆ ಮನೆಯಿಂದ ಹೊರಗೆ ಇದ್ದಾರೆ. ಇದನ್ನೆಲ್ಲ ಯಾಕೆ ಮಾಡ್ಬೇಕು ಅನ್ನೋ ಮನಸ್ಥಿತಿಯನ್ನೇ ಹುಡ್ಕೊಂಡು ಹೊಟ್ಟಿರ್ತಾರೆ. ಹಾಗಿದ್ದಾಗ ನಮ್ಮ ಮಕ್ಕಳಿಗೆ ಅದನ್ನು ಯಾವುದನ್ನು ಪರಿಚಯ ಇಲ್ಲದೇನೆ, ಪರಿಚಯನೇ ಮಾಡಿಕೊಡ್ತೇನೆ, ನೀನು ಇಂಥದ್ದು ಮಾಡಬೇಕು ಅಂತಂದ್ರೆ ಯಾಕೆ ಮಾಡ್ತೇನೆ? ಅಪರಾಧ ಇರುವುದು ಎಲ್ಲಿ? ನಮ್ಮ ಕಡೆಯವರಿಗೆ. ಸ್ಕೂಲ್ ತಪ್ಪತ್ತೆ, ಅವನು ಅಧ್ಯಯನ ಎಜುಕೇಶನ್ ಹಾಳಾಗುತ್ತೆ. ಏನು ಒಂದು ದಿನ ಯಾವ ಎಜುಕೇಶನ್ ಹಾಳಾಗುತ್ತೆ? ಒಂದಿನ ರಜೆ ಹಾಕಿದ್ರು ತೊಂದರೆ ಇಲ್ಲ, ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ನಮ್ಮ ಕಾರ್ಯಕ್ರಮಗಳಿಗೆ. ಇಂಥ ಹೋಮ ಅವರ ಜ್ಞಾನ ಕಾರ್ಯಗಳು ಮತ್ತೊಂದು ಕರೆದು ಬಲವಂತವಾಗಿ ಆದ್ರೂ ಕರೆದು ಕೂಡಬೇಕು, ಗೊತ್ತಾಗಬೇಕು ನಮ್ಮ ಪರಂಪರೆ ಇಂಥ ಭವ್ಯ ಪರಂಪರೆ. ಯಾರಿಗಿದೆ ಇಂಥ ಭವ್ಯ ಪರಂಪರೆ? ಎಂತೆಂಥ ಮಹಾತ್ಮರೆಲ್ಲ ಬಂದು ಹೋಗಿದ್ದಾರೆ ನಮ್ಮ ಈ ಧರ್ಮದೊಳಗೆ. ಒಬ್ಬರಿಗಾದ್ರೂ ಪರಿಚಯ ನಮ್ಮ ಪರಂಪರೆಗಿದ್ದಾನ, ನಮ್ಮ ಮಕ್ಕಳಿಗೆ ಇವತ್ತಿನ ಪೀಳಿಗೆ ಇದ್ದಾನ? ನಿಮ್ಗೆ ನಿಜ ಹೇಳಬೇಕು ಅಂತ ಹೇಳಿದ್ರೆ, ಎಷ್ಟೋ ಕಾಲೇಜಿನೊಳಗೆ ಓದುವ ವಿದ್ಯಾರ್ಥಿಗಳಿಗೆ ಇವತ್ತು ಜನ್ರಿ ಅಂತ ಏನ್ ಕರೀತೀವಿ, ಸೆಕೆಂಡ್ PU ಓದುವ ವಿದ್ಯಾರ್ಥಿಗಳು ನಮ್ಮ ಭಾರತದ ಪ್ರಧಾನಿ ಯಾರು ಗೊತ್ತಿಲ್ಲ. ವಾಸ್ತವ ಇದು. ಕರ್ನಾಟಕದ ಮುಖ್ಯಮಂತ್ರಿ ಹೋಗಿ ದೂರ, ಅದು ಬಹಳ ದೂರ ಇತ್ತು. ಭಾರತದ 15 ವರ್ಷ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಬಂತು ಪ್ರಧಾನಿಗಳಾಗಿ. ನಮ್ಮ ಇವತ್ತಿನ ಭಾರತದ ಪ್ರಧಾನಿ ಯಾರೆಂಬುದು ಗೊತ್ತಿಲ್ಲ. 12ನೇ ಕ್ಲಾಸು ಸೆಕೆಂಡ್ PU ಓದುವ ವಿದ್ಯಾರ್ಥಿಗಳಿಗೆ ಯಾವ ಮಟ್ಟಕ್ಕೆ ನಮ್ಮ ಮಕ್ಕಳನ್ನು ನಾವು ತಗೊಂಡು ಬಂದಿದ್ದೀವಿ ಅರ್ಥ ಮಾಡಿ. ನಾವು ಏನು ಬಿತ್ತುತ್ತೇವೋ ಅದೇ ಫಲ ನಮಗೆ ಸಿಗುದು. ಹಾಗಾಗಿ ಮಕ್ಕಳನ್ನ ಸಾಧ್ಯವಾದಷ್ಟು ಇದೊಂದು ಮನವಿ ಅಂತ ಬೇಕಾದ್ರೆ ಅನ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಆಗುವಂತಹ ಪ್ರತಿಯೊಂದು ಆಚರಣೆಗಳಿಗೂ ಕೂಡ ಒಂದು ಸಣ್ಣ ದೇವ್ರ ಪೂಜೆ, ದೊಡ್ಡ ದೇವ್ರ ಪೂಜೆ ಮಾಡ್ತೀರಾ, ಆ ಮಕ್ಕಳು ಇರ್ಬೇಕು. ಆ ಸ್ಕೂಲ್ ಬಿಡಿಸ್ರಿ, ಏನು ಒಂದಿನ ಬಿಟ್ರೆ ಏನ್ ಅಂತ ಜಗತ್ತೇನು ತಿರುಗುವ ಆಗೋದಿಲ್ಲ, ಸ್ಕೂಲ್ ಬಗಲ ಬಿಟ್ಟು ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಾಳೆ ಶಾಲೆಗೆ ಹೋಗಿ ಮಕ್ಕಳು ಸಂಸ್ಕಾರ ಕಲಿಸ್ಕೊಡೋಲ್ಲ. ಸಂಸ್ಕಾರ ಕಲಿಸ್ಕೊಡ್ಬೇಕಾದ್ರೆ ನೀವು ನಿಮ್ಮ ಮಕ್ಕಳಿಗೆ ಆ ಜವಾಬ್ದಾರಿ ನಿಮ್ಮ ಮೇಲೆ ಹೊರತು ಶಾಲೆಯಾಗಿಲ್ಲ. ಹಾಗಾಗಿ ಮಕ್ಕಳಿಗೆ ಇದನ್ನೆಲ್ಲ ಕಲಿಸ್ಬೇಕು. ಮನೆಯೊಳಗೊಂದು ಶ್ರಾದ್ದ ಆಯ್ತಾ, ಮಕ್ಕಳನ್ನು ಕರೆಸ್ಬೇಕು, ಅವ್ರಿಗೆ ನಮಸ್ಕಾರ ಮಾಡಿಸ್ಬೇಕಲ್ಲಿ. ಹೀಗ್ ಮಾಡ್ಬೇಕಪ್ಪ, ಇದು ಯಾತಕ್ಕೋಸ್ಕರ ಮಾಡ್ತೀವಿ ಅಂತ ಅನ್ನೋದನ್ನ ಹೇಳಬೇಕು ಅವ್ರಿಗೆ. ಇಲ್ಲದೆ ಹೋದ್ರೆ ನಾವು ಆ ಪರಂಪರೆಯನ್ನು ಕಳ್ಕೊಂಡು ಹೋಗ್ಬಿಡ್ತೀವಿ.
ಅದ್ರ ಮೇಲೆ ಸಹಜವಾಗಿ ಆ ತಾತ್ಸಾರ ಭಾವನೆ ಹುಟ್ಟಿಬಿಡುತ್ತೆ. ನಾವ್ಯಾಕೆ ಮಾಡಬೇಕು ಅಂತ ಅನ್ನೋ ಭಾವನೆ ಮಕ್ಕಳಲ್ಲಿ ಹುಟ್ಟಿಬಿಡುತ್ತೆ. ಅಲ್ಲಿಂದ ಆ ಕರ್ಮ ಹೋಯಿತು, ವಿದ್ಯೆ ಹೋಯಿತು. ನಾವು ಹಂಗೆ ಬದುಕಿರ್ತೀವಿ, ಅದರಿಂದಾಗಿ ಕರ್ಮನೂ ಇಲ್ಲ. ನಾವು ಜ್ಞಾನ ಸಂಪಾದನೆ ಮಾಡಿದ್ದೀವ, ಆ ಜ್ಞಾನವೂ ಇಲ್ಲ. ಹೇಗೆ ಮಕ್ಕಳನ್ನಾದ್ರೂ ಸರಿಯಾಗಿ ಬೆಳೆಸಿದ್ದೀರಾ, ಅದೂ ಇಲ್ಲ. ಎಲ್ಲವೂ ಹೋಯ್ತು. ಇನ್ನೇನು ಉಳಿಸಿದ್ವಿ ನಾವು ಈ ಪ್ರಪಂಚಕ್ಕೆ? ಏನು ಬಂದ್ವಿ? ಮಾಡಿದ್ದೆಲ್ಲ ಅಪರಾಧನೇ. ಹಾಗಾಗಿ ತೇನ ಬಂಧಿತಾಹ, ಪರಮಾತ್ಮ ಏನು ಕೊಡ್ತಾನೋ ಅದನ್ನ ಉಂಡು ಸುಖವಾಗಿರು. ನಾಗೃಹ ಕತ್ಯಸಿದ್ಧನಂ, ನೀನು ಅಳ್ಳಿಕ್ಕೆ ಹೋಗ್ಬೇಡ, ದುಃಖ ಪಡ್ಲಿಕ್ಕೆ ಹೋಗ್ಬೇಡ. ಇದು ಯಾರ್ಯಾರದ್ದು ಆಸ್ತಿ ಅಲ್ಲ, ಇದು ಪರಮಾತ್ಮ ಕೊಟ್ಟದ್ದು, ಅವನಿಗೆ ಅದು ಸೇರುತ್ತೆ. ಅದನ್ನ ಅವನಿಗೆ ಸಮರ್ಪಣೆ ಮಾಡುದು, ಬಿಡುವುದು ಅಷ್ಟೇ. ಮತ್ತೆ ಹೇಳ್ತಾನೆ, ಉಪನಿಷತ್ ಹೇಳುತ್ತೆ, ಕುರುವನ್ನೇವೆ ಕರ್ಮಾಣಿ ಜಿಗಿ ವಿಷಯದ ಶತಂ ತಮಾಹ. ನಾವು 100 ವರ್ಷ ಬದುಕಿದ್ರು ಸಮೇತ ನಮಗೆ ವಿಹಿತವಾದ ಕರ್ಮಾಚರಣೆಯನ್ನ ಮಾಡಿಕೊಂಡೇ ಬದುಕಬೇಕು. 100 ವರ್ಷ ಬೇಕಾದ್ರೂ ಬದುಕಬೇಕು, ತೊಂದರೆ ಇಲ್ಲ, ಮಾಡ್ಬೇಕು. ಕರ್ಮಾಚರಣೆ ಅಂತ ಹೇಳಿದ್ರೆ ನಾನು ಹಿಂದೆ ಹೇಳಿದೆ, ಕೇವಲ ಜಪ ತಪ ದೇವ್ರ ಪೂಜೆ 3 ಹೊತ್ತು ದೇವರೆದುರಿಗೆ ಕೂಡುವುದಲ್ಲ. ನಾವು ಜ್ಞಾನ ಕಾರ್ಯವನ್ನು ಮಾಡುದು ಬರೀ ಅಷ್ಟು ಮಾತ್ರ ಅಲ್ಲ. ನಾವು ಮನೆ ಹೆಣ್ಮಕ್ಳು ಅಡಿಗೆ ಮಾಡ್ತಿರ್ತಾರೆ, ನಾವು ಪುರುಷರು ಬೇರೆ ಬೇರೆ ಕಡೆ ಕೆಲಸ ಇತ್ಯಾದಿಗಳೆಲ್ಲ ಹೋಗ್ತಿರ್ತೀವಿ. ಎಲ್ಲ ಆಯ್ತಲ್ಲ, ಒಂದು ಭಕ್ತಿಯಿಂದ ಕೈ ಮುಗಿದು, ಸ್ವಾಮಿ ನಾನು ಏನೇನು ಮಾಡಿದ್ದೇನೋ ಅದೆಲ್ಲ ನಿನ್ನ ಪೂಜೆ. ಇದು ಭಗವಂತನಿಗೆ ಸಮರ್ಪಣೆ. ಕರ್ಮದ ಸಮರ್ಪಣೆ ಅಂದ್ರೆ ಇದು. ನೀವು ಯಾವ್ದು ಬರೇ ದೇವ್ರ ಪೂಜೆ ಮಾಡಿದ್ರೆ ಮಾತ್ರ ದೇವರಿಗೆ ಸಮರ್ಪಣೆ ಮಾಡೋದಲ್ಲ. ಇಲ್ಲಿ ಜ್ಞಾನ ಕಾರ್ಯ ಆಯ್ತು, ಹೋಮ ಆಯ್ತು, ಅದನ್ನು ದೇವರಿಗೆ ಸಮರ್ಪಣೆ ಮಾಡೋದಲ್ಲ. ಜೀವನದೊಳಗೆ ನೀವು ಏನೇನು ಮಾಡ್ತೀರೋ ಅದೆಲ್ಲವೂ ಕೂಡ ಒಂದು ದಿನ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ, ರಾತ್ರಿ ಮಲಗಿದ ಮತ್ತೆ ಬೆಳಗ್ಗೆ ಏಳೋ ತನಕ ಏನೇನ್ ಮಾಡ್ತೀರೋ ಅದೆಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇದನ್ನೇ ಆಚಾರ್ಯ ಹೇಳ್ತಾರೆ, ವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನೆಯ ಪರಮೋ ಧರ್ಮ. ನಿಜವಾದ ಧರ್ಮ, ಅತ್ಯುನ್ನತವಾದ ಶ್ರೇಷ್ಠವಾದ ಧರ್ಮ ಯಾವುದು ಅಂತ ಕೇಳಿದ್ರೆ, ನೀವು ಇಡೀ ಬೆಳಗ್ಗೆಯಿಂದ ಎದ್ದಾಗಿಂದ ಸಂಜೆ ತನಕ ಏನೇನ್ ಮಾಡ್ತಿರೋದೆಲ್ಲ ಭಗವಂತನ, ಇದು ಭಗವಂತನ ಪೂಜೆ ಅಂತ ಅವನಿಗೆ ಸಮರ್ಪಣೆ ಮಾಡ್ತಿರಲ್ಲ. ಆ ಮಾಡುವ ಕರ್ಮವನ್ನು ಇದು ಭಗವಂತನ ಪೂಜೆ ಅಂತ ಮಾಡ್ತಿರಲ್ಲ, ಅದೇ ದೊಡ್ಡ ಧರ್ಮ. ಅದಕ್ಕಿಂತಲೂ ಮಿಗಿಲಾದ ಧರ್ಮ ಇನ್ಯಾವುದೂ ಇಲ್ಲ. ಮತ್ತು ಈ ಮಾತನ್ನು ಉದ್ಧಾರ ಮಾಡ್ತಾರೆ. ಹಾಗಾಗಿ ಕರ್ಮಾಚರಣೆ ಮಾಡೋದು ಮುಖ್ಯ ಮಾತ್ರ ಅಲ್ಲ, ಆ ಕರ್ಮ ಇದೆಲ್ಲವೂ ಸ್ವಾಮಿ ನಿನ್ನ ಪೂಜೆ. ಈ ಕರ್ಮ ನಿನ್ನ ಪೂಜೆ, ಯಾಜ್ಞವಲ್ಕ್ಯರು ಕೊಟ್ಟ ಸಂದೇಶ. ತೇನ ತ್ಯಕ್ತೇನ ಭುಂಜಿತ, ಇದನ್ನೇ ಮಧ್ವಗುರುಗಳು ಹೇಳ್ತಾರೆ. ಕುರುಭುಂ ಸ್ವತಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ನಿನ್ನ ಪಾಲಿನ ಕರ್ಮವನ್ನ ನೀನು ಮಾಡು, ಅವನು ಕೊಟ್ಟದ್ದನ್ನ ಉಳ್ಳು. ನಿರಂತರವಾಗಿ ಪರಮಾತ್ಮನ ಪಾದ ಕಮಲಗಳಲ್ಲಿ ವಿನಮ್ರರಾಗಿ ನಿನ್ನ ಶಿರಕನ್ನ ಇಡು, ನಿನ್ನ ತಲೆಯನ್ನು ಅವನ ಪಾದ ಕಮಲಗಳಲ್ಲಿ. ಈ ಉಪನಿಷತ್ತಿನ ವಾಣಿಯನ್ನೇ ಮಧ್ವಗುರುಗಳು ದ್ವಾದಶ ಸ್ತೋತ್ರದಲ್ಲಿ ಹೇಳುವಂತಹ ಮಾತಿದು. ಇದೇ ಯಾಜ್ಞವಲ್ಕ್ಯರು ಜಗತ್ತಿಗೆ ಕೊಟ್ಟ ಸಂದೇಶ ಇದು, ದೊಡ್ಡ ಸಂದೇಶ ಇದು. ನಮ್ಗೆ ಈ ಪರಿವೇ ಇಲ್ಲ. ನಮ್ಮಲ್ಲಿ ನಾನು ಮಾಡೋ ಕೆಲಸ ಇದು ಪರಮಾತ್ಮನ ಪೂಜೆ ಅಂತ ಒಂದು ಅನುಸಂಧಾನ ಒಳಗೆ ಬಂತು ಅಂತ ಹೇಳಂತಂದ್ರೆ ಯಾಕ್ರಿ ಭ್ರಷ್ಟಾಚಾರ ಆಗ್ತವೆ? ಯಾಕೆ ನಾವು ಆ ಕರ್ಮವನ್ನು ನಾವು ದೇವ್ರಿಗೆ ಮಾಡ್ಬೇಕಾದ್ರೆ ಹೇಗ್ ಮಾಡ್ತೀವಿ? ನಾವು ಸಾಮಾನ್ಯ ನಮಗೇನ್ ಗೊತ್ತಾ, ಅಗ್ನಿಯ ದೇವರು ಅನ್ನೋ ಕಲ್ಪನೆ ಇಲ್ಲ, ಆದ್ರೆ ಪ್ರತಿಮೆ ದೇವರು ಅಂತ ಅನ್ಕೊಂಡ್ಬಿಡ್ತೀವಿ. ವಾಸ್ತವ ಆ ಜಡವಾದ ಪ್ರತಿಮೆಗಿಂತಲೂ ಕೂಡ ಅಗ್ನಿಯಲ್ಲಿ ಭಗವಂತನ ಸಾನ್ನಿಧ್ಯ ದೇವರು ವಾಸ್ತವ. ಅಗ್ನಿ ಹೆಂಟದ್ ಬೇಕಾದೆಲ್ಲ ಹಾಕಿ ಸುರಿದು ಬಿಡ್ತೀವಿ ನಾವೆಲ್ಲ. ಇರೋ ಕಸಗಳನ್ನೆಲ್ಲ ಅಗ್ನಿ ಹಾಕಿ ಜೈಲಲ್ಲಿ ಬಿಡ್ತೀವಿ. ಆದ್ರೆ ದೇವ್ರು ಆಗ್ಬೇಕಂದ್ರೆ ಆದಷ್ಟು ಶುದ್ಧವಾದದ್ದು ಅಂತ ಪ್ರತಿಮೆಗೆಲ್ಲ ತಗೊಂಡ್ ಬರ್ತೀವಿ. ತಪ್ಪಲ್ಲ, ಅಲ್ಲಿ ಮಾಡೋ ತಪ್ಪಲ್ಲ, ಇಲ್ಲೂ ಹಂಗ್ ಮಾಡಬಾರ್ದು ಅಂತ ಹೇಳ್ತೀವಿ. ಇಲ್ಲೂ ಕೂಡ ಅಷ್ಟೇ ಶುದ್ಧತೆ. ಆ ಅಗ್ನಿಯಲ್ಲಿ ಭಗವಂತನ ದಿವ್ಯವಾದ ಸಂವಿಧಾನವೇ, ಅಗ್ನಿ ನಾರಾಯಣನಿದ್ದಾನೆ, ಅವರಲ್ಲಿ ನರಸಿಂಹಾರನಿದ್ದಾನೆ ಅನ್ನೋ ಅನುಸಂಧಾನ ಎಚ್ಚರವಾಗಿರಬೇಕು. ಮತ್ತೊಬ್ಬರಿಗೆ ದಂಪತಿಗಳಿಗೆ ಇರ್ತೀವಿ, ಬ್ರಾಹ್ಮಣರಿಗೆ ಪೂಜೆ ಬ್ರಾಹ್ಮಣಾರಾಧನೆ ನಡೆಸ್ತೀವಿ. ಅಲ್ಲಾದ್ರೂ ಅಷ್ಟೇ ಸಾಕ್ಷಾತ್ ಭಗವಂತನ ನೀವು ಒಂದು ಜಡವಾದ ಪ್ರತಿಮೆಯೊಳಗೆ ಮಾಡುವ ಪೂಜೆ ಪುನಸ್ಕಾರಗಳಿಗಿಂತಲೂ ಛಲ ಪ್ರತಿಮೆಯೊಳಗೆ ಮಾಡುವಂತಹ ಪೂಜೆ ಪುನಸ್ಕಾರಗಳಿಂದವಲ್ಲ, ಅದು ಹೆಚ್ಚು ಫಲ. ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ಅದು ಭಗವಂತನ ಆರಾಧನೆ ಆಗಬೇಕು. ಇದನ್ನೇ ಯಾಜ್ಞವಲ್ಕ್ಯರು ನಮಗೆ ಇದನ್ನು ಹೇಳಿದ್ದು. ಹಾಗಾಗಿ ಕುರ್ವನ್ನೇನೇ ಕರ್ಮ ವಿಧಿ ಏವಂತೈನ, ಇದನ್ನು ಬಿಟ್ರೆ ನಿನಗೆ ದಾರಿ ಇಲ್ಲ ಅಂತಾರೆ. ಆದ್ರೆ ಈ ಕರ್ಮ ಹೇಗಿರಬೇಕು? ಸ್ವಾಮಿ ಇದು ನಿನ್ನ ಪ್ರೇರಣೆಯಿಂದ
ನಿನ್ನ ಪ್ರೀತಿಗಾಗಿ ಮಾಡಿದ್ದೇನೆ, ನಿನಗೇ ಅರ್ಪಣೆ ಅಷ್ಟೇ ಹೊರತು ನನಗೆ ಮತ್ತೊಂದು ಬೇಕು. ಕರ್ಮದ ಫಲದ ಮೇಲಿನ ಅಪೇಕ್ಷೆ ಇಟ್ಕೊಂಡು ಕರ್ಮ ಫಲವನ್ನು ಮಾಡ್ಲಿಕ್ಕಿಲ್ಲ. ಯಾಕೆ ಗೊತ್ತಾ? ಕೃಷ್ಣ ಹೇಳ್ತಾನೆ, ಕರ್ಮಣ್ಣೇ ವಾಧಿಕಾರಕ್ಕೆ ಮಾ ಫಲಕ್ಕೆ ಕದಾಚನ ಅಂತ. ಕರ್ಮದಲ್ಲಿ ಮಾತ್ರ ನಮ್ಗೆ ಅಧಿಕಾರ ಇರುವಂತದ್ದು, ಫಲಾಫಲಗಳ ವಿವೇಚನೆಯಲ್ಲಿ ನಮಗೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅಲ್ರಿ ನಮಗಿದ ಆಶ್ಚರ್ಯ. ಈ ಮಾತು ಕೇಳಿದ್ರೆ ಮೈಯೆಲ್ಲ ಉರಿ ಬಿಡುತ್ತದೆ ನಮಗೆ. ಯಾಕೆ ಉರಿಯುತ್ತೆ ಅಂತ ಹೇಳಂತಂದ್ರೆ, ಕೆಲಸ ಮಾತ್ರ ಮಾಡ್ಬೇಕು, ಅದಕ್ಕೆ ಬೇಕಾದ್ರೂ ನಮ್ಗೆ ಸಂಬಳ ಸಿಗಲ್ಲ ಅಂತ ಹೇಳಂತಂದ್ರೆ, ಅಥವಾ ಅದಕ್ಕೆ ಬೇಕಾದ ಪ್ರಯೋಜನ ನಮಗಿಲ್ಲ ಅಂತ ಹೇಳಂತಂದ್ರೆ, ನಮಗೆ ಈ ಮಾತನ್ನು ಕೇಳಿದಾಗ ಒಂದು ಮೈ ನಮಗೊಂದು ಸಿಟ್ಟು ಬರುತ್ತೆ. ಆದ್ರೆ ವಾಸ್ತವ ಅರ್ಥ ಮಾಡ್ಕೊಳ್ವಿ, ಶತಪ್ರಯತ್ನ ಪಟ್ಟಿರ್ತೀವಿ ಇಂತಹ ಕೆಲಸ ಆಗಬೇಕು ಅಂತ ಹೇಳಿ. ಇಷ್ಟು ದಿನ ಈ ಕೆಲಸ ಮುಗಿಬೇಕು ಅಂತ ಎಷ್ಟೆಲ್ಲಾ ಪ್ರಯತ್ನ ಪಡ್ತೀವಿ, ಶತಪ್ರಯತ್ನ ಪಡ್ತೀವಿ, ಆ ಎಫರ್ಟ್ ಹಾಕಿರ್ತೀವಿ. ಅಷ್ಟು ಎಫರ್ಟ್ ಹಾಕಿದ್ರು ಕೂಡ ಆ ಕೆಲಸ ಆಗುದಿಲ್ಲ, ನಮಗೆ ಬೇಕಾದ ಪ್ರಯೋಜನ ನಮ್ಗೆ ಸಿಗೋದಿಲ್ಲ, ಆ ಫಲ ನಮ್ಗೆ ಸಿಗೋದಿಲ್ಲ. ಯಾಕೆ ಸಿಗಲ್ಲ? ಯಾಕೆ ಸಿಗಲಿಲ್ಲ ಆ ಫಲ? ಆ ಫಲದ ಮೇಲಿನ ಅಧಿಕಾರ, ಸ್ವಾತಂತ್ರ್ಯ ಎರಡೂ ನಮಗಿಲ್ಲ. ಅದಿರುವುದು ಯಾರಿಗೆ? ಭಗವಂತನಿಗೆ. ಆ ಕರ್ಮದ ಮತ್ತೆ ಹಾಗಿದ್ರೆ ಬೇರೆ ಕೆಲವೆಲ್ಲ ಕ್ಷುದ್ರ ದೇವತೆಗಳನ್ನು ಉಪಾಸನೆ ಮಾಡ್ತಾರಲ್ಲ, ಬೇರೆ ಬೇರೆ ಅನ್ಯ ದೇವತೆಗಳನ್ನೆಲ್ಲ ಉಪಾಸನೆ ಮಾಡಿ ಫಲವನ್ನು ಪಡಿತಾರಲ್ಲ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಅಂತವತ್ತು ಫಲಂತೇಶಾಂ ತದ್ಭವತ್ಯಲ್ಪ ಮೇಧತ. ಆ ಕ್ಷಣಕ್ಕೆ ನಿಮಗೆ ಫಲ ಸಿಕ್ಕಿರತ್ತೆ. ಹೇಗೆ? ಜಲ್ಲಡಿಯ ನೆರಳಿನಂತೆ. ಜಗನ್ನಾಥದಾಸರು ಹೇಳುವಂತೆ, ಜರಡಿ ಇದೆ ಅಥವಾ ಈ ಸುಮ್ನೆ ಇಂಥದ್ದೆಲ್ಲ ಹಾಕಿರ್ತಾರಲ್ಲ, ನೆರಳಿದೆ ಅಂತ ಅನ್ಕೊಂಡು ಹೋಗಿ ನಿಲ್ತೀವಿ ನಾವು. ಅದ್ರ ನೆರಳಿಗಿಂತ ಹೆಚ್ಚಿನ ಬಿಸಿಲು ಮೈ ಮೇಲೆ ಬೆಳೆದಿರುತ್ತೆ. ನಾರ್ಮಲ್ ಆಗಿ ಪೂರ್ತಿ ಮೈ ಇಡೀ ಬಿಸಿಲು ಬಿದ್ದರೆ ನಮ್ಗೆ ಅಷ್ಟೊಂದು ತೊಂದರೆ ಆಗಲ್ಲ. ಮಧ್ಯದಲ್ಲಿ ಬಿಸಿಲು ಬಂದು ಚೂರಾಗಿ ಒಂದೊಂದು ಕಡೆ ನೋವು ಶುರುವಾಗತ್ತಲ್ಲ, ಆ ಬಿಸಿಲು ನಮಗೆ. ಅಥವಾ ಅದಿದ್ರು ಎಷ್ಟೊತ್ತು? ಕ್ಷಣಕಾಲ ಮಾತ್ರ. ಎಷ್ಟು ಸುಖ ಅನುಭವಿಸ್ತೀವಿ ಅದರೊಳಗೆ? ಸ್ವಲ್ಪ ಮಾತ್ರ, ಅಲ್ಪ ಮಾತ್ರ ಸುಖ ಅನುಭವಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಆ ನಮ್ಮ ಇತಿಮಿತಿಗಳು, ಸುಖಗಳು ಅದೆಲ್ಲವೂ ಕೂಡ ಅಲ್ಪ ಮಾತ್ರ. ಹಾಗಾಗಿ ಆ ಕರ್ಮಗಳನ್ನು ನಾವು ಹೇಗ್ ಮಾಡ್ಬೇಕು, ಆ ಕರ್ಮದ ಮೇಲಿನ ಅಧಿಕಾರ, ಫಲದ ಮೇಲಿನ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ, ಸ್ವಾತಂತ್ರ್ಯವೂ ಇಲ್ಲ. ಹಾಗಿದ್ಮೇಲೆ ಅದನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಕ್ಷುದ್ರ ದೇವತೆಗಳಿಂದ ನಾವು ಪಡೆದುಕೊಂಡ ಫಲ ಅದು ಅಂತವತಿ, ಅದಕ್ಕೊಂದು ಕೊನೆಯಂತಿದೆ. ಈ ಕ್ಷಣಕ್ಕೆ ಬರುತ್ತೆ, ಇನ್ನೊಂದು 4 ತಿಂಗಳಾದ್ಮೇಲೆ ಆ ಫಲ ಇರಲ್ಲ, ನಮಗೆ ಹೋಗ್ಬಿಟ್ಟಿರುತ್ತೆ. ನಾವು ಮತ್ತೆ ತೊಳಲಾಗಬೇಕು, ಮತ್ತೆ ಆ ದೇವತೆಗಳನ್ನ ಉಪಾಸನೆ ಮಾಡ್ಕೊಂಡು ಹೋಗ್ಬೇಕು. ನಮಗೆ ಶಾಶ್ವತವಾದ ಸುಖ, ಶಾಶ್ವತವಾದ ಫಲ ಬೇಕು ಅಂತ ಹೇಳಂತಂದ್ರೆ ಪರಮಾತ್ಮನ ಪಾದಗಳನ್ನೇ ಗಟ್ಟಿಯಾಗಿ ಹಿಡಬೇಕು. ಅದನ್ನೇ ಯಾಜ್ಞವಲ್ಕ್ಯರು ಸ್ತೋತ್ರ ಮಾಡ್ತಾರೆ. ಮುಂದೆ ಈಶಾವಾಸ್ಯೋಪನಿಷತ್ತು ಮುಂದೆ ಹೇಳುತ್ತೆ, ಆ ಪರಮಾತ್ಮ ಹೇಗಿದ್ದಾನೆ ಅಂತ ಅವನ ಸ್ವರೂಪವನ್ನು ನಿರೂಪಣೆ ಮಾಡ್ತಾರೆ. ಅದನ್ನ ಈ ಬೃಹದಾರಣ್ಯಕೋಪನಿಷತ್ತಿನೊಳಗೂ ಅದನ್ನು ನಿರೂಪಣೆ ಮಾಡುತ್ತೆ. ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ. ಈ ಪ್ರಪಂಚ ತದೇ ಜತಿ, ಏಜ ಅಂತ ಹೇಳಿದ್ರೆ ಭಯ ಬೀಳುವುದು ಅಂತ ಅರ್ಥ. ಯಾರಿಗೆ ಭಯ ಬೀಳುತ್ತೆ? ಪರಮಾತ್ಮನಿಂದ ಈ ಪ್ರಪಂಚ ಭಯ ಬೀಳುತ್ತೆ. ತನ್ನೇ ಜತಿ, ಪರಮಾತ್ಮನಿಗೆ ಭಯ ಆಗುತ್ತೋ? ಇಲ್ಲ. ಪರಮಾತ್ಮನಿಗೆ ಯಾವ ಭಯ ಇಲ್ಲ, ಯಾವ ಭೀತಿ ಇಲ್ಲ ಪರಮಾತ್ಮನಿಗೆ. ಯಾಕೆ ಆ ಭೀತಿ ಇಲ್ಲ? ಪರಮ ಸ್ವತಂತ್ರ ಪರಮಾತ್ಮ. ನಮಗೆ ಯಾವಾಗ ಭೀತಿ ಇರುತ್ತೆ, ನಾವು ಯಾವಾಗ ಅಸ್ವತಂತ್ರರು ಅವಾಗ ಭೀತಿ. ನಾವು ಯಾವಾಗ ಮತ್ತೊಬ್ಬರ ಅಂಗದಲ್ಲಿ ಕೆಲಸ ಮಾಡ್ತಿರ್ತೇವೋ ಅವಾಗ ಎಲ್ಲಿ ಹೋಗಿ ಅಂದ್ಬಿಡ್ತಾರೋ, ಏನ್ ಮಾಡ್ತಾರೋ ಅನ್ನೋ ಭಯ ಭೀತಿಗಳು ನಮಗೆ ಅವಾಗ ಬರ್ತವೆ. ಹೊರತು ನಾವು ಯಾವತ್ತು ಪರಾವಲಂಬಿಗಳು ಅವಾಗ ನಮ್ಮೊಳಗೆ ನಮಗೆ ಆ ಭಯ ಆವರಿಸಿಕೊಳ್ಳುತ್ತೆ. ಆದ್ರೆ ನಾವು ನಮ್ಮಲ್ಲಿ ಆ ಪರಮಾತ್ಮನ ಈ ಅನುಸಂಧಾನ ಬೇಕು. ಏನು ಅಂತ ಹೇಳಿದ್ರೆ, ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಅವನು ಯಾರಿಗೂ ಅನುಭವನಲ್ಲ. ಅವನಿಗೆ ಈ ಪ್ರಪಂಚ ಅನುಭವತೆ ಹೊರತು ಅವನು ಯಾರಿಗೂ ಅನುಭವವಿಲ್ಲ. ಅವನು ಎಲ್ಲಿದ್ದಾರೆ ಹಾಗಿದ್ರೆ ತದ್ದೂರೆ. ನೀವು ದೂರ ಅಂತ ಅನ್ಕೊಂಡ್ರೆ ದೂರ, ಇಡೀ ಪ್ರಪಂಚ ಅವನು ದೂರತರ ಪರಮಾತ್ಮ ಇಲ್ಲ. ಸದೈವ ಅಂತಿಕ ಸ್ಮರಣೆ ನಿರೂಪಣೆ ಮಾಡುತ್ತೆ. ಆ ಪರಮಾತ್ಮ ಎಲ್ಲ ಯಾವ ವಸ್ತು ಅತ್ಯಂತ ಹತ್ರ ಇದೆಯೋ ಅದಕ್ಕಿಂತಲೂ ಹತ್ರ. ಎಲ್ಲಿ ತನಕ ಹತ್ರ? ನಮ್ಮ ಒಳಗೆ, ನಮ್ಮ ಮನಸ್ಸಿನೊಳಗೆ, ಜೀವನ ಪಕ್ಕದಲ್ಲೇ ಕೊಡುವಷ್ಟು ಹತ್ರ ಪರಮಾತ್ಮ ಇದ್ದಾರೆ. ಹಾಗಾಗಿ ತದಂತವಕ್ಕೆ ಸರ್ವಸ್ಯ, ಎಲ್ಲೂ ಇದ್ದಾನು.
ಇಡೀ ಪ್ರಪಂಚದ ಇಡೀ ಬ್ರಹ್ಮಾಂಡದ ಒಳಗೂ ಹೊರಗೂ ಎಲ್ಲ ತದು ಸರ್ವಸ್ವಾಸ್ಯ ಭಾಷ್ಯತಃ ಒಳಗೂ ಇದ್ದಾನೆ ಹೊರಗಿದ್ದಾನೆ ಪರಮಾತ್ಮ, ಇಲ್ಲದ ಜಾಗ ಇನ್ನೆಲ್ಲೆಲ್ಲೂ ಇಲ್ಲ ಅನ್ನೋದನ್ನ ಯಾಜ್ಞವಲ್ಕ್ಯರು ಆ ಪರಮಾತ್ಮನನ್ನ ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದರದ್ದೇ ಒಂದು ವಿವರಣೆ ಪ್ರಾಣದೇವರ ಮಹಿಮೆ ಮತ್ತೆ ಬೃಹದಾರಣ್ಯಕೋಪನಿಷತ್ತು ಇನ್ನೂ ಸೊಗಸಾಗಿ ಪ್ರಾಣದೇವರ ಮಹಿಮೆಯನ್ನೆಲ್ಲ ನಿರೂಪಣೆ ಮಾಡುತ್ತೆ. ತನ್ಮೂಲಕ ಆ ಯಾಜ್ಞವಲ್ಕ್ಯರ ದಿವ್ಯವಾದ ಸಂದೇಶಗಳನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಎರಡು ಮಾತುಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪತ್ಯಸಿ ಕೌಂಟೇಯ ತತ್ಕುರುಷ್ವ ಮದರ್ಪಣ ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಲಾಹ ಕ್ಷೇಮಂನ ವಿಂದಂತು ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ.